ಮಾಡಿ. ಓಕೆ ಸರ್, ಎಲ್ರಿಗೂ ಕೂಡ ಧಾರವಾಡ ಕಟ್ಟೆಯ ಈ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನ ಕೋರ್ತೇವೆ. ಧಾರವಾಡ ಕಟ್ಟೆ ಈಗಾಗಲೇ 291 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಸಾಹಿತ್ಯ ಸೇವೆಗೆ ತನ್ನದೇ ಆದಂತಹ ಒಂದು ಹೆಸರನ್ನ ಪಡೆದುಕೊಂಡಿರುವಂತಹ ವೇದಿಕೆ. ಈಗಾಗಲೇ ಶೇಕ್ಸ್ಪಿಯರ್ ಸಾಹಿತ್ಯ ಉಪನ್ಯಾಸ ಮಾಲಿಕೆ, ಜಾಗತಿಕ ರಂಗಭೂಮಿ ಉಪನ್ಯಾಸ ಮಾಲಿಕೆ, ಜಾಗತಿಕ ತತ್ವಜ್ಞಾನಿಗಳ ಉಪನ್ಯಾಸ ಮಾಲಿಕೆ, ಹೀಗೆ ಹಲವು ಉಪನ್ಯಾಸ ಮಾಲಿಕೆಗಳನ್ನ ಆಯೋಜನೆ ಮಾಡಿ ಇಂಗ್ಲಿಷ್ ಸಾಹಿತ್ಯ ದರ್ಶನದಲ್ಲಿ ಮೊದಲ ಭಾಗದಲ್ಲಿ ಈಗಾಗಲೇ 28 ಉಪನ್ಯಾಸಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಅದರ ಮುಂದುವರೆದ ಭಾಗವಾಗಿ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಎನ್ನುವಂತಹ ಮಾಲಿಕೆ ಅಡಿನಲ್ಲಿ ಒಟ್ಟು 55ರಿಂದ 56 ಉಪನ್ಯಾಸಗಳನ್ನ ಆಯೋಜನೆ ಮಾಡುವಂತಹ ಮಹತ್ವದ ಯೋಜನೆಯನ್ನ ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ಈಗಾಗಲೇ 36 ಕಾರ್ಯಕ್ರಮಗಳು, ಉಪನ್ಯಾಸಗಳು ಪೂರೈಕೆ ಆಗಿರುತ್ತವೆ. ಇವತ್ತು 37ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತ ಆಗ್ತಾ ಇದ್ದೇವೆ. ಕಟ್ಟೆಯ ಬಳಗದವರೆಲ್ರಿಗೂ, ಸಾಹಿತ್ಯಾಸಕ್ತರಿಗೆ ಮೊದಲಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಇವತ್ತು 20ನೇ ಶತಮಾನದ ಮಹತ್ವದ ಒಬ್ಬ ಕಾದಂಬರಿಕಾರ, ವಿಮರ್ಶಕ ಹಾಗೇನೆ ಪ್ರಬಂಧಕಾರ EM ಫಾಸ್ಟರ್ ಅವರ ಒಂದು ವರ್ಗ ಸಂಘರ್ಷದ ಕುರಿತಾಗಿ, ವಸಾಹತುಶಾಹಿ ಕುರಿತಾಗಿ, ಮನುಷ್ಯ ಸಂಬಂಧಗಳ ಮೇಲೆ ಬೆಳಕು ಚೆಲ್ಲಿ ಅವುಗಳ ಕುರಿತಾಗಿ ತನ್ನ ಬರವಣಿಗೆಯಲ್ಲಿ ಗಟ್ಟಿಯಾಗಿ ಅವನ್ನೆಲ್ಲ ಹಿಡಿದಿರುವಂತಹ ಮಹತ್ವದ ಒಬ್ಬ ಬರಹಗಾರ. ವೇರ್ ಏಂಜಲ್ಸ್ ಫಿಯರ್ ಟು ಟ್ರೆಡ್ ದ ಲಾಂಗೆಸ್ಟ್ ಜರ್ನಿ, ಅ ರೂಮ್ ವಿತ್ ಅ ವ್ಯೂ, ಮೌರಿಸ್, ಅ ಪ್ಯಾಸೇಜ್ ಟು ಇಂಡಿಯಾ ಸೇರಿದಂತೆ ಹಲವು ಕಾದಂಬರಿ ಹಾಗೇನೆ ಪ್ರಬಂಧಗಳನ್ನ, ವಿಮರ್ಶಾ ಕೃತಿಗಳನ್ನ ಜಾಗತಿಕ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದಂತಹ ಕೀರ್ತಿ ಇವನದು. ಇಂಥ ಮಹಾನ್ ಕೃತಿಕಾರನ ಒಂದು ಐತಿಹಾಸಿಕ ಹಾಗೇನೆ ರಾಜಕೀಯ ಕಾದಂಬರಿ ಅಂತಾನೆ ಪರಿಗಣಿಸಲ್ಪಡುವಂತಹ ಪ್ಯಾಸೇಜ್ ಟು ಇಂಡಿಯಾದ ಕುರಿತಾಗಿ ಒಂದಷ್ಟು ಒಳಹುಗಳನ್ನ ತೆರೆದಿಟ್ಟು ಸಾಹಿತ್ಯಾಸಕ್ತರಿಗೆ ತಮ್ಮ ಜ್ಞಾನಧಾರೆಯನ್ನ ಹರಿಸಲು ನಮ್ಮೊಂದಿಗೆ ಇವತ್ತು ತೆಂಕನಡಿಯೂರಿನ ಉಡುಪಿ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವಿಷ್ಣುಮೂರ್ತಿ ಪ್ರಭು ಅವರು ಇವತ್ತು ನಮ್ ಜೊತೆಗಿದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಈ ವೇದಿಕೆಗೆ ಬಳಗದರ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನನ್ನ ವಿದ್ಯಾಗುರುಗಳು ಪ್ರೊಫೆಸರ್ ಬಸವರಾಜ್ ಟೋನು ಸರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಇವತ್ತಿನ ಉಪನ್ಯಾಸಕರಾಗಿರುವಂತಹ ವಿಷ್ಣುಮೂರ್ತಿ ಪ್ರಭು ಅವರ ಕುರಿತಾದಂತಹ ಕೆಲವು ಮಾತುಗಳು. 2003ರಿಂದ ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನ ಪ್ರಾರಂಭಿಸಿದ ಶ್ರೀಯುತರು ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಕ್ರಮ ಕಮಿಟಿಯ ಸದಸ್ಯರಾಗಿ, ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರಲ್ ಅಡ್ವೈಸರಿ ಕಮಿಟಿಯ ವಿಷಯ ಪರಿಣಿತರಾಗಿ ಮಹತ್ವದ ಕಾರ್ಯ ನಿರ್ವಹಿಸುತ್ತಿರುವಂತವರು. ಶ್ರೀಯುತರು ಮಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯನ್ನು ಮೊದಲ ರ್ಯಾಂಕ್ನೊಂದಿಗೆ ಪೂರೈಸಿ, ಅದೇ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯನ್ನ ಕೈಗೊಂಡು ದ ಹಾಲೋ ಕ್ರೌನ್ ಲಿಟರರಿ ರಿಪ್ರೆಸೆಂಟೇಷನ್ಸ್ ಆಫ್ ರಾಯಲ್ಟಿ ಅಂಡ್ ಪವರ್ ಇನ್ ಕಲೋನಿಯಲ್ ಇಂಡಿಯಾ ಎನ್ನುವಂತಹ ವಿಷಯದ ಕುರಿತಾಗಿ ಸಲ್ಲಿಸಿದ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನ ಪಡೆದಿರುವಂತವರು. ನಿರಂತರವಾಗಿ ತಮ್ಮನ್ನು ತಾವು ಸಾಹಿತ್ಯ ಅಧ್ಯಯನ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡ ಶ್ರೀಯುತರು 10ಕ್ಕೂ ಅಧಿಕ ಸಂಶೋಧನಾ ಪ್ರಬಂಧಗಳನ್ನ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಿಸಿರುತ್ತಾರೆ. ಹಾಗೇನೆ ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿ ವಿಷಯ ಮಂಡನೆ ಮಾಡಿದಂತವರು. ಇವತ್ತು ಸದ್ಯ ಅವರು ತೆಂಕನಡಿಯೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಲ್ಲಿ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಪ್ಯಾಸೇಜ್ ಟು ಇಂಡಿಯಾದ ಕುರಿತಾಗಿ ಮಾತನಾಡಲಿದ್ದಾರೆ. ಮೊದಲಿಗೆ ಸರ್ ಅವರು 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ತಾರೆ. ನಂತರದಲ್ಲಿ
ಪೂರಕವಾಗಿ ಕೆಲವು ಅಧ್ಯಕ್ಷರ ಮಾತುಗಳಿರುತ್ತೆ, ಆಮೇಲೆ ಚರ್ಚೆಗೆ ಅವಕಾಶ ಇರುತ್ತೆ. ಅಲ್ಲಿವರೆಗೂ ಕೂಡ ಸಾಹಿತ್ಯಾಸಕ್ತರೆಲ್ಲರೂ ಕೂಡ ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ಸಹಕರಿಸಬೇಕು. ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ಏನಾದ್ರೂ ಹಂಚ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ಅದನ್ನ ಇನ್ಕಾಲ್ ಮೆಸೇಜ್ ನಲ್ಲಿ ತಾವು ಹಂಚ್ಕೊಳ್ಳಿ, ನಂತರ ಅದನ್ನ ಚರ್ಚೆಗೆ ಎತ್ಕೊಳ್ತೇವೆ. ಇಷ್ಟು ಮಾತುಗಳನ್ನ ಹೇಳ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಅವರ ಮಾತುಗಳಿಗಾಗಿ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳು ಕೇಳ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಪ್ಲೀಸ್. ಓಕೆ ಓಕೆ. ಮೊದಲನೇದಾಗಿ ನಾನು ನನ್ನ ಸ್ಲೈಡ್ ಶೋಸ್ ಅನ್ನ ಆನ್ ಮಾಡ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆ, ಪ್ಲೀಸ್. ಕೊಡಪ್ಪ ನಿಮ್ಗೆ ಆಫ್ ಮಾಡ್ಕೊಳ್ಳಿ. ನಾವು ಇವತ್ತು E.M. ಫಾಸ್ಟರ್ನ ಒಂದು ಮಹತ್ವದ ಕೃತಿಯಾದಂತಹ ಕಾದಂಬರಿಯ ಕುರಿತು ನನ್ನ ಕೆಲವು ಆಲೋಚನೆಗಳನ್ನ ನನ್ನ ಓದಿನ ಮಿತಿಯಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾದಂಬರಿಯ ವಿಶೇಷತೆಗಳ ಬಗ್ಗೆ ಮಾತನಾಡುವ ಮೊದಲು, ಈ ಕಾದಂಬರಿ 1924ರಲ್ಲಿ ಪ್ರಕಟಗೊಂಡ ಈಗ ಈ ಕಾದಂಬರಿ ಸರ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಪ್ಲೀಸ್. ಹಲೋ ಸರ್ ಮಾತಾಡಿ ಸರ್, ಪ್ಲೀಸ್. ಹಲೋ ಸರ್ ಮಾತಾಡಿ ಸರ್. ನಿಮ್ ಮಾತು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಸೊ ಅದೇ ನಿಗೂಢತೆಯನ್ನ ಸರ್ ಈಗ ಕೇಳಿಸ್ತಾ ಇದೆ. ಎಸ್, 100 ವರ್ಷಗಳ ಈ ಜರ್ನಿ, ಈ ಪಯಣದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಒಂದು ಚರ್ಚೆಗಳಿಗೆ ಕಾರಣವಾದಂತಹ ಈ ಕಾದಂಬರಿ ತನ್ನೊಳಗೆ ಇರುವಂತಹ ಮರಬಾರ್ ಕೇವ್ಸ್ ಅನ್ನುವಂತಹ ಗುಹೆಗಳು ಯಾವ ರೀತಿಯ ಒಂದು ನಿಗೂಢತೆಯನ್ನು ಹೊಂದಿದೆಯೋ ಆ ನಿಗೂಢತೆಯನ್ನ ಈ ಕಾದಂಬರಿಯೂ ಕೂಡ ಹೊಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ E.M. ಫಾಸ್ಟರ್ನ ಬಗ್ಗೆ ನಾವು ಕೆಲವು ಮಾತುಗಳನ್ನ ಇಲ್ಲಿ ನೋಡ್ಬೇಕಾಗ್ತದೆ. E.M. ಫಾಸ್ಟರ್ ಈ ಶತಮಾನದ ಆರಂಭದ 1905ರಿಂದ 1910ರವರೆಗೆ, ಇದನ್ನ ನಾವು ಎಡ್ವರ್ಡಿಯನ್ ಪೀರಿಯಡ್ ಅಂತ ಕರಿತೇವೆ. ಈ ಪೀರಿಯಡ್ ನಲ್ಲಿ ತನ್ನ ಆರಂಭದ ಈ 5 ವರ್ಷಗಳಲ್ಲಿ 4 ಕಾದಂಬರಿಗಳನ್ನ ಬರೀತಾನೆ. ಮತ್ತೆ 1912-13ರ ಸಂದರ್ಭದಲ್ಲಿ ಭಾರತಕ್ಕೆ ಮೊದಲ ಬಾರಿ ಭೇಟಿ ಕೊಟ್ಟಾಗ ಪ್ಯಾಸೇಜ್ ಟು ಇಂಡಿಯಾವನ್ನ ಬರೀಲಿಕ್ಕೆ ಪ್ರಾರಂಭಿಸ್ತಾನೆ. ಮತ್ತೆ ಈ 6 ತಿಂಗಳ ಕಳೆದ ನಂತರ ಇಂಗ್ಲೆಂಡಿಗೆ ವಾಪಸ್ಸಾದಂತಹ ಫಾಸ್ಟರ್ ಮತ್ತೆ 1921ರಲ್ಲಿ ಮತ್ತೆ ಭಾರತಕ್ಕೆ ಮರಳಿ ಬರ್ತಾನೆ, ದೇವಾಸ್ ನ ಮಹಾರಾಜನ ಪ್ರೈವೇಟ್ ಸೆಕ್ರೆಟರಿ ಆಗಿ. ಇದು ಬಹಳ ಮುಖ್ಯವಾದಂತಹ ಒಂದು ಪೀರಿಯಡ್. 1924ರಲ್ಲಿ ತನ್ನ ಕಾದಂಬರಿ ಎ ಪ್ಯಾಸೇಜ್ ಟು ಇಂಡಿಯಾ
ಒನ್ ಆಫ್ ದ ಮಾಸ್ಟರ್ ಪೀಸಸ್ ಅಂತ ನಾವು ಕರೀತೇವೆ, ಅದನ್ನ ಆತ ಪ್ರಕಟಿಸ್ತಾನೆ. ಗಮನಿಸಬೇಕಾದ್ದು ಬಹಳ ಮುಖ್ಯವಾಗಿ, ಈ ಕಾದಂಬರಿ ಸಾಕಷ್ಟು ಒಳ್ಳೆಯ ಚರ್ಚೆಗಳನ್ನು ಹುಟ್ಟು ಹಾಕ್ತದೆ, ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಡ್ತದೆ. ಆದ್ರೆ ಅದರ ನಂತರ ಸುಮಾರು ಅರ್ಧ ಶತಮಾನಗಳ ಕಾಲ ಬದುಕಿದ್ರು ಕೂಡ ಫಾಸ್ಟರ್ ಇನ್ನೊಂದು ಕಾದಂಬರಿಯನ್ನ ಪ್ರಕಟಿಸುವುದಿಲ್ಲ. ನಂತರ ಪ್ರಕಟ ಆಗುವಂತಹ ಮಾರಿಸ್ ಇರ್ಬೋದು, ಅದು ಈ ಕಾದಂಬರಿಗಿಂತ ಮೊದಲೇ ಬರೆದಿರುವಂತಹದ್ದು. ಪಾಸ್ಟ್ಯುಮಸ್ ಆಗಿ ಪ್ರಕಟಗೊಳ್ತದೆ, ಒಂದು ಕಾದಂಬರಿ ಅರ್ಧದಲ್ಲಿ ನಿಂತು ಹೋಗ್ತದೆ. ಸೊ ಈ ಸೈಲೆನ್ಸ್ ಇದೆಯಲ್ಲ, ಒಬ್ಬ ರೈಟರ್ನ, ಕ್ರಿಯೇಟಿವ್ ರೈಟರ್ನ ಸೈಲೆನ್ಸ್, ಇದು ತುಂಬಾ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ ಗಳಿಗೆ ಕಾರಣ ಆಗಿದ್ದಾವೆ. ಈ ನಡುವೆ ಆತ ಏನು ಹಿಲ್ ಆಫ್ ದೇವಿ ಅನ್ನುವಂತ ಒಂದು ಕೃತಿಯನ್ನ ಬರೀತಾನೆ. ಅದು ದೇವಾಸ್ ಸೀನಿಯರ್ನ ಮಹಾರಾಜನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತಹ ಕಾಲದಲ್ಲಿ ಆತನ ಒಂದು ಅನುಭವಗಳನ್ನ ಸೂಚಿಸ್ತದೆ. ಈಗ ಈ ಕಾದಂಬರಿಗೆ ಎ ಪ್ಯಾಸೇಜ್ ಟು ಇಂಡಿಯಾ ಅನ್ನುವಂತಹ ಕಾದಂಬರಿಯ ಕುರಿತು ನಾನು ಈ ಕಾದಂಬರಿಯ ಒಳ ಹೋಗುವುದಕ್ಕಾಗಿ ಆತನ ಇನ್ನೊಂದು ಕಾದಂಬರಿ, ಎ ಪ್ಯಾಸೇಜ್ ಟು ಇಂಡಿಯಾದಷ್ಟು ಜನಪ್ರಿಯ ಅಲ್ಲದೆ ಇದ್ರೂ ಕೂಡ ಬಹಳ ಗಮನಾರ್ಹವಾದಂತಹ ಇನ್ನೊಂದು ಕಾದಂಬರಿ, ಫಾರ್ವರ್ಡ್ಸ್ ಎಂಡ್ ಅನ್ನುವಂಥದ್ದು. ಅದರಿಂದ ಒಂದೆರಡು ವಿಷಯಗಳನ್ನ ನಾನು ಪ್ರಸ್ತಾಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕಾದಂಬರಿಯಲ್ಲಿ ಬರುವಂತಹ ಒಂದು ಬಹಳ ಮುಖ್ಯ ಪಾತ್ರ ಮಾರ್ಗರೆಟ್ ಶ್ಲೆಗೆಲ್ ಅನ್ನುವಂತಹ ಒಬ್ಬ ಯುವತಿ, ತುಂಬಾ ಬುದ್ಧಿವಂತೆ. ಈಕೆಯ ಹೆಸರಿನಲ್ಲಿ ನೀವು ಗಮನಿಸಬಹುದು, ಇಂಗ್ಲಿಷ್ ಹೆಸರು ಮತ್ತೆ ಜರ್ಮನ್ ಇದೆ. ಜರ್ಮನ್ ಕಸಿನ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜರ್ಮನಿಯನ್ನ ಇಡೀ ಏನು ಪ್ರಪಂಚವನ್ನ ಆಳ್ಲಿಕ್ಕೆ ಈ ದೇವರು ಒಂದು ಅಧಿಕಾರವನ್ನ ಕೊಟ್ಟು ಜರ್ಮನಿಗೆ ಆ ಅಧಿಕಾರವನ್ನ ಈ ದೇವರು ಕೊಟ್ಟಿದ್ದಾನೆ ಅನ್ನುವಂಥದ್ದು. ಓಕೆ, ಜರ್ಮನಿ ಹ್ಯಾಡ್ ಬೀನ್ ಅಪಾಯಿಂಟೆಡ್ ಬೈ ಗಾಡ್ ಟು ಗವರ್ನ್ ದ ವರ್ಲ್ಡ್. ಆದ್ರೆ ಅದರ ಮರುದಿವಸವೇ ಆಕೆಯ ಬ್ರಿಟಿಷ್ ಆಂಟ್ ಏನ್ ಹೇಳ್ತಾಳೆ ಅಂದ್ರೆ, ಹೆಚ್ಚು ಕಡಿಮೆ ಅದೇ ಅರ್ಥವನ್ನು ಬರುವಂತಹ ಮಾತುಗಳನ್ನ ಹೇಳ್ತಾರೆ. ದ ಸೇಮ್ ಅಪಾಯಿಂಟ್ಮೆಂಟ್ ಫ್ರಮ್ ದ ಸೇಮ್ ಅಥಾರಿಟಿ, ಇಡೀ ಜಗತ್ತನ್ನ ಆಳುವಂತಹ ಒಂದು ಕಮಾಂಡ್ ಅನ್ನ ಅಥವಾ ಒಂದು ಅಧಿಕಾರವನ್ನ ದೇವರು ಇಂಗ್ಲಿಷ್ ಪ್ರಜೆಗಳಿಗೆ ಅಥವಾ ಇಂಗ್ಲೆಂಡಿನ ಕೊಲೋನಿಯಲ್ ಪವರ್ ಏನಿದೆ ಅದಕ್ಕೆ ದೇವರು ಗ್ರಾಂಟ್ ಮಾಡಿದಾನೆ ಅನ್ನುವಂಥದ್ದು. ಇದನ್ನ ಕೇಳಿದಂತಹ ಮಾರ್ಗರೆಟ್ ಶ್ಲೆಗೆಲ್ನ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ ಅಂದ್ರೆ, ಐದರ್ ಗಾಡ್ ಡಸ್ ನಾಟ್ ನೋ ಹಿಸ್ ಓನ್ ಮೈಂಡ್ about England and Germany, or else these do not know the mind of God. ಒಂದೋ ದೇವರಿಗೆ ಈ ಇಂಗ್ಲೆಂಡ್ ಮತ್ತೆ ಜರ್ಮನಿಯ ಕುರಿತಾಗಿ ಯಾರು ಈ ಪ್ರಪಂಚವನ್ನ ಆಳ್ಬೇಕು ಅಥವಾ ಯಾರು ಈ ಪ್ರಪಂಚವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಬಹುಶಃ ದೇವರಿಗೆ ಆಗ್ಲಿಲ್ಲ, ಅಥವಾ ಈ ಜನರು ನಮ್ಗೆ ಈ ತರದ ಒಂದು ಡಿಸ್ಕೋರ್ಸ್ಗಳನ್ನ, ಸಂಕಥನಗಳನ್ನ ಕೊಡ್ತಾರಲ್ಲ, ಅವರಿಗೆ ದೇವರ ಮೈಂಡ್ ಏನಂತ ಗೊತ್ತಿಲ್ಲ, ದೇವರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಎರಡರಲ್ಲಿ ಒಂದು ಅನ್ನುವಂಥದ್ದು. ಈ ವಿಷಯ ಯಾಕೆ ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಒಂದು ಕೊಲೋನಿಯಲ್ ಪವರ್ ಆಗಿ ಭಾರತವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಾಗ, ಅಥವಾ ಬೇರೆ ದೇಶಗಳನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಾಗ, ಅದು ತನ್ನ ಸ್ವಾರ್ಥಕ್ಕಾಗಿ ಹಾಗೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳೋದಿಲ್ಲ. ಬದಲಾಗಿ ನಾವು ಭಾರತಕ್ಕೆ ಬಂದಿರುವಂತದ್ದು ಅದು ಭಾರತೀಯರನ್ನ ಸಿವಿಲೈಸ್ ಮಾಡ್ಲಿಕ್ಕೆ, ನಾಗರಿಕರನ್ನಾಗಿ ಮಾಡ್ಲಿಕ್ಕೆ. ನೋಡಿ, ನಿಮ್ಗೆ ಒಂದು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದಿಲ್ಲ, ನೀವು ನಮ್ಮೊಳಗೆ ಹಂಚಿ ಚಿತ್ರಾನ್ನವಾಗಿ ಹೋಗಿದ್ದೀರಿ. ಮತ್ತೆ ನಿಮ್ಮನ್ನೆಲ್ಲರನ್ನ ಏಕತ್ರಗೊಳಿಸ್ಲಿಕ್ಕೆ ಒಂದು ಸೂತ್ರದಡಿಯಲ್ಲಿ ನಿಮ್ಮನ್ನೆಲ್ಲರನ್ನ ಆಡಳಿತದ ವ್ಯವಸ್ಥೆಯಲ್ಲಿ ತರಬೇಕಾದ್ರೆ, ನಿಮ್ಗೆ ಆಧುನಿಕತೆಯ ಸ್ಪರ್ಶವನ್ನು ಕೊಡ್ಬೇಕಾದ್ರೆ, ಆಧುನಿಕ ಶಿಕ್ಷಣ ಕ್ರಮವನ್ನು ನಿಮ್ಗೆ ಕೊಡ್ಬೇಕಾದ್ರೆ, ರೈಲ್ವೇಸ್ ಗಳನ್ನ ನಿಮ್ಗೆ ಕೊಡ್ಬೇಕಾದ್ರೆ, ಅಥವಾ ವಿದ್ಯುತ್ ಶಕ್ತಿ ಇಂತಹ ಪವರ್ ಅಥವಾ ಮಾಡರ್ನ್ ಇಂಡಸ್ಟ್ರಿಗಳನ್ನ ನಿಮ್ಗೆ ಕೊಡ್ಬೇಕಾದ್ರೆ ನಾವು ನಿಮ್ಮಲ್ಲಿಗೆ ಬರ್ಬೇಕಾಗ್ತದೆ. ಇದು ದೇವರು ನಮ್ಮ ಬಿಳಿಯರ ಮೇಲೆ, ನಮ್ಮ ಬಿಳಿಯರ ಹೆಗಲಿಗೆ ಹೊರಿಸಿದಂತಹ ಒಂದು ಬೃಹತ್ ಆದಂತಹ ಒಂದು ಹೊಣೆಗಾರಿಕೆ
ದಿಸ್ ಇಸ್ ದ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನುವಂತಹ ಒಂದು ಸಂಕಟನ ಜೋರಾಗಿ ಕಾವು ಪಡ್ಕೊಂಡು ಬೆಳೆದಂತಹ ಸಂದರ್ಭ. 1857 ನಂತರ ಬಹಳ ಮುಖ್ಯವಾಗಿ ಕೆಲವು ಬದಲಾವಣೆಗಳಾಗ್ತವೆ. ಅದೇನಂತ ಹೇಳಿದ್ರೆ ಈ ನಾವು ಅದನ್ನ ಫಸ್ಟ್ ಏನು ಫ್ರೀಡಮ್ ಸ್ಟ್ರಗಲ್ ಅಂತ ಕರಿತೇವೆ, ಆದ್ರೆ ಅದಕ್ಕಿಂತ ಹಿಂದೆ ಕೂಡ ನಮ್ಮ ಸ್ವಾತಂತ್ರ್ಯದ ಹೋರಾಟಗಳು ನಡೆದಿತ್ತು. ಈ ಹೋರಾಟದ ನಂತರ ಬ್ರಿಟಿಷ್ ರಾಣಿ, ಅಲ್ಲಿವರೆಗೆ ಕಂಪನಿ ಆಡಳಿತದಲ್ಲಿದ್ದಂತಹ ಭಾರತ ರಾಣಿಯ ಆಡಳಿತಕ್ಕೆ ಒಳಪಡುತ್ತದೆ, ಅಥವಾ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ನೇರ ಆಳ್ವಿಕೆಗೆ ಒಳಪಡುತ್ತದೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಅದರ ಜೊತೆಗೆ ತುಂಬಾ ಎಂಪೈರ್ ಅನ್ನುವಂಥದ್ದು ತುಂಬಾ ಕನ್ಸಾಲಿಡೇಟ್ ಆಗ್ತಾ ಹೋಗ್ತದೆ. ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಲಿಟ್ರೇಚರ್ ನಲ್ಲಿ ನಾವು ಅದನ್ನ ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ, ಭಾರತದಲ್ಲಿ ಬ್ರಿಟಿಷರು ಅನುಭವಿಸುವಂತಹ ಭಾರತದವರಿಂದಾಗಿ ಅನುಭವಿಸುವಂತಹ ಕಷ್ಟಗಳ ಬಗ್ಗೆ, ಅಥವಾ ಬ್ರಿಟಿಷ್ ಮಹಿಳೆಯರು ಬಗ್ಗೆ, ಈ ಮ್ಯೂಟಿನಿಗೆ ಸಂಬಂಧಪಟ್ಟಂತಹ ಫಿಕ್ಷನ್ ಅಂತ ಕರೀತಾರೆ ಅದನ್ನ, ಅವರ ಪರ್ಸ್ಪೆಕ್ಟಿವ್ ಇಂದ ಮ್ಯೂಟಿನಿ ನಾವೆಲ್ಸ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ಡ್ ಟರ್ಮ್. ಈ ಮ್ಯೂಟಿನಿ ನಾವೆಲ್ಸ್ ನಲ್ಲಿ ನಾವು ಹೇಗೆ ಒಂದು ಬ್ರಿಟಿಷ್ ವಿಮೆನ್ ಆರ್ ರೇಪ್ಡ್ ಬೈ ದ ಇಂಡಿಯನ್ಸ್ ಅನ್ನುವಂತ ಒಂದು ಸಂಕಥನವನ್ನು ಅವರು ಕೊಡ್ತಾ ಹೋಗ್ತಾರೆ. ಅಂದ್ರೆ ನಾವು ನಿಮ್ಮ ಒಳಿತಿಗಾಗಿ ನಿಮ್ಮಲ್ಲಿಗೆ ಬಂದ್ರು ಕೂಡ ನಾವು ಸಾಕಷ್ಟು ಸ್ಯಾಕ್ರಿಫೈಸ್ ಗಳನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಈ ರೀತಿಯ ಸಂಕಥನಗಳನ್ನ ಕಟ್ಟುತ್ತಾ ಹೋದ ಹಾಗೆ ಬ್ರಿಟಿಷರು ಇಲ್ಲಿ ಅನಿವಾರ್ಯ ಅನ್ನುವಂತಹ ಒಂದು ಸಂಕಥನಗಳು ಬೆಳೀತಾ ಹೋದ ಹಾಗೆ ನಮ್ಗೆ ಕಿಪ್ಲಿಂಗ್ ಅನ್ನುವಂತಹ ರಡ್ಯಾರ್ಡ್ ಕಿಪ್ಲಿಂಗ್ ಅನ್ನುವಂತಹ ಒಬ್ಬ ರೈಟರ್ ನಲ್ಲಿ ಈ ಎಲ್ಲಾ ವಿಷಯಗಳು ತುಂಬಾ ತುಂಬಾ ಓರಲ್ ಆಗಿ ಅಲ್ಲದೆ ಇದ್ರು ತುಂಬಾ ಸಟಲ್ ಆಗಿ ನಮ್ಗೆ ಈ ಇಂಪೀರಿಯಲಿಸಂನ ಬ್ರಿಟಿಷ್ ಸುಪೀರಿಯಾರಿಟಿಯ ಈ ಅಂಶಗಳು ನಮ್ಗೆ ಕಾಣ್ತಾ ಹೋಗ್ತವೆ. ಒಬ್ಬ ರೈಟರ್ ಹೇಳ್ತಾನೆ, 20ನೇ ಶತಮಾನದಲ್ಲಿ ಆರಂಭದಲ್ಲಿ ಯಾರಾದ್ರೂ ಭಾರತದ ಕುರಿತಾಗಿ ಬರೆಯುವುದಿದ್ರೆ ಅದು ರಡ್ಯಾರ್ಡ್ ಕಿಪ್ಲಿಂಗ್ ನ ನೆರಳಿನಲ್ಲಿ ಅಥವಾ ಆತನ ದತ್ತ ಛಾಯೆಯಲ್ಲಿ ಬರೆಯಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇತ್ತು. ಅಷ್ಟರ ಮಟ್ಟಿಗೆ ರಡ್ಯಾರ್ಡ್ ಕಿಪ್ಲಿಂಗ್ ಈ ಇಂಪೀರಿಯಲ್ ಅಥವಾ ಕೊಲೋನಿಯಲ್ ಲಿಟರರಿ ಸೀನ್ ಅನ್ನ ಆವರಿಸಿಕೊಂಡಿದ್ದ. ಅಂತ ಸಂದರ್ಭದಲ್ಲಿ ನಾವು ಬಹುಶಃ ಒಬ್ಬ ಲಿಬರಲ್ ಹ್ಯೂಮನಿಸ್ಟ್ ಆದಂತಹ E.M. ಫಾಸ್ಟರ್ ಈ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾ ಇರುವಂತಹದ್ದು ನಮ್ಗೆ ಬಹಳ ಮುಖ್ಯ ಆಗ್ತದೆ. ಐದರ್ ಗಾಡ್ ಡಸ್ ನಾಟ್ ನೋ ಹಿಸ್ ಓನ್ ಮೈಂಡ್ ಅಬೌಟ್ ಇಂಗ್ಲೆಂಡ್ ಆರ್ ಜರ್ಮನಿ, ಆರ್ ಎಲ್ಸ್ ದೀಸ್ ಪೀಪಲ್ ಡು ನಾಟ್ ನೋ ದ ಮೈಂಡ್ ಆಫ್ ಗಾಡ್ ಅನ್ನುವಂತಹದ್ದು ಹೋವರ್ಡ್ಸ್ ಎಂಡ್ ಅಲ್ಲಿ ಬರುವಂತಹ ಒಂದು ವಾಕ್ಯ. ಇದು ನಮ್ಗೆ ಪ್ಯಾಸೇಜ್ ಟು ಇಂಡಿಯಾಕ್ಕೆ ಒಂದು ಸೂಕ್ತ ಪ್ರವೇಶಿಕೆಯನ್ನ ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಪ್ಯಾಸೇಜ್ ಟು ಇಂಡಿಯಾದ 2ನೆಯ ಅಧ್ಯಾಯದಲ್ಲಿ ಈ ಕಾದಂಬರಿಯ ಒಬ್ಬ ಬಹಳ ಮುಖ್ಯವಾದಂತಹ ಪಾತ್ರ ಡಾಕ್ಟರ್ ಅಜೀಜ್ ಅನ್ನುವಂಥವನು, ಅವನು ಕೇಳುವಂತ ಪ್ರಶ್ನೆ ಒಂದು ಜೆನ್ವಿನ್ ಆದಂತಹ ಫ್ರೆಂಡ್ಶಿಪ್, ನಿಜವಾದಂತಹ ಒಂದು ಪ್ರಾಮಾಣಿಕವಾದಂತಹ ಸ್ನೇಹ ಬ್ರಿಟಿಷರ ಮತ್ತೆ ಭಾರತದ ಜನರಲ್ಲಿ ಉಂಟಾಗ್ಲಿಕ್ಕೆ ಸಾಧ್ಯವೇ ಅನ್ನುವಂತ ಒಂದು ಪ್ರಶ್ನೆ. ಬ್ರಿಟಿಷರು ಬಂದು ಎರಡೂವರೆ ಶತಮಾನಗಳ ಕಾಲ ಇಲ್ಲಿ ಇದ್ರೂ ಕೂಡ ಈ ಪ್ರಶ್ನೆ ನಮ್ಗೆ 1924ರಲ್ಲಿ ಬರುವಂತಹ ಒಂದು ಕಾದಂಬರಿಯಲ್ಲಿ ಈ ಪ್ರಶ್ನೆ ಬರ್ತದೆ ಅನ್ನುವಂತಾದ್ರೆ, ಈ ಎರಡು ವಿಭಿನ್ನವಾದಂತಹ ಕಲ್ಚರ್ಗಳ, ಎರಡು ವಿಭಿನ್ನವಾದಂತಹ ರೇಸ್ಗಳ ಜನರು, ಒಂದು ರೇಸ್ನ ಜನರು ಇನ್ನೊಂದು ರೇಸ್ನ ಜನರ ಜೊತೆಗೆ ಸೇರಿಕೊಂಡಾಗ, ಅಧಿಕಾರದ ವಲಯದಲ್ಲಿ ಸೇರಿಕೊಂಡಾಗ, ಒಬ್ಬರು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಿದಾಗ ಆಗ್ಬಹುದಾದಂತಹ ಪರಿಸ್ಥಿತಿಗಳು ಯಾವ ರೀತಿಯದ್ದು ಅನ್ನುವಂಥದ್ದನ್ನ ತೋರಿಸುವಂತಹ ಬಹಳ ಒಂದು ಉತ್ತಮ ಪ್ರಯತ್ನವಾಗಿ ಈ ಕಾದಂಬರಿ ಕಂಡು ಬರ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಅಂಶ. ಎರಡನೇದಾಗಿ ನಾವು ಗಮನಿಸುವಂಥದ್ದು, ಈ ಆತನ ಉಳಿದ 4 ನಾವೆಲ್ಗಳು ನಾವು ಈಗಾಗಲೇ ಮಾತಾಡಿದಂತ ಹೆಸರಿಸಿದಂತ ನಾವೆಲ್ಗಳು ಬಂದಿರುವಂತದ್ದು 20ನೇ ಶತಮಾನದ ಮೊದಲ ದಶಕದಲ್ಲಿ. ನಾವು ಏನು ಎಡ್ವರ್ಡಿಯನ್ ಇಂಗ್ಲೆಂಡ್ ಅಂತ ಕರಿತೇವ,
ಅಲ್ಲಿಂದ ಅಲ್ಲಿಂದ ನಾವು ಗಮನಿಸಬೇಕಾದ್ದು ಇನ್ನೊಂದು ಬಹಳ ಮುಖ್ಯ ಅಂತ ವಿಷಯ ಅಂತ 1911ರಲ್ಲಿ ಒಂದು ಬಹಳ ಮುಖ್ಯವಾದಂತ ಸ್ಟೇಟ್ಮೆಂಟ್ ಅನ್ನು ವರ್ಜಿನಿಯಾ ವೂಲ್ಫ್ ಮಾಡ್ತಾಳೆ. ಅದೇನಂತ ಹೇಳಿದ್ರೆ, ಸಮ್ವೇರ್ ಇನ್ 1911 ಹ್ಯೂಮನ್ ನೇಚರ್ ಚೇಂಜ್ಡ್ ಅನ್ನುವಂತಹದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಮಾತುಗಳನ್ನ ಆಕೆ ಹೇಳ್ತಾ, ಹೇಗೆ 20ನೇ ಶತಮಾನದಲ್ಲಿ ವ್ಯಕ್ತಿಗಳು ಪರಸ್ಪರ ಏಲಿಯನೇಟ್ ಆಗ್ತಾ ಇದ್ದಾರೆ, ಹೇಗೆ ವ್ಯಕ್ತಿಗಳ ನಡುವೆ ವಿಘಟನೆಯ ವಾತಾವರಣ ನಡೀತದೆ, ಅಥವಾ ಒಂದು ರೀತಿಯ ಫ್ರಾಗ್ಮೆಂಟೇಶನ್ ಇದೆ. ಈ ಹಿಂದಿನ ಒಂದು ನಂಬಿಕೆಗಳೇನಿದ್ದವು, ಒಂದು ಸಂಪ್ರದಾಯದ ಪರಂಪರೆಯ ಗೆ ಪೂರಕವಾದಂತಹ ನಂಬಿಕೆಗಳೇನಿದ್ದವು, ಆ ನಂಬಿಕೆಗಳನ್ನ ಜನ ಪ್ರಶ್ನಿಸ್ತಾ ಇದ್ದ ಹಾಗೆ, ಹೆಚ್ಚು ಈ ನಂಬಿಕೆಗಳು ಪ್ರಶ್ನೆಗೆ ಒಳಗಾದ ಹಾಗೆ ಒಂದು ಮಾಡರ್ನ್ ಆದಂತಹ, ಇದನ್ನ ಗಮನಿಸಬೇಕು. ಮಾಡರ್ನ್ ಅಂತ ಹೇಳಿದ್ರೆ ನಮ್ಮ ಸಾಹಿತ್ಯದ ವಲಯದಲ್ಲಿ ಆಧುನಿಕವಾದ, ಮಾಡರ್ನಿಸಂ ಅನ್ನುವಂಥದ್ದನ್ನ ನಾವು ಈ ದಶಕದಲ್ಲಿ ಕಾಣ್ತೇವೆ. 20ನೇ ಶತಮಾನದ 2ನೇ ದಶಕದಿಂದ ಕಾಣ್ತೇವೆ ನಾವು. ಇದರ ಚಾಂಪಿಯನ್ಸ್ ಅಂತ ನಾವು ನೋಡ್ಬೋದಾದ್ರೆ ಬ್ಲೂಮ್ಸ್ಬರಿ ಗ್ರೂಪ್ ಅನ್ನುವಂಥದ್ದು. ವರ್ಜಿನಿಯಾ ವೂಲ್ಫ್ ಇರ್ಬೋದು, ಆಕೆಯ ಸಿಸ್ಟರ್ ಇರ್ಬೋದು. ಇ ಎಂ ಫಾಸ್ಟರ್ ಬ್ಲೂಮ್ಸ್ಬರಿ ಗ್ರೂಪಿಗೆ ಸೇರಿದವನಾಗಿದ್ರು. ಆತನನ್ನ ನಾವು ಗುರುತಿಸಬೇಕಾಗಿರುವಂತದ್ದು ಒಂದು ಸೇತುವಿನ ರೀತಿಯಲ್ಲಿ ಎಡ್ವರ್ಡಿಯನ್ ರಿಯಲಿಸಂ ಮತ್ತೆ ಹೈ ಮಾಡರ್ನಿಸಂ ಆಫ್ ದ ಸೆಕೆಂಡ್ ಡಿಕೇಡ್ ಆಫ್ ದ 20th ಸೆಂಚುರಿ, 2ನೇಯ ದಶಕದ ಈ ಮಾಡರ್ನಿಸಂ ಅಂತ ನಾವು ಏನು ಕರಿತೇವೆ, ಆಧುನಿಕವಾದ ಅಂತ ಏನು ಕರಿತೇವೆ, ಈ ಎರಡರ ಮಧ್ಯೆ ಒಂದು ಸೇತುವೆಯಾಗಿ ನಮ್ಗೆ ಇ ಎಂ ಫಾಸ್ಟರ್ ಕಾಣ್ತಾನೆ. ಯಾಕಂದ್ರೆ ಆತನ ಒಂದು ಲಿಬರಲ್ ಹ್ಯೂಮನಿಸ್ಟ್ ಆದಂತಹ ಒಂದು ನಂಬಿಕೆಯಿಂದ, ಲಿಬರಲ್ ಹ್ಯೂಮನಿಸ್ಟ್ ಅನ್ನುವಂತಹ ಈ ನಂಬಿಕೆ ಇದೆಯಲ್ಲ, ಲಿಬರಲ್ ಹ್ಯೂಮನಿಸಂ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಗೌರವ, ಡಿಗ್ನಿಟಿ ಆಫ್ ಅನ್ ಇಂಡಿವಿಜುವಲ್, ಸಮಾಜದ ಒಂದು ಬಹಳ ಮುಖ್ಯವಾದಂತಹ ಅಂಗವಾಗಿ ನಾವು ವ್ಯಕ್ತಿಯನ್ನ ನೋಡ್ತೇವೆ. ಒಬ್ಬ ಚಿಂತಿಸುವ ಮತ್ತು ತನ್ನ ಆಯ್ಕೆಯ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ, ಮತ್ತು ಈ ರೀತಿಯ ವ್ಯಕ್ತಿತ್ವಗಳನ್ನ ಸಮಾಜದ ಬೇರೆ ಬೇರೆ ಅಧಿಕಾರ ಕೇಂದ್ರಗಳು, ಸಂಸ್ಥೆಗಳು ನಿಯಂತ್ರಿಸುವುದನ್ನ ಈ ಲಿಬರಲ್ ಹ್ಯೂಮನಿಸಂ ಅನ್ನುವಂಥದ್ದು ವಿರೋಧಿಸ್ತದೆ. ಮತ್ತೆ ಜನರ ನಡುವೆ ಒಂದು ಪ್ರಾಮಾಣಿಕವಾದಂತಹ ಒಂದು ಸೇತುವೆ ಸಾಧ್ಯ ಇದೆ ಅನ್ನುವಂತಹದ್ದು. ಯಾಕಂದ್ರೆ ನಮ್ಮ ಮೂಲಭೂತವಾದಂತಹ ಆಕಾಂಕ್ಷೆಗಳು, ಮೂಲಭೂತವಾದಂತಹ ವಾಂಛೆಗಳು, ಅದು ನಾನು ಎಲ್ಲೇ ಇರ್ಲಿ, ನಾನು ಒಬ್ಬ ಕರಿಯನಾಗಿರ್ಲಿ ಅಥವಾ ನಾನು ಒಬ್ಬ ಬಿಳಿಯವನಾಗಿರ್ಲಿ, ನಾನು ಆಫ್ರಿಕಾದಲ್ಲಿರ್ಲಿ, ನಾನು ಅಮೆರಿಕದಲ್ಲಿರ್ಲಿ, ಈ ಮೂಲಭೂತವಾದಂತಹ ವ್ಯಕ್ತಿಯ ವಾಂಛೆಗಳು, ಅಭೀಪ್ಸೆಗಳು, ಇನ್ಸ್ಟಿಂಕ್ಟ್ಸ್ಗಳು ಇವೆಲ್ಲವೂ ಕೂಡ ಒಂದೇ ಆಗಿರೋದ್ರಿಂದ ಇದು ಸಾಧ್ಯ ಅನ್ನುವಂಥದ್ದನ್ನ ಲಿಬರಲ್ ಹ್ಯೂಮನಿಸಂ ಮಾತಾಡ್ತದೆ. ಸೊ ಆ ರೀತಿಯ ಒಬ್ಬ ಲಿಬರಲ್ ಹ್ಯೂಮನಿಸ್ಟ್ ಆಗಿ ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಬೇಕೇನಂತ ಹೇಳಿದ್ರೆ, ಫಾಸ್ಟರ್ನ ಒಂದು BBC-ಯ ಒಂದು ಭಾಷಣ ಟೂ ಚೇರ್ಸ್ ಟು ಡೆಮೋಕ್ರಸಿ ಅನ್ನುವಂಥದ್ದು, ಇದು ಆಗ 20ನೇ ಶತಮಾನದ ಆರಂಭದಲ್ಲಿ ಏನು ರೈಸಿಂಗ್ ನ್ಯಾಷನಲಿಸಂ ಇದೆ, ಒಂದು ದೇಶ ಇನ್ನೊಂದು ದೇಶವನ್ನ ಹತ್ತಿಕ್ಕಬೇಕು, ಒಂದು ದೇಶ ಇನ್ನೊಂದು ದೇಶದ ಒಟ್ಟಿಗೆ ಸ್ಪರ್ಧೆಗೊಡ್ಡುತ್ತದೆ, ಒಂದು ದೇಶ ಇನ್ನೊಂದು ದೇಶವನ್ನ ಸೋಲಿಸಬೇಕು ಅನ್ನುವಂತಹ, ನಮ್ಮ ದೇಶವೇ ಶ್ರೇಷ್ಠ ಅನ್ನುವಂತಹ, ಜರ್ಮನಿಯೇ ಶ್ರೇಷ್ಠ ಅನ್ನುವಂತಹ ಹಿಟ್ಲರ್ನದ್ದು ಒಂದು ರೇಷಿಯಲ್ ಮತ್ತೆ ನ್ಯಾಷನಲಿಸ್ಟಿಕ್ ಆದಂತಹ ವ್ಯೂಸ್ ಏನಿದಾವೆ, ಇದನ್ನ ಮತ್ತೆ ಪ್ರಶ್ನೆ ಮಾಡುವಂತಹ ಒಂದು ಲಿಬರಲ್ ಹ್ಯೂಮನಿಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಫಾಸ್ಟರ್ ನಮ್ಗೆ ಈ ಪ್ಯಾಸೇಜ್ ಟು ಇಂಡಿಯಾದಲ್ಲಿ ಬಹಳ ಮುಖ್ಯವಾದಂತಹ ಈ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾನೆ. ಬ್ರೀಫ್ ಆಗಿ ಅದರ ಸೆಟ್ಟಿಂಗ್ಸ್ ಅನ್ನ ನೋಡ್ಬೇಕಾದ್ರೆ ಎಲ್ಲಿ ಈ ನಾವೆಲ್ ಸೆಟ್ ಆಗಿದೆ ಅಂದ್ರೆ, ಚಂದ್ರಪುರ್ ಅನ್ನುವಂತಹ ಒಂದು ಕಾಲ್ಪನಿಕವಾದಂತಹ ಒಂದು ಊರಿನಲ್ಲಿ ಈ ನಾವೆಲ್ ಸೆಟ್ ಆಗಿರ್ತದೆ. ಹತ್ರದಲ್ಲಿ ನಿಮ್ಗೆ ಗೇಂಜಸ್ ಹರಿತದೆ, ಈ ಎಲ್ಲಾ ವಿಷಯಗಳಿದೆ. ಮತ್ತೆ ಈ ಕಾದಂಬರಿಯನ್ನ ಬರಿಬೇಕಾದ್ರೆ ಆತ 2 ಸಾರಿ ಭಾರತಕ್ಕೆ ಬಂದಿರೋದ್ರಿಂದ ಭಾರತ ಅನ್ನುವಂಥದ್ದು ಏನು ಅನ್ನುವಂತಹ ಒಂದು ಚಿತ್ರಣ ಈ ಕಾದಂಬರಿಯಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ ಸಿಗ್ತದೆ.
ಯಾವ ರೀತಿಯಲ್ಲಿ ಎರಡು ವಿಭಿನ್ನವಾದಂತಹ ಭೌಗೋಳಿಕವಾದಂತಹ ಪರಿಸರದಲ್ಲಿ ಬೆಳೆದಂತಹ ಸಾಂಸ್ಕೃತಿಕವಾದಂತಹ ಭಿನ್ನವಾದಂತಹ ಪೊಲಿಟಿಕಲಿ ತುಂಬಾ ಈ ಪವರ್ ಡೈನಾಮಿಕ್ಸ್ ಅನ್ನು ಹೊಂದಿರುವಂತಹ ಕಾಂಟೆಕ್ಸ್ಟ್ ನಲ್ಲಿ ಭಾರತೀಯರು ಮತ್ತೆ ಬ್ರಿಟಿಷರು ಪರಸ್ಪರ ಭೇಟಿಯಾದಾಗ ಒಬ್ರು ಇನ್ನೊಬ್ಬರನ್ನ ಹೇಗೆ ನೋಡ್ತಾರೆ, ಒಬ್ರು ಇನ್ನೊಬ್ಬರನ್ನ ಹೇಗೆ ಸ್ವೀಕರಿಸಬಹುದು, ಅವರ ನಡುವೆ ಒಂದು ಸ್ನೇಹ ಸಾಧ್ಯವೇ ಅನ್ನುವಂತ ಈ ಪ್ರಶ್ನೆಗಳು ಬಹುಶಃ ಕಿಪ್ಲಿಂಗ್ ನಲ್ಲಿ ಇವು ಬರೋದಿಲ್ಲ. ಈ ಪ್ರಶ್ನೆಗಳು ಒಂದು ಮಾನವ ಕೇಂದ್ರಿತವಾದಂತಹ ಹ್ಯೂಮನ್ ಸೆಂಟರ್ಡ್ ಆದಂತಹ ಲಿಬರಲ್ ಹ್ಯೂಮನಿಸ್ಟ್ ಆದಂತಹ ಒಂದು ವ್ಯಕ್ತಿಯಿಂದ ಬರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ಸಿನಿಮಾ ಈ ಕಾದಂಬರಿ 1984ರಲ್ಲಿ ಒಂದು ತುಂಬಾ ಸಕ್ಸಸ್ಫುಲ್ ಆದಂತಹ ಒಂದು ಸಿನಿಮಾ ಕೂಡ ಆಗ್ತಿದೆ. ಅದನ್ನ ಕೂಡ ನಾವು ಗಮನಿಸಬಹುದು. ಈ ಸಿನಿಮಾದಲ್ಲಿಯೂ ಕೂಡ ನೀವು ಎರಡು ವರ್ಲ್ಡ್, ಭಾರತದ ಒಳಗೆ ಎರಡು ವರ್ಲ್ಡ್ ಇದಾವೆ. ಅದನ್ನ ನಾವು ಟೆಕ್ನಿಕಲಿ ಈ ವಿಷಯಗಳ ಬಗ್ಗೆ ಮಾತನಾಡುವಾಗ ಒಂದು ಇಂಡಿಯನ್ ಇಂಡಿಯಾ ಅಂತ ಕರೀತಾರೆ, ಇನ್ನೊಂದು ಬ್ರಿಟಿಷ್ ಇಂಡಿಯಾ ಅಂತ ಕರೀತಾರೆ. ಸೊ ಬ್ರಿಟಿಷ್ ಇಂಡಿಯಾ ಅನ್ನುವಂಥದ್ದು ಬ್ರಿಟಿಷರ ನೇರ ಆಡಳಿತದಲ್ಲಿ ಇರುವಂತಹ ಪ್ರದೇಶಗಳು. ಮತ್ತೆ ಇಂಡಿಯನ್ ಇಂಡಿಯಾ ಅಂತ ಹೇಳಿದ್ರೆ ಭಾರತದ ರಾಜರು ಅದನ್ನ ಆಳ್ತಾ ಇರ್ತಾರೆ, ಆದ್ರೆ ಓವರ್ ಆಲ್ ಕಂಟ್ರೋಲ್ ಬ್ರಿಟಿಷರಲ್ಲೇ ಇರ್ತದೆ. ಈ ಎಲ್ಲಾ ಆಯಾಮಗಳ ಬಗ್ಗೆ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ವಿಷಯಗಳ ಬಗ್ಗೆ ಮಾತಾಡುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಪಾತ್ರಗಳಲ್ಲಿ ಈ ಪಾತ್ರಗಳಲ್ಲಿ ನೀವು ನೋಡ್ಬೋದು ಬಹಳ ಮುಖ್ಯವಾದಂತಹ ವಿಷಯಗಳೇನಂತ ಹೇಳಿದ್ರೆ, ಇಲ್ಲಿ ಫೀಲ್ಡಿಂಗ್ ಅನ್ನುವಂತಹ ಒಬ್ಬ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾನೆ. ಆತ ಒಂದು ರೀತಿಯಲ್ಲಿ ಫಾಸ್ಟರ್ನ ಮೌತ್ ಪೀಸ್ ಆಗಿ ನಮ್ಗೆ ಕಾಣಬಹುದು. ಆತ ಈ ರೀತಿಯ ಒಂದು ಫ್ರೆಂಡ್ಶಿಪ್ ಸಾಧ್ಯ ಅಂತ ಬಿಲೀವ್ ಮಾಡುವಂತಹ ನಂಬಿಕೆಯನ್ನು ಹೊಂದಿರುವಂತಹ ತುಂಬಾ ಉದಾರವಾದಂತಹ ವ್ಯಕ್ತಿ ಸಿರಿಲ್ ಫೀಲ್ಡಿಂಗ್ ಅನ್ನುವಂಥವನು. ಬ್ರಿಟಿಷ್ ಸ್ಕೂಲ್ ಮಾಸ್ಟರ್, ಲಿಬರಲ್, ಓಪನ್ ಮೈಂಡೆಡ್ ಆಗಿರುವಂತಹವನು, ಮುಕ್ತ ಒಂದು ಚರ್ಚೆಗೆ, ಮಾತುಕತೆಗೆ, ಭಾರತೀಯರೊಂದಿಗೆ ಬೆರೆಯುವಂತಹ ಮನಸ್ಥಿತಿ ಇರುವಂತಹವನು. ಆದ್ರೆ ಹೆಚ್ಚಿನ ಅದೇ ರೀತಿಯಲ್ಲಿ ಅಡೆಲಾ ಕ್ವೆಸ್ಟೆಡ್ ಮತ್ತೆ ಮಿಸಸ್ ಮೂರ್ ಅನ್ನುವಂಥವಳು. ಅಡೆಲಾ ಕ್ವೆಸ್ಟೆಡ್ ಮತ್ತೆ ಮಿಸಸ್ ಮೂರ್ ಆಗತಾನೆ ಭಾರತಕ್ಕೆ ಬಂದಿರುವವರು. ಅಡೆಲಾ ಕ್ವೆಸ್ಟೆಡ್ ರಾನಿ ಅನ್ನುವಂತಹ ಮಿಸಸ್ ಮೂರ್ನ ಮಗನನ್ನ ಮದುವೆ ಆಗುವಂತಹ ಒಂದು ಇಂಟೆನ್ಷನ್ ಅನ್ನು ಹೊತ್ತುಕೊಂಡು ಬಂದಿರುವಂತಹ, ಇಂಡಿಯಾಕ್ಕೆ ಬಂದಿರುವಂತಹ ಅಡೆಲಾ ಕ್ವೆಸ್ಟೆಡ್ ಮತ್ತೆ ಮಿಸಸ್ ಮೂರ್ ಕೂಡ, ಇಬ್ರು ಕೂಡ ರಾನಿ ಅಂತವರು. ರಾನಿ ಆಕೆ ಮದುವೆ ಆಗ್ಲಿಕ್ಕಿರುವಂತಹ ಸಿಟಿ ಮ್ಯಾಜಿಸ್ಟ್ರೇಟ್. ಅಂತಹವರ ಅಭಿಪ್ರಾಯಗಳನ್ನ ಸುತಾರಾಮ್ ಒಪ್ಪೋದಿಲ್ಲ ಮತ್ತೆ ಖಂಡಿಸ್ತಾರೆ. ಸೊ ಇಲ್ಲಿ ಒಂದಷ್ಟು ಪಾತ್ರಗಳು, ಮುಖ್ಯವಾಗಿ ಈ ಫೀಲ್ಡಿಂಗ್ ಅನ್ನುವಂಥವನು ಈ ರೀತಿಯ ಇಂಟರ್ ಕಲ್ಚರಲ್ ಆದಂತಹ ಒಂದು ಸಂಬಂಧಗಳು ಸಾಧ್ಯ ಅಂತ ನಂಬುವುದಷ್ಟೇ ಅಲ್ಲ, ಭಾರತೀಯರೊಂದಿಗೆ ಆತ ಭಾರತೀಯರಂತೆ ಬೆರಿತಾನೆ. ಆದ್ರೆ ರಾಣಿ ಅಂತವರು ಸಾಕಷ್ಟು ನಮ್ಗೆ ಎಕ್ಸಾಂಪಲ್ಗಳಿದಾವೆ. ಅಥವಾ ಅಲ್ಲಿ ಬರುವಂತಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಹೀಸ್ಲಾಪ್ ಇರ್ಬೋದು, ಓಕೆ, ಮ್ಯಾಜಿಸ್ಟ್ರೇಟ್ ಆದಂತಹ ಹೀಸ್ಲಾಪ್ ಇರ್ಬೋದು. ಇವರೆಲ್ಲರೂ ಕೂಡ ತುಂಬಾ ಅಧಿಕಾರವನ್ನ ಎಕ್ಸಸೈಸ್ ಮಾಡುವಂತಹ, ಅಧಿಕಾರಶಾಹಿ ಆಗಿರುವಂತಹ, ಭಾರತವನ್ನ ತಾವು ಆಳ್ಬೇಕಾದಂತಹ, ಮತ್ತೆ ಭಾರತೀಯರು ಕೇವಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಒಳಪಡಬೇಕಾದಂತಹ ಜನರು. ಅವರಿಗೆ ನೀವು ಆ ರೀತಿ ಅಲ್ಲದೆ ಕಠಿಣವಾದಂತಹ ಶಿಸ್ತಿನ ಮಾತಿನಲ್ಲಿ ಹೇಳದೆ ಒಂದು ಫ್ರೆಂಡ್ಸ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿರುವಂತಹ ಹೆಚ್ಚಿನ ಪಾತ್ರಗಳು ನಮ್ಗೆ ಇಲ್ಲಿ ಬರ್ತವೆ. ಇಲ್ಲಿ ನಾವು ಗಮನಿಸಬೇಕಾದ್ದು 1858ರ ನಂತರ ಹೆಚ್ಚು ಹೆಚ್ಚು ಬ್ರಿಟಿಷ್ ಸಿವಿಲ್ ಸರ್ವೆಂಟ್ಸ್ ಭಾರತಕ್ಕೆ ಬರ್ತಾರೆ. ಅದರ ಕಾರಣ ಏನಂತ ಹೇಳಿದ್ರೆ, ಭಾರತವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡ ನಂತರ ಭಾರತವನ್ನ ಆಳುವಂಥದ್ದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ, ಬ್ರಿಟಿಷ್ ರಾಜರಿಗೆ ಬಹಳ ಮುಖ್ಯವಾಗಿರೋದ್ರಿಂದ ಹೆಚ್ಚು ಹೆಚ್ಚು
ಸಿವಿಲ್ ಸರ್ವೆಂಟ್ಸ್ ಅನ್ನ ಇಲ್ಲಿಗೆ ತೊಡಗಿಸಿಕೊಳ್ತಾರೆ. ಭಾರತೀಯರು ಒಂದಷ್ಟು ICS ಬರ್ದು ಬಂದವರಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಈಗ ಗಮನಿಸಬೇಕಾದ್ದು ಏನಂದ್ರೆ, ಈ ಹಿಂದೆ ಬರ್ತಾ ಇದ್ದಂತಹ ಆಫೀಸರ್ಸಿಗೂ ಈಗ ಬರ್ತಾ ಇರುವಂತಹ ಆಫೀಸರ್ಸಿಗೂ ಒಂದು ಬಹಳ ಸೂಕ್ಷ್ಮವಾದಂತಹ ಒಂದು ವ್ಯತ್ಯಾಸ ಇದೆ. ಅದೇನಂತ ಹೇಳಿದ್ರೆ, ಈ ರೈಸಿಂಗ್ ಮಿಡಲ್ ಕ್ಲಾಸ್ ಅನ್ನುವಂತಹದ್ದು. ಈಗ ಬರ್ತಾ ಇರುವಂತಹ ಸಿವಿಲ್ ಸರ್ವೆಂಟ್ಸ್ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಓದಿರುವಂತಹ, ಈ ಹಿಂದೆ ಓದಿರುವಂತಹ ತುಂಬಾ ಅರಿಸ್ಟೋಕ್ರಾಟ್ಸ್ ಅಂತ ನಾವು ಕರಿತೇವೆ, ಆ ವರ್ಗದಿಂದ ಬಂದವರಲ್ಲ. ಈ ಅರಿಸ್ಟೋಕ್ರಾಟ್ಸ್ ವರ್ಗದಿಂದ ಬಂದವರಿಗೆ ಭಾರತದ ಒಂದು ರಾಜ ಪರಂಪರೆಯ ಬಗ್ಗೆ ಹೆಚ್ಚಿನ ಒಂದು ಸೂಕ್ಷ್ಮತೆ ಮತ್ತೆ ಒಂದು ಒಲವು ಇದ್ರೆ, ಈ ರೀತಿಯ ಅಧಿಕಾರಶಾಹಿಗಳಿಗೆ, ಈಗ ಬರ್ತಾ ಇರುವಂತಹ ಹೊಸ ಅಧಿಕಾರಶಾಹಿಗಳಿಗೆ ಈ ರೀತಿಯ ಯಾವುದೇ ರೀತಿಯ ಒಂದು ಗೌರವವಾಗ್ಲಿ ಇಲ್ಲ. ಅವರು ತಮ್ಮನ್ನು ತಾವೇ ಶ್ರೇಷ್ಠರು ಅಂತ ತಿಳ್ಕೊಂಡಿರುವಂತಹ ವ್ಯಕ್ತಿಗಳು, ಒಂದು ಪ್ರಿಜುಡಿಸ್ ಅನ್ನ ಹೊಂದಿರುವಂತಹವರು ಭಾರತೀಯರು. ಸಾಕಷ್ಟು ಈ ರೀತಿಯ ಮಾತುಗಳನ್ನ ನಾವು ಆಲ್ರೆಡಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿರ್ತೇವೆ. ಇಂಡಿಯಾ ಅಂತ ಹೇಳಿದ್ರೆ ಅದು ಒಂದು ಸ್ನೇಕ್ ಚಾರ್ಮರ್ಸ್ ಅವರದ್ದು ದೇಶ. ಭಾರತದಲ್ಲಿ ನಿಮ್ಗೆ ಒಂದು ಮುಕ್ತತೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ರಿಲಿಜಿಯಸ್ ಬೈಗಾಡ್ಸ್ ಗಳಿಂದ ಕೂಡಿರುವಂತಹ ರಾಷ್ಟ್ರ. ಈ ರೀತಿಯ ಸಾಕಷ್ಟು ಚರ್ಚೆಗಳು ನಮ್ಗೆ ಈ ಹಿಂದೆಯೇ ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ಇದಕ್ಕೆಲ್ಲವೂ ಕಾರಣ ಈ ರೀತಿಯ ಒಂದು ಕೊಲೋನಿಯಲ್ ಮೈಂಡ್ ಸೆಟ್, ಅಥವಾ ಒಂದು ಶತಮಾನಗಳ ಕಾಲ ನಾವು ಅದನ್ನ ಕೇಳ್ಕೊಂಡಿರುವಂತದ್ದು ಅನ್ನುವಂಥದ್ದು, ಕೇಳಿ ಬಂದಿರುವಂತದ್ದು ಅನ್ನುವಂಥದ್ದು ನಾವು ಗಮನಿಸಬೇಕಾದ್ದು. ಈ ಎಲ್ಲಾ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಮುಖ್ಯವಾಗಿ ಮಿಸ್ಟರ್ ಟರ್ಟನ್ ಅನ್ನುವಂಥವನು ಬ್ರಿಟಿಷ್ ಕಲೆಕ್ಟರ್ ಆಫ್ ಚಂದ್ರಪುರ್ ಆಗಿರ್ತಾನೆ. ಈ ಕಲೆಕ್ಟರ್ ಕೂಡ ತುಂಬಾ ಅಫಿಷಿಯಸ್ ಆದಂತಹ, ಅದೇ ರೀತಿಯಲ್ಲಿ ಟ್ಯಾಕ್ಟ್ಫುಲ್ ಆದಂತಹ, ಹೇಗೆ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತು. ಆದ್ರೆ ಮುಖ್ಯವಾಗಿ ರೇಷಿಯಲಿ ಆತ ನಾವು ಸುಪೀರಿಯರ್, ವೈಟ್ ಮೆನ್ ಆರ್ ಸುಪೀರಿಯರ್ ಅನ್ನುವಂತಹ ಒಂದು ಪೂರ್ವಾಗ್ರಹಗಳನ್ನ ಹೊಂದಿರ್ತಾನೆ. ಮತ್ತೆ ಈ ಬ್ಯೂರೋಕ್ರಸಿ, ಅಧಿಕಾರಶಾಹಿ, ಹೈರಾರ್ಕಿ, ಶಿಷ್ಟಾಚಾರಗಳು, ಇದನ್ನೆಲ್ಲವನ್ನ ಆತ ನಂಬಿರ್ತಾನೆ. ಇದರ ಒಂದು ಉದಾಹರಣೆಯನ್ನ ನಾವು ಗಮನಿಸಬಹುದು. ನಾನು ಅದರ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ರಾನಿ ಮತ್ತು ಆತನ ತಾಯಿಯ ನಡುವೆ ಬರುವಂತಹ ಒಂದು ಡಿಸ್ಕಷನ್ ನಲ್ಲಿ ಬರ್ತದೆ. ಆತನ ತಾಯಿ ಮಿಸಸ್ ಮೂರ್, ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಭಾರತೀಯರೊಂದಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಆಕೆ ಹೊಂದಿರ್ತಾರೆ. ಅವರು ಕೂಡ ನಮ್ಮ ಹಾಗೆಯೇ ಮನುಷ್ಯರು, ನಮಗೆ ಮತ್ತೆ ಅವರ ನಡುವೆ ಕಲ್ಚರಲ್ ಆದಂತಹ ವ್ಯತ್ಯಾಸಗಳಿರ್ಬೋದು, ಆದ್ರೆ ಒಂದು ಪರಸ್ಪರ ಅನುಕಂಪ, ಪರಸ್ಪರ ಸಹಾನುಭೂತಿಯ ಒಂದು ತಿಳುವಳಿಕೆ ಇಬ್ಬರ ನಡುವೆ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ. ಕಾದಂಬರಿಯ ಮೊದಲ ಹಂತದಲ್ಲೇ ನಾವು ಏನ್ ಗಮನಿಸ್ತೇವೆ ಅಂತ ಹೇಳಿದ್ರೆ, ಮಾಸ್ಕ್ ನಲ್ಲಿ ಮಸೀದಿಯಲ್ಲಿ ಈ ಮಹಿಳೆ ಚಪ್ಪಲಿಯನ್ನ ಹಾಕಿಕೊಂಡು ಹೋಗಿರ್ತಾರೆ. ಅದರ ಬಗ್ಗೆ ಡಾಕ್ಟರ್ ಅಜೀಜ್, ಆತ ಬಹಳ ಸೆನ್ಸಿಬಲ್ ಮತ್ತೆ ಒಳ್ಳೆಯ ವ್ಯಕ್ತಿ ಆಗಿದ್ರು. ಈ ಹಂತದಲ್ಲಿ ಆತನಿಗೆ ಸಿಟ್ಟು ಬರ್ತದೆ. ಆತ ಮಿಸಸ್ ಮೂರ್ಗೆ ಬೈತಾನೆ. ಆದ್ರೆ ಅದರ ತಕ್ಷಣವೇ ಅವರ ಇಬ್ಬರ ನಡುವೆ ಒಂದು ಸ್ನೇಹದ ಸಂಬಂಧ ಸಾಧ್ಯ ಅನ್ನುವಂಥದ್ದನ್ನ ಇಬ್ಬರು ಕೂಡ ಪರಸ್ಪರ ತಿಳ್ಕೊಳ್ತಾರೆ. ಇದು ಆರಂಭದಲ್ಲೇ ನಡೆದಿರುವಂತದ್ದು. ಅದರ ನಂತರ ಅಡೆಲಾ ಮತ್ತೆ ಮಿಸಸ್ ಮೂರ್ ಹೊಸದಾಗಿ ಭಾರತಕ್ಕೆ ಬಂದಿರೋದ್ರಿಂದ ಅವರಿಗೆ ಭಾರತವನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಉತ್ಸಾಹ ಮತ್ತೆ ಕುತೂಹಲ ಇರೋದ್ರಿಂದ ಒಂದು ಬ್ರಿಡ್ಜ್ ಪಾರ್ಟಿ ಅನ್ನುವಂಥದ್ದನ್ನ ಗಮನಿಸಿ, ಪದವನ್ನ ಗಮನಿಸಿ. ಬ್ರಿಡ್ಜ್ ಪಾರ್ಟಿ ಅಂತ ಹೇಳಿದ್ರೆ ಒಂದಷ್ಟು ಜನ ರೆಪ್ರೆಸೆಂಟೇಟಿವ್ ಆದಂತಹ ಇಂಡಿಯನ್ಸ್ ಅನ್ನ, ಭಾರತವನ್ನ ಪ್ರತಿನಿಧಿಸಬಹುದಾದಂತಹ ವ್ಯಕ್ತಿಗಳನ್ನ. ಇದು ತೀರಾ ತಮಾಷೆಯ ವಿಷಯ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅಡೆಲ್ಲಾ ಕೂಡ ಆರಂಭದಲ್ಲಿ ಅಜೀಜ್ ಅನ್ನ
ಅವಳು ಏನ್ ತಿಳ್ಕೊಳ್ತಾಳೆ ಅಂತ ಹೇಳಿದ್ರೆ, ಆತ ಭಾರತ ಅನ್ನುವಂತಹ ರೀತಿಯಲ್ಲಿ ತಿಳ್ಕೊಳ್ತಾರೆ. ಭಾರತವನ್ನ ಆಕೆ ಅಜೀಜ್ ಅನ್ನುವ ರೀತಿಯಲ್ಲಿ ತಿಳ್ಕೊಳ್ತಾರೆ. ಆದ್ರೆ ನಂತರ ಅವಳಿಗೆ ಅದು ಭಿನ್ನ ಅನ್ನುವಂಥದ್ದು, ಅದು ವ್ಯತ್ಯಾಸವಿದೆ ಅಂತ ಅನ್ನಿಸ್ತದೆ. ಉದಾಹರಣೆಗೆ ಅಡೆಲಾ ಹೇಳುವಂಥದ್ದು, ಇನ್ ಹರ್ ಇಗ್ನರೆನ್ಸ್ ಶಿ ರಿಗಾರ್ಡೆಡ್ ಡಾಕ್ಟರ್ ಅಜೀಜ್ ಆಸ್ ಇಂಡಿಯಾ and never surmised that his outlook was limited and his method inaccurate, and that no one is India. So ಇದು ಈಗ ಈ 3-4 ಸಾಲುಗಳಲ್ಲಿ ಫಾಸ್ಟರ್ ಬಹಳ ಗಮನಾರ್ಹವಾದಂತಹ ವಿಷಯಗಳನ್ನ ನಮ್ಮ ಮುಂದೆ ಪ್ರಸ್ತಾಪಿಸ್ತಾನೆ. ಏನಂತ ಹೇಳಿದ್ರೆ, ಇಂಡಿಯಾ ಅನ್ನುವಂಥದ್ದನ್ನ ಹಾಗೆ ತುಂಬಾ ಸರಳೀಕೃತವಾದಂತಹ ಕಂಪ್ಯಾರಿಸನ್ಗಳಲ್ಲಿ, ತುಂಬಾ ಸರಳೀಕೃತವಾದಂತಹ ಆಬ್ಜೆಕ್ಟ್ಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತಾಜ್ ಮಹಲ್ ಅನ್ನ ನೋಡಿದೆ, ಅಥವಾ ನಾನು ಮುಂಬೈಯನ್ನ ನೋಡಿದೆ, ನಾನು ಮುಂಬೈಯ ಒಂದು ಸ್ಲಮ್ ಅನ್ನ ನೋಡಿದೆ, ನನಗೆ ಇಂಡಿಯಾ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ತಿಳ್ಕೊಂಡ್ರೆ ಅದು ತೀರಾ ಬಾಲಿಶತನವಾಗ್ತದೆ. ಇದನ್ನ ನಾವು ಇದರ ಕೌಂಟರ್ ಪಾಯಿಂಟ್ ಆಗಿ ನಾವು ಗೋಡ್ಬೋಲೆ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರ್ತದೆ ಇದರಲ್ಲಿ. ಆ ಗೋಡ್ಬೋಲೆಯ ಕ್ಯಾರೆಕ್ಟರ್ ನಲ್ಲಿ ಆತ ಭಾರತದ ಮಿಸ್ಟಿಸಿಸಮ್ ಅನ್ನ, ಇಲ್ಲಿರುವಂತಹ ಒಂದು ರಿಲಿಜನ್ನ ಆಂತರ್ಯವನ್ನ, ಅಂತಸತ್ವವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಅನ್ನುವಂತಹ ಒಂದು ಅನುಸಂಧಾನವನ್ನ ಬಹುಶಃ ಫೋಸ್ಟರ್ ಗೋಡ್ಬೋಲೆ ಅಂತವರ ಕ್ಯಾರೆಕ್ಟರ್ ಗಳನ್ನ ತರುವ ಮೂಲಕ ಇಲ್ಲಿ ಮಾಡ್ತಾನೆ ಅಂತ. ಈ ಒಂದು ಎನ್ಕೌಂಟರ್ ಬಿಟ್ವೀನ್ ಮಿಸಸ್ ಮೂರ್ ಅಂಡ್ ರಾನಿ, ಸಿಟಿ ಮ್ಯಾಜಿಸ್ಟ್ರೇಟ್ ಆದಂತಹ ರಾನಿ, ಆತನ ಒಂದು ಅಧಿಕಾರಿಶಾಹಿ, ಒಂದು ದರ್ಪ, ಭಾರತೀಯರನ್ನ ಆತ ಪೂರ್ವಾಗ್ರಹದಿಂದ ನೋಡುವ ರೀತಿ ಅದು ಅಡೆಲನಿಗೂ ಇಷ್ಟವಾಗೋದಿಲ್ಲ, ಸ್ವತಃ ಆತನ ತಾಯಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಮಿಸಸ್ ಮೂರು ರಾನಿಯನ್ನ ಕೇಳ್ತಾರೆ, ಈ ಬ್ರಿಡ್ಜ್ ಪಾರ್ಟಿ ಅಂತ ಹೇಳಿದ್ರೆ 2 ಕಲ್ಚರ್ಗಳ ಮಧ್ಯೆ ಒಂದು ಬ್ರಿಡ್ಜ್, ಸೇತುವೆಯನ್ನ ಮಾಡ್ಬೇಕಿತ್ತು. ಆದ್ರೆ ಈ ಬ್ರಿಡ್ಜ್ ಪಾರ್ಟಿಯಲ್ಲಿ ಈ ಬ್ರಿಟಿಷರ ವರ್ತನೆಗಳಿಂದಾಗಿ ನಾವು ಸುಪೀರಿಯರ್, ನೀವು ಇನ್ಫೀರಿಯರ್, ನಾವು ತುಂಬಾ ಸುಸಂಸ್ಕೃತರು, ನೀವು ಸುಸಂಸ್ಕೃತರಲ್ಲ ಅನ್ನುವಂತಹ ಅವರ ದರ್ಪದಿಂದಾಗಿ ಆ ಪಾರ್ಟಿ ಹಾಳಾಗತ್ತೆ. ಅದರ ನಂತರ ಮಿಸಸ್ ಮೂರ್ ಆತನ ಹತ್ರ ಮಾತಾಡುವಾಗ, ವೈ ಡು ಯು ಆಲ್ ಬಿಹೇವ್ ಸೋ ಅನ್ಪ್ಲೆಸೆಂಟ್ಲಿ ಟು ದೀಸ್ ಪೀಪಲ್, ನೀವು ಯಾಕೆ ಈ ಭಾರತೀಯರೊಂದಿಗೆ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ರೋನಿ ಡಿಸ್ಮಿಸಸ್ ಹರ್ ಕನ್ಸರ್ನ್ಸ್, ಎಕ್ಸ್ಪ್ಲೈನಿಂಗ್ ದ ನೀಡ್ ಫಾರ್ ಎಫಿಷಿಯನ್ಸಿ ಓವರ್ ಸೆಂಟಿಮೆಂಟ್. ನೀವೆಲ್ಲ ತುಂಬಾ ಈ ವಿಷಯಗಳನ್ನ ಸೆಂಟಿಮೆಂಟಲ್ ಆಗಿ ನೋಡ್ತಾ ಇದ್ದೀರಿ, ನೀವೆಲ್ಲ ತುಂಬಾ ಕರುಣೆ, ಸಹಾನುಭೂತಿ ಅಥವಾ ಈ ರೀತಿಯ ವಿಷಯಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ. ಆದ್ರೆ ನಾವು ಅಧಿಕಾರಶಾಹಿಗಳು. ವಿ ಆರ್ ನಾಟ್ ಹಿಯರ್ ಫಾರ್ ದ ಪರ್ಪಸ್ ಆಫ್ ಬಿಹೇವಿಂಗ್ ಪ್ಲೆಸೆಂಟ್ಲಿ. ಭಾರತೀಯರೊಂದಿಗೆ ನಾವು ತುಂಬಾ ಚೆನ್ನಾಗಿ ನಡ್ಕೊಳ್ಳಿಕ್ಕೆ ನಾವಿಲ್ಲಿ ಬಂದಿಲ್ಲ. ವಿ ಹ್ಯಾವ್ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್ ಟು ಡೂ ಅಂತ ಆತ ಹೇಳ್ತಾನೆ. ಅದೇ ಮುಂದುವರೆದು ಆತ ಹೇಳ್ತಾನೆ, ದ ಕೈಂಡೆಸ್ಟ್ ಥಿಂಗ್ ಒನ್ ಕ್ಯಾನ್ ಡೂ ಟು ಎ ನೇಟಿವ್ ಈಸ್ ಟು ಲೆಟ್ ಹಿಮ್ ಡೈ ಅನ್ನುವಂಥದ್ದು. ಇದು ಬಹಳ ಮುಖ್ಯ ಆಗ್ತದೆ. ಇನ್ನೊಂದಷ್ಟು ಸಮಯದ ನಂತರ ನಾವು ಆ ವಿಷಯವನ್ನ ಗಮನಿಸಬಹುದು. Ronnie argues that the British are here to govern and maintain control. ನಾವು ಇಲ್ಲಿರುವಂತದ್ದು ಈ ದೇಶದ ಆಡಳಿತವನ್ನ ನಡೆಸಲಿಕ್ಕೆ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಮತ್ತೆ ಈ ಭಾರತೀಯ ಜನರನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ನಮ್ಗೆ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಪವರ್, ಇದರಿಂದ ಮಾತ್ರ ನಾವು ಐರನ್ ಹ್ಯಾಂಡ್ ಇಂದ ಮಾತ್ರ ನಾವು ಮಾಡ್ಬೋದು ಅಂತ ಆತ ಮಾತ್ರ ಅಲ್ಲ, ಬಹಳಷ್ಟು ಜನ ನಂಬಿದ್ದಾರೆ. ಈ ಸಿನಿಮಾವನ್ನು ನೀವು ನೋಡಿದ್ರೆ ಈ ಕೋರ್ಟ್ ಸೀನ್ ಬರುತ್ತೆ, ಅದರ ವಿಷಯಗಳನ್ನ ನಾನು ಪ್ರಸ್ತಾಪಿಸ್ತೇನೆ. ಈ ಸಂದರ್ಭಗಳಲ್ಲೆಲ್ಲ ಭಾರತೀಯರ ಅಥವಾ ಒಂದು ಮಾರ್ಕ್ ಚಿತ್ರಿಸುವ ರೀತಿ ಅದು ತುಂಬಾ ಭಿನ್ನವಾಗಿದೆ. ಬ್ರಿಟಿಷರ ಪ್ರೆಸೆಂಟೇಷನ್ ಇನ್ ದ ಮೂವಿ, ಬ್ರಿಟಿಷರನ್ನ ಭಾರತದಲ್ಲಿ ತೋರಿಸಿದಂತಹ ರೀತಿಗೂ ಭಾರತೀಯರನ್ನ ತೋರಿಸಿದಂತಹ ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಸೊ ರೋನಿ ಅಂತವರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಭಾರತವನ್ನ ನಾವು ಆಳ್ಲಿಕ್ಕೆ ಬಂದವರು, ಮತ್ತೆ
ಆಳುವುದು ಅಂತ ಹೇಳಿದ್ರೆ ತುಂಬಾ ಗುಡಿ ಗುಡಿಯಾದಂತಹ ಮಾತುಗಳಲ್ಲಿ ನೋಡು ಪುಟ್ಟ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಲ್ಲ, ಬದಲಾಗಿ ತುಂಬಾ ಒಂದು ಅಯನ್ ಹ್ಯಾಂಡ್ ಇಂದ ಅಥವಾ ಸ್ಟ್ರಿಕ್ಟ್ ಆದಂತಹ ರೂಲ್ ಮತ್ತೆ ರೆಗ್ಯುಲೇಷನ್ಸ್ ಗಳ ಮೂಲಕ ಮಾತ್ರ ನಾವು ರೂಲ್ ಮಾಡ್ಲಿಕ್ಕೆ ಸಾಧ್ಯ. ಅವರಿಗೆ ಯಾವುದೇ ರೀತಿಯ ಕನ್ಸೆಷನ್ ತೋರಿಸಬಾರ್ದು ಅಂತ ಆತ ನಂಬ್ತಾನೆ. ಅದನ್ನ ಆಕೆ ಒಪ್ಪದೇ ಇದ್ದಾಗ, ಆತನೊಟ್ಟಿಗೆ ಚರ್ಚೆ ಮಾಡಿದಾಗ ಆತ ಏನ್ ಹೇಳ್ತಾನೆ ಅಂದ್ರೆ, ನೀವು ತುಂಬಾ ಸಂವೇದನಾಶೀಲರಾಗಿ ತುಂಬಾ ಸಹಾನುಭೂತಿಯಿಂದ ನೀವು ಮಾತಾಡ್ತೀರಿ. ಯು ಆರ್ ಕೋಟಿಂಗ್ ಪೋಯಟ್ರಿ ಮದರ್, ದಟ್ಸ್ ನೋ ಗುಡ್. ವಿ ಆರ್ ಔಟ್ ಹಿಯರ್ ಟು ಡೂ ಜಸ್ಟಿಸ್ ಅಂಡ್ ಕೀಪ್ ದ ಪೀಸ್. ಇವರಿಗೆ ಈ ಅಧಿಕಾರದ ಭಾಷೆ ಮಾತ್ರ ಅರ್ಥ ಆಗ್ಬೋದು, ನಾವು ಅದಕ್ಕೋಸ್ಕರ ಇಲ್ಲಿದ್ದೇವೆ ಅನ್ನುವಂಥದ್ದು. ಹಾಗಾಗಿ ನಾವು ಇಲ್ಲಿ ಕ್ಲಿಯರ್ ಕಟ್ ಆಗಿ ತಾಯಿ ಮತ್ತು ಮಗ ಇಬ್ಬರ ಮಧ್ಯೆ ನಾವು ಗಮನಿಸಬಹುದಂತ ಒಂದು ಪರ್ಸ್ಪೆಕ್ಟಿವ್, ದೃಷ್ಟಿಕೋನದ ಒಂದು ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬಹುದು. ರೋನಿ ತಾನು ಅಫಿಷಿಯಲ್, ತಾನು ಅಧಿಕಾರಶಾಹಿ, ತಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವವನು. ನಾನು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ಬೇಕಾದ್ರೆ ಅನ್ಇಮೋಷನಲ್ ಆದ ಯಾವುದೇ ರೀತಿಯ ಇಮೋಷನ್ಸ್ ಗಳಿಗೆ, ಸೂಕ್ಷ್ಮ ಸಂವೇದನೆಗಳಿಗೆ ನಾನಿಲ್ಲಿ ಅವಕಾಶ ಕೊಡಬಾರ್ದು. ನಾವು ಈ ಬ್ರಿಟಿಷ್ ಎಂಪೈರ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮಾತ್ರ ಆತನ ಒಂದು ತೀರ್ಮಾನ ಆಗಿರ್ತದೆ. ಔಟ್ ಆಫ್ ಕಾಂಟೆಕ್ಸ್ಟ್ ಇಂದ ನಾನು ಇಲ್ಲಿ ಹೇಳ್ಬಹುದಾದಂತ ವಿಷಯ ಏನಂತ ಹೇಳಿದ್ರೆ, ಜಲಿಯನ್ ವಾಲಾಬಾಗ್ ಅಂತಹ ಘಟನೆ ನಡೆದಾಗ ಜನರಲ್ ಡಯರ್ ಆತ ಇಲ್ಲಿಂದ ಆತನನ್ನ ಸರ್ಕಾರ ಹಿಂದಕ್ಕೆ ಕರೆಸ್ಕೊಳ್ತದೆ ಇಂಗ್ಲೆಂಡಿಗೆ, ಆತ ಮಾಡಿದ ತಪ್ಪು ಅನ್ನುವಂಥದ್ದನ್ನ. ಆದ್ರೆ ಇಂಗ್ಲೆಂಡಿನಲ್ಲಿ ಆತನನ್ನ ಒಬ್ಬ ಹೀರೋ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಲಾಗ್ತದೆ. ಆತ ಹೋದಲ್ಲೆಲ್ಲ ಆತನನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುವಂತಹ ಕೆಲವು ವಿಷಯಗಳನ್ನು ಕೂಡ ನಾವು ಓದ್ತೇವೆ. ಸೊ ಹಾಗಾಗಿ ಈ ಪರ್ಸ್ಪೆಕ್ಟಿವ್ಸ್ ಅನ್ನುವಂಥದ್ದು, ಈ ದೃಷ್ಟಿಕೋನಗಳು ಅನ್ನುವಂಥದ್ದು ನಮ್ಮ ಭಾರತೀಯರ ದೃಷ್ಟಿಕೋನ, ಮತ್ತೆ ಬ್ರಿಟಿಷರು ಇಲ್ಲಿ ಇದ್ದುಕೊಂಡು ನಮ್ಮನ್ನು ನೋಡುವ ರೀತಿ, ಮತ್ತೆ ಬ್ರಿಟಿಷರು ಇಂಗ್ಲೆಂಡಿನಲ್ಲಿ ಇದ್ದುಕೊಂಡು ಭಾರತವನ್ನ ನೋಡುವ ರೀತಿ, ಇದು ಬಹಳ ಮುಖ್ಯವಾಗಿ ಈ ಕಾದಂಬರಿಗಳಲ್ಲಿ ಅಲ್ಲಲ್ಲಿ ಪ್ರಸ್ತಾಪಿತ ಆಗಿದೆ ಅನ್ನುವಂಥದ್ದು. ಈ ಕಾದಂಬರಿಯಲ್ಲಿ ನಾವು ಗಮನಿಸಿದ ಹಾಗೆ ಅಡೆಲಾ ಮತ್ತೆ ಮಿಸಸ್ ಮೂರ್ ಬಂದಾಗ ಅವರಿಗೆ ಬ್ರಿಡ್ಜ್ ಪಾರ್ಟಿ ನಡೀತದೆ, ಭಾರತವನ್ನ ನೋಡ್ಬೇಕು ಅಂತ ಅವರ ಇಚ್ಛೆ ಏನಿದೆ. ಅದಕ್ಕೆ ಸರಿಯಾಗಿ ಡಾಕ್ಟರ್ ಅಜೀಜ್ ಅನ್ನುವಂತ ಒಬ್ಬ ಸೆಂಟ್ರಲ್ ಕ್ಯಾರೆಕ್ಟರ್, ಆತ ಸ್ವಲ್ಪ ಇಮೋಷನಲ್ ಕೂಡ ಹೌದು. ಆತನ ಕ್ಯಾರೆಕ್ಟರ್ ಅನ್ನ ಹಲವು ರೀತಿಗಳಲ್ಲಿ ನಾವು ನೋಡ್ಬೋದು. ಆತ ಈಸ್ ಓವರ್ ಜಾಯ್ ಟು ಪ್ಲೀಸ್ ದೀಸ್ ವಿಮೆನ್. ಆತ ತುಂಬಾ ಒಳ್ಳೆಯ ಅರ್ಥದಲ್ಲಿಯೇ ಈ ಇಬ್ಬರು ಹೆಂಗಸರು ಮಿಸಸ್ ಮೂರ್ ಮತ್ತೆ ಅಡೆಲನನ್ನ ಅವರಿಗೆ ಭಾರತವನ್ನ ತೋರಿಸ್ಬೇಕು, ಅವರಿಗೆ ನಮ್ಮ ಬಗ್ಗೆ ತಿಳಿಸ್ಬೇಕು, ಮತ್ತೆ ನಮ್ಮ ಮತ್ತೆ ಅವರ ಮಧ್ಯದಲ್ಲಿ ಒಂದು ಒಳ್ಳೆಯ ಒಂದು ಸ್ನೇಹ ಸಾಧ್ಯ ಅನ್ನುವಂತಹ ಒಂದು ರೀತಿಯಲ್ಲಿ ಆತ ಆ ಕೆಲಸಕ್ಕೆ ಮುಂದಾಗ್ತಾನೆ. ಆ ಮರಬಾರ್ ಕೇವ್ಗಳಿಗೆ ಆತ ಅವರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದಾಗ ಮಾತ್ರ ಒಂದು ಏನು ಒಂದು ಸುಂದರವಾದಂತಹ ಜರ್ನಿ, ಈ ಮರಬಾರ್ ಹಿಲ್ಗೆ ಅವರು ಹೋಗುವಂತಹ ಒಂದು ಪ್ರಯಾಸದಾಯಕ ಮತ್ತೆ ಸುಂದರ ಯಾತ್ರೆ ಏನಿತ್ತು, ಅದು ಹೋಗ್ತಾ ಅಲ್ಲಿಗೆ ಆ ಕೇವ್ಸ್ ನ ಒಳಗೆ ಹೋದಾಗ ಒಂದು ಕ್ರೈಸಿಸ್ ಆಗಿ ಪರಿವರ್ತಿಸ್ತದೆ. ಒಂದು ದೊಡ್ಡ ಸಮಸ್ಯೆ ಅಲ್ಲಿ ಕಾಣಿಸ್ತದೆ. ನಾವು ಗಮನಿಸಿದ ಹಾಗೆ ರೋನಿಯನ್ನ ಮದುವೆ ಆಗ್ಲಿಕ್ಕೆ ಅನ್ನುವಂತ ಇಂಟೆನ್ಷನ್ ಹೊತ್ತುಕೊಂಡು ಬಂದಂತಹ ಅಡೆಲನಿಗೆ ರೋನಿ ಮತ್ತೆ ಆತನ ವ್ಯಕ್ತಿತ್ವ ಇಷ್ಟ ಆಗೋದಿಲ್ಲ. ಆತನನ್ನ ತಾನು ಮದುವೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಒಂದು ಶಿ ವಾಸ್ ಔಟ್ ಆಫ್ ಹರ್ ವಿಟ್ಸ್ ಮತ್ತೆ ಅನ್ಇಂಟೆನ್ಷನಲಿ ಆಗಿ ಆಕೆ ಅಜೀಜ್ ಹತ್ರ ಹೇಳಿ ಬಿಡ್ತಾಳೆ. ಸೊ ಆಕೆ, ನಾವು ಈಗ ಮಿಸಸ್ ಮೂರ್ ಹೇಗೆ ಮಗನನ್ನ ಪ್ರಶ್ನಿಸುವುದನ್ನು ಗಮನಿಸ್ತಾನೆ, ಆಕೆಯೂ ಕೂಡ ರೋನಿಯನ್ನ ಪ್ರಶ್ನಿಸ್ತಾಳೆ. ಮತ್ತೆ ಆತನನ್ನು ಒಪ್ಪೋದಿಲ್ಲ, ಅವಳು ಆತನನ್ನು ಮದುವೆ ಆಗೋದಿಲ್ಲ ಅಂತ ಆಕೆ ತೀರ್ಮಾನಿಸ್ತಾಳೆ. ಆದ್ರೂ ಕೂಡ ದೈಹಿಕ ಸಂಪರ್ಕದಲ್ಲಿ ಅವರು ಹತ್ತಿರವಿದ್ರೂ ಕೂಡ ಅವಳು ರೋನಿ ತನ್ನನ್ನ ಮುಟ್ಟುವುದು ಅಥವಾ ತನ್ನನ್ನ ಮದುವೆ ಆಗುವುದೆಂದ್ರೆ ಅದು ತನ್ನ ಇಚ್ಛೆಗೆ ವಿರುದ್ಧವಾದದ್ದು, ಮತ್ತೆ ಇಟ್ಸ್ ಎ ಕೈಂಡ್ ಆಫ್ ರೇಪ್ ಅನ್ನುವಂಥದ್ದನ್ನ ಆಕೆ ತನ್ನ ಮನಸ್ಸಿನೊಳಗೆ ತೀರಾ ಗಟ್ಟಿಯಾಗಿ ನಂಬಿರ್ತಾಳೆ.
ಸೊ ಮಲಬಾರ್ ಕೇವ್ಸ್ಗೆ ಹೋದಾಗ, ಆ ಗುಹೆಗಳಿಗೆ ಹೋದಾಗ, ಸಿನಿಮಾದಲ್ಲಿ ನೀವು ಅದನ್ನ ನೋಡಿದ್ರೆ ತುಂಬಾ ಅದ್ಭುತವಾಗಿ ಆ ಗುಹೆಗಳ ಚಿತ್ರಣವನ್ನ ನೋಡಬಹುದು. ಅಲ್ಲಿ ಇಂಡಿಯಾದ ಒಂದು ಆಸ್ಪೆಕ್ಟ್, ತುಂಬಾ ರಹಸ್ಯವಾದಂತಹ ಅಧೀಮ ಅಸ್ತಿತ್ವದ ಒಂದು ಕುರುಹು ಆಗಿ ಈ ಗುಹೆಗಳು ನಮ್ಮ ಮೆಮೊರಿ, ನಮ್ಮ ಮನಸ್ಸಿನ ಒಳಗೆ ಹುದುಗಿಟ್ಟಿರುವಂತಹ ಭಾವನೆಗಳ ಕುರುಹಾಗಿ ಈ ಕೇವ್ಸ್, ಈ ಗುಹೆಗಳು ಕಾಣ್ತವೆ. ಅದರಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರೆ ಅದು ಮತ್ತೆ 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 ಈಕೋ ಆಗಿ ಅನುರಣಿಸ್ತದೆ. ಸೊ ಇದು ಬಹಳ ಮುಖ್ಯವಾಗಿ ಆಕೆಯ ಅಡೆಲಾನ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನ ಬೀರ್ತದೆ. ಮಿಸಸ್ ಮೂರ್ ಅದನ್ನ ಅನುರಣಿಸುವಂತಹ ಈಕೋವನ್ನ, ಪ್ರತಿಧ್ವನಿಯನ್ನ ಕೇಳಿಸ್ಲಿಕ್ಕಾಗದೆ ಮೊದಲೇ ಹೊರಗೆ ಬಂದ್ರೆ ಅಡೆಲಾ ಅಲ್ಲೇ ನಿಂತಿರ್ತಾಳೆ. ನಂತರ ಇನ್ನೂ ಎತ್ತರಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಕಡೆಯಲ್ಲಿ ಆಕೆಯ ಮನಸ್ಸಿಗೆ ಆದಂತ ತೀವ್ರವಾದಂತಹ ಒಂದು ಘಾಸಿ, ಅದು ಬಹುಶಃ ಅವಳ ಮನಸ್ಸಿನಲ್ಲಿ ಆಲ್ರೆಡಿ ಈಗಾಗ್ಲೇ ಇದ್ದಂತಹ, ನಾನಾಗ್ಲೇ ಹೇಳಿದಂತಹ ದೈಹಿಕ ಸಂಪರ್ಕದಲ್ಲಿ ಅಥವಾ ತೀರಾ ಹತ್ರ ಅವರು ಪರಸ್ಪರ ಇದ್ರು, ತೀರಾ ಹತ್ರ ರೋನಿ ಮತ್ತೆ ಆಕೆ ಇದ್ರೂ ಕೂಡ ಅದು ಅವಳಿಗೆ ಒಪ್ಪಲಿಕ್ಕೆ ಆಗದೆ ಇರುವಂತಹ ಒಂದು ಸಂಬಂಧ ಅಂತ ಅವಳ ಮನಸ್ಸಿನಲ್ಲಿ ಗಾಢವಾಗಿದ್ದರಿಂದ ಅವಳು ಅಲ್ಲಿಂದ ಹೆದರ್ಕೊಂಡು ಚೀರ್ಕೊಂಡು ಓಡಿ ಬರ್ತಾಳೆ. ಆದ್ರೆ ನಂತರ ಆಗುವಂತದ್ದು ಮಾತ್ರ ಒಂದು ಕೆಟಾಸ್ಟ್ರಫಿ. ಇಲ್ಲಿ ಕಾದಂಬರಿ ಇಷ್ಟರವರೆಗಿನ ಅದರ ಓಗಕ್ಕೆ ತೀರಾ ನಾಟಕೀಯ ಬೆಳವಣಿಗೆ ರೀತಿಯಲ್ಲಿ ಅದು ಬದಲಾಯಿಸಿಕೊಳ್ತದೆ. ಕಾದಂಬರಿಯ ಪ್ಲಾಟ್ ನಲ್ಲಿ ವಿಷಯ ದೃಷ್ಟಿಯಿಂದಲೂ ಕೂಡ, ಸ್ಟ್ರಕ್ಚರ್ನ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಟರ್ನ್ ಅನ್ನು ತಕೊಳ್ತದೆ. ಇದಕ್ಕೆ ಯಾವ ರೀತಿಯಲ್ಲಿ ಅಡೆಲಾ ತನ್ನ ಮೇಲೆ ಅಜೀಜ್ ರೇಪ್ ಮಾಡಿದಾನೆ ಅನ್ನುವಂಥದ್ದನ್ನ, ಕಂಪ್ಲೇಂಟ್ ಅನ್ನ ಯಾಕಾಗಿ ಕೊಡ್ತಾಳೆ ಅನ್ನುವಂಥದ್ದಕ್ಕೆ ನಿಖರವಾಗಿ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಖಂಡಿತವಾಗಿ ನಮ್ಗೆ ನಿಖರವಾಗಿ ಅಜೀಜ್ ಆಕೆಯನ್ನ ಮುಟ್ಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಅಡೆಲನಿಗೆ ಯಾಕೆ ಹಾಗೆ ಅನ್ನಿಸ್ತು ಅನ್ನುವಂಥದ್ದು ನಮ್ಗೆ ಆ ಕ್ಷಣದಲ್ಲಿ ಅರ್ಥ ಆಗದೇ ಇರುವಂತಹ ವಿಷಯ. ಇಲ್ಲಿ ಸಮಯದ ಕೊರತೆ ಇದೆ, ಆದ್ರೂ ಕೂಡ ನಾನು ಪ್ರಸ್ತಾಪಿಸಬೇಕಾಗಿರುವಂತದ್ದು ಇದೇ ಸಂದರ್ಭದಲ್ಲಿ ಬರುವಂತಹ ಎಕ್ಸಿಸ್ಟೆನ್ಷಿಯಲಿಸ್ಟ್ ನಾವೆಲ್ ಔಟ್ಸೈಡರ್ ಅನ್ನುವಂಥದ್ದು, ಆಲ್ಬರ್ಟ್ ಕಾಮ್ಯೂ ಬರೆಯುವಂತಹದ್ದು. ಅದರಲ್ಲಿ ಮರ್ಸು ಅನ್ನುವಂತಹ ಒಂದು ಕ್ಯಾರೆಕ್ಟರ್, ಅವನು ಒಂದು ಅರಬ್ ಅನ್ನ ಕೊಲೆ ಮಾಡಿಬಿಡ್ತಾನೆ. ಕೊಲೆಗೆ ಆತನಿಗೆ ಮತ್ತೆ ಅರಬ್ಗೆ ನಿಜವಾಗಿ ಯಾವುದೇ ರೀತಿಯ ಸಂಬಂಧವೂ ಇಲ್ಲ, ಆತ ಯಾರು ಅನ್ನುವಂತಹ ನಿಖರವಾದಂತಹ ಪರಿಚಯವೂ ಇರೋದಿಲ್ಲ. ಆದ್ರೆ ಮರುಭೂಮಿಯಲ್ಲಿ ನಡೆದಾಗ 1-2 ಸಾರಿ ಅವರು ಪರಸ್ಪರ ಭೇಟಿಯಾಗಿರ್ತಾರೆ. ಮತ್ತೆ ಆತನ ಅರಬ್ನ ಕೈಯಲ್ಲಿದ್ದಂತಹ ಚಾಕು ಆತ ಇವರನ್ನ ಕೊಲ್ತಾನೆ ಅನ್ನುವಂತಹ ಅಥವಾ ಇವರ ಮೇಲೆ ಅಗ್ರೆಷನ್ಗೆ ಕಾರಣ ಆಗ್ತಾನೆ ಅನ್ನುವಂತಹ ಒಂದು ಭಾವನೆ ಇರಬಹುದು. ಅದು ಸೂರ್ಯನ ಕಿರಣಗಳು ಆ ಚಾಕುವಿನ ಮೇಲೆ ಬಿದ್ದು ಪ್ರತಿಫಲಿಸಿ ಈತನ ಕಣ್ಣಿನ ಮೇಲೆ ಹೊಡೆದಾಗ ಈತನಿಗೆ ಆಗುವಂತ ಆ ಕ್ಷಣದ ರಿಯಾಕ್ಷನ್ ಏನಂದ್ರೆ ತನ್ನಲ್ಲಿರುವಂತಹ ರಿವಾಲ್ವರ್ ಅನ್ನ ತೆಗೆದು ಆತನಿಗೆ ಹೊಡೆಯುವಂತಹದ್ದು. ಸೊ ನಾವು ಏನು ಇಲ್ಲಿ ಗಮನಿಸ್ತೇವೆ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಕ್ರಿಯೆಗಳಿಗೂ, ಎಲ್ಲ ಪ್ರತಿಕ್ರಿಯೆಗಳಿಗೂ ತುಂಬಾ ಕೊಹೆಸಿವ್ ಆದಂತಹ, ಒಂದಕ್ಕೊಂದು ಗಟ್ಟಿಯಾಗಿ ನಂಬಬಹುದಾದಂತಹ, ರ್ಯಾಷನಲ್ ಆಗಿ ನಾವು ತೀರ್ಪನ್ನು ಕೊಡಬಹುದಾದಂತಹ ಒಂದು ಸಂಬಂಧ ಎಷ್ಟೋ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲದೆ ಇರುವಂತಹದ್ದು. ಈ ಹಂತದ ನಂತರ ಕಾದಂಬರಿ ತುಂಬಾ ವೇಗವಾಗಿ ಒಂದು ಬದಲಾವಣೆಯನ್ನ ಪಡ್ಕೊಳ್ತದೆ. ಅಜೀಜ್ನ ಟ್ರಯಲ್ ಆಗ್ತದೆ. ಅಜೀಜ್ನ ಟ್ರಯಲ್ನ ಸಂದರ್ಭದಲ್ಲಿ ಭಾರತ ಮತ್ತು ಬ್ರಿಟನ್, ಈ 2 ದೇಶಗಳು ಸಂಪೂರ್ಣ ಭಿನ್ನ ಅನ್ನುವಂತಹ ರೀತಿಯ 2 ವಿಘಟನೆಗಳಾಗ್ತವೆ. ಒಂದಷ್ಟು ಜನ ಅಜೀಜ್ ಅನ್ನ ಬ್ರಿಟಿಷ್ ಮಹಿಳೆಯ ಮಾನಭಂಗಕ್ಕೆ ಯತ್ನಿಸಿದಂತಹ ಭಾರತೀಯ ಮನಸ್ಥಿತಿ ಅನ್ನುವ ರೀತಿಯಲ್ಲಿ ಆತನನ್ನು ಚಿತ್ರಿಸ್ಲಿಕ್ಕೆ ಹೋದ್ರೆ, ಈ ಕಡೆಯಿಂದ ಭಾರತೀಯರು ಅನಾವಶ್ಯಕವಾಗಿ ಯಾವುದೇ ಕಾರಣವಿಲ್ಲದೆ ಒಬ್ಬ ಭಾರತೀಯ ನಾಗರಿಕನನ್ನ ಒಂದು ಕಟಕಟಗೆ ತಂದು ನಿಲ್ಲಿಸಿ ಆತನನ್ನ ಕೊಲ್ಲಬಹುದಾದಂತ, ನಾನು ಆಗ್ಲೇ ಹೇಳಿದಂತಹ ವಿಷಯ ಇದು, ಆತನನ್ನು ಕೊಲ್ಲಲೂಬಹುದಾದಂತಹ ಒಂದು ಸನ್ನಿವೇಶಕ್ಕೆ ತಂದು ದೂಡ್ತದೆ. ಯಾಕಂದ್ರೆ ಅಧಿಕಾರ ಅವರ ಕೈಯಲ್ಲಿ ಇರ್ತದೆ ಅನ್ನುವಂಥದ್ದು.
ಸೊ ಇಫ್ ಯು ವಾಂಟ್ ಟು ಕಿಲ್ ಎ ಡಾಗ್ ಗಿವ್ ಇಟ್ ಎ ಬ್ಯಾಡ್ ನೇಮ್ ಅನ್ನುವಂತಹ ಒಂದು ಗಾದೆ ಇದೆ. ನಾನು ಆಗ್ಲೇ ಹೇಳಿದಂತಹ ಔಟ್ಸೈಡರ್ ಕಾದಂಬರಿಯಲ್ಲಿ ಮರ್ಸು ಅರಬನ್ನು ಕೊಂದ್ರೂ ಕೂಡ ಆತ ಸುಲಭವಾಗಿ ಶಿಕ್ಷೆಯಿಂದ ಪಾರಾಗ್ಬೋದಿತ್ತು. ಆತನಿಗೆ ಶಿಕ್ಷೆ ನೀಡುವಂತದ್ದು ಬೇರೆ ಕಾರಣಕ್ಕಾಗಿ. ಆತ ಅರಬನ್ನು ಕೊಂದಿರುವಂತದ್ದು ಮತ್ತೆ ಅಲ್ಜಿಯರ್ಸ್ ಆಗ ಒಂದು ಫ್ರೆಂಚ್ ಕಾಲೋನಿ ಆಗಿತ್ತು. ಸೊ ಬ್ರಿಟಿಷರು ಇಲ್ಲಿ ಬಂದು ಒಬ್ಬ ಇಂಡಿಯನ್ ಅನ್ನು ಕೊಂದ್ರೆ ಅದು ಅಂತಹ ದೊಡ್ಡ ಶಿಕ್ಷೆಗೆ ಕಾರಣ ಆಗ್ಬೇಕಾಗಿರ್ಲಿಲ್ಲ. ಸಾಕಷ್ಟು ಜನರನ್ನ ನಾವು ಫ್ರೀಡಮ್ ಫೈಟರ್ಸ್ ಅನ್ನ ಅವರು ಕೊಂದಿರುವುದನ್ನ ಗಮನಿಸ್ತೇವೆ. ದಂಗೆಕೋರರು ಅಂತ ಹೇಳಿಬಿಟ್ರಾಯ್ತು, ಗಿವ್ ಎ ಬ್ಯಾಡ್ ನೇಮ್ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಜನರಲ್ ಡಯರಿಗೆ ಇಂಗ್ಲೆಂಡ್ ನಲ್ಲಿ ಕೊಟ್ಟಿರುವಂತಹ ಸ್ವಾಗತ ಬೇರೆ. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಭಾರತ ಮತ್ತು ಇಂಗ್ಲೆಂಡ್ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು ಏನಂದ್ರೆ ಎಂಪೈರ್ ಅನ್ನ ಕ್ವಶನ್ ಮಾಡುವಂತಹ ಒಂದು ಮನಸ್ಥಿತಿ ಇಂಗ್ಲೆಂಡ್ ನಲ್ಲಿಯೂ ಕೂಡ ಜಾಸ್ತಿಯಾಗಿ ಬೆಳೀತಾ ಇತ್ತು. ಎಂಪೈರ್ ಅನ್ನ ಮೇಂಟೈನ್, ನಾನು ಆಗ್ಲೇ ಹೇಳಿದೆ, ತುಂಬಾ ಸಾಕಷ್ಟು ಜನ ಬ್ಯೂರೋಕ್ರಾಟ್ಸ್ ಬೇಕು, ಮಿಲಿಟರಿ ಬೇಕು, ಮತ್ತೆ ಅವರು ಒಂದು ಸೋಗ್ ಹಾಕೊಂಡಿದ್ರು ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನುವಂಥದ್ದು. ಅದನ್ನ ನೆರವೇರಿಸಬೇಕಾದ್ರೆ ಇಲ್ಲಿ ಏನಾದ್ರೂ ಒಂದು ಅಷ್ಟು ಇಂಡಸ್ಟ್ರಿಗಳನ್ನ, ಸ್ಕೂಲ್ಸ್, ಕಾಲೇಜಸ್ ಅನ್ನ, ಡ್ಯಾಮ್ ಗಳನ್ನ ಮಾಡಿ ತೋರಿಸ್ಬೇಕು. ಇದಕ್ಕೆಲ್ಲವೂ ಈಗ ಎಂಪೈರ್ ಅವರಿಗೆ ಈಗ ಈ ಹಂತದಲ್ಲಿ ಇಂಡಿಯಾ ವಾಸ್ ಎ ಲಯಬಿಲಿಟಿ ಟು ಇಂಗ್ಲೆಂಡ್. ಹಾಗಾಗಿ ಭಾರತದಿಂದ ಬ್ರಿಟಿಷರು ಹೊರಗೆ ಬರ್ಬೇಕು ಅನ್ನುವಂತಹ ಕರೆ ಇಂಗ್ಲೆಂಡ್ ನಲ್ಲಿಯೂ ಇತ್ತು. ಕಾಂಗ್ರೆಸ್ನ ಚಟುವಟಿಕೆಗಳು ಭಾರತದಲ್ಲಿ ಜಾಸ್ತಿ ಆದ್ರಿಂದ ಈ ಹಂತದಲ್ಲಿ ತುಂಬಾ ಜೋರಾಗಿ ಭಾರತದ ಸ್ವಾತಂತ್ರ್ಯದ ಕೂಗು ಕೂಡ ಕೇಳ್ತದೆ, ಬ್ರಿಟಿಷರು ಹೊರಗೆ ಹೋಗ್ಬೇಕು ಅನ್ನುವಂತ ಕೂಗು ಕೂಡ ಕೇಳ್ತದೆ. ಈ ಟ್ರಯಲ್ ನಲ್ಲಿ ಬಹಳ ಮುಖ್ಯವಾಗಿ ಈ ಟ್ರಯಲ್ ನಲ್ಲಿ ನಾವು ಗಮನಿಸಬೇಕಾದ್ದು ಏನಂದ್ರೆ ಫೀಲ್ಡಿಂಗ್ ಇನ್ನೂ ಕೂಡ ಅಜೀಜ್ ತಪ್ಪು ಮಾಡ್ಲಿಲ್ಲ ಅನ್ನುವಂತಹ ಭರವಸೆಯನ್ನು ಹೊಂದಿ ಭಾರತೀಯರ ಒಟ್ಟಿಗೆ ಫೀಲ್ಡಿಂಗ್ ಇರ್ತಾನೆ. ಇದು ಬಹಳ ಮುಖ್ಯವಾದಂತಹ ವಿಷಯ. ಮತ್ತೆ ಟ್ರಯಲ್ ನ ಸಂದರ್ಭದಲ್ಲಿ ಇನ್ನೊಂದು ನಾಟಕೀಯ ಬೆಳವಣಿಗೆ ಆಗ್ತದೆ. ಯಾವ ರೀತಿಯ ನಾಟಕೀಯ ಬೆಳವಣಿಗೆಯಲ್ಲಿ ಅಡೆಲ್ಲ ಅಜೀಜ್ ತನ್ನನ್ನ ರೇಪ್ ಮಾಡಿದಾನೆ ಅಂತ ಒಂದು ಫಾಲ್ಸ್ ಅಕ್ಯೂಸೇಷನ್ ಅನ್ನ ಹಾಕ್ತಾಳೋ, ಅದೇ ರೀತಿಯಲ್ಲಿ ಕೊನೆಯಲ್ಲಿ ಅಜೀಜ್ ಪ್ರಾಮಾಣಿಕ, ಆತ ತನ್ನ ಮೇಲೆ ಯಾವುದೇ ರೀತಿಯ ಅತ್ಯಾಚಾರದ ಪ್ರಯತ್ನವನ್ನ ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಒಪ್ಪಿಕೊಂಡು ಬಿಡ್ತಾಳೆ. ಇದು ಮಿಸಸ್ ಮೂರ್ ಮತ್ತೆ ಮೇನ್ ಆಗಿ ಬೇರೆ ಮಹಿಳೆಯರು, ಟಾಟನ್ ಅಂತವರು ಅಥವಾ ಉಳಿದಂತಹ ಬ್ರಿಟಿಷ್ ಅಧಿಕಾರಶಾಹಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ರಾನಿ ಅಂತವರಿಗೆ ಇದು ನಂಬಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಜೀಜ್ ಶಿಕ್ಷೆಯಿಂದ ಪಾರಾಗ್ತಾನೆ, ಮುಖ್ಯವಾಗಿ ಅಡೆಲನಿಂದಾಗಿ. ಅಜೀಜ್ಗೆ ತಾನು ಪ್ರಾಮಾಣಿಕ ಅಂತ ಗೊತ್ತಿರ್ತದೆ. ಅದು ಪ್ರಶ್ನೆ ಅದಲ್ಲ, ಸಮಸ್ಯೆ ಅದಲ್ಲ. ನಿಜವಾದಂತಹ ಸಮಸ್ಯೆ ಅಂದ್ರೆ ಎರಡೂ ಭಿನ್ನ ಸಂಸ್ಕೃತಿಯ ಮತ್ತು ಅಧಿಕಾರ ಕೇಂದ್ರದಿಂದ ನಿರ್ದೇಶಿಸಲ್ಪಡುವಂತಹ ಮತ್ತೆ ಒಂದರ ಆಳ್ವಿಕೆಗೆ ಇನ್ನೊಂದು ಒಳಗಾದಂತಹ ಭಿನ್ನ ಸಂಸ್ಕೃತಿಯ ಜನರ ಮಧ್ಯೆ ಪ್ರಾಮಾಣಿಕ ಸ್ನೇಹ ಯಾಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದು ಮತ್ತೆ ಮತ್ತೆ ಕ್ವಶನ್ ಆಗ್ತಾ ಹೋಗ್ತದೆ. ಆದ್ರೆ ಅದೆಲ್ಲ ಕೊನೆಗೆ ತೋರುವಂತಹ ಧೈರ್ಯ ಇದೆಯಲ್ಲ, ಯಾಕಂದ್ರೆ ಅವಳ ಮೇಲೆ ಸಾಕಷ್ಟು ಒತ್ತಡ ಇರ್ತದೆ. ರಾನಿ ಇರ್ಬೋದು, ಮಿಸಸ್ ಮೂರ್ ಕೂಡ ಸಂಪೂರ್ಣವಾಗಿ ಇದುವರೆಗೆ ಭಾರತೀಯರ ಬಗ್ಗೆ ತುಂಬಾ ಸಹಾನುಭೂತಿ ಹೊಂದಿದವಳು ಕೂಡ ಸೈಲೆಂಟ್ ಆಗಿ ಬಿಡ್ತಾಳೆ. ಸೊ ಇಂತಹ ಸಂದರ್ಭದಲ್ಲಿ ಅಡೆಲ್ಲ ಅವಳಿಗೆ ಒಂದು ರೀತಿಯ ಮನ ಪರಿವರ್ತನೆ ಆಗ್ತದೆ. ಮತ್ತೆ ಅವಳು ತೋರುವಂತಹ ಧೈರ್ಯ ತುಂಬಾ ಬಹಳ ಮುಖ್ಯವಾದಂತದ್ದು ಅಂತ ಈ ಸಂದರ್ಭದಲ್ಲಿ ನಾವು ಗುರುತಿಸ್ಬೇಕಾಗ್ತದೆ. ಇದನ್ನ ಹೇಳ್ತಾ ಫೋಸ್ಟರ್ ಹೇಳ್ತಾನೆ, ಶಿ ಈಸ್ ನೋ ಲಾಂಗರ್ ಎಕ್ಸಾಮಿನಿಂಗ್ ಲೈಫ್, ಶಿ ಈಸ್ ಎಕ್ಸಾಮಿನ್ಡ್ ಬೈ ಲೈಫ್ ಅನ್ನುವಂಥದ್ದು. ಸೊ ಈ ವಿಷಯಗಳು ನಮ್ಗೆ ಮತ್ತೆ ಮತ್ತೆ ಬಹಳ ಮುಖ್ಯವಾಗಿ ಕಾಡ್ತದೆ. ಹಾಗಾಗಿ ಸೊ ಅಜೀಜ್ ಈ ಟ್ರಯಲ್ ಇಂದ ಪಾರಾಗಿ ಬರ್ತಾನೆ. ಆದ್ರೆ ಈ ಒಂದು ಘಟನೆ ಎರಡು ದೇಶಗಳ ನಡುವಿನ ಅಥವಾ ಎರಡು ಸಂಸ್ಕೃತಿಗಳ ನಡುವಿನ ಮಧ್ಯದ ಒಂದು ಕಂದಕ ಏನಿದೆ ಅದು ಎಷ್ಟು ಆಳವಾಗಿದೆ, ಎಷ್ಟು ಅಗಲವಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತದೆ. ಈ ಎಲ್ಲ ಟೆನ್ಷನ್ಗಳು ಕೊನೆಗೊಂಡ ನಂತರ, ಬಹಳಷ್ಟು ನಂತರ ಅಜೀಜ್ ಮತ್ತೆ ಫೀಲ್ಡಿಂಗ್ ಮತ್ತೆ ಬರ್ತಾನೆ. ಒಂದಷ್ಟು ಗ್ಯಾಪ್ನ ನಂತರ ಆತ ಬರ್ತಾನೆ. ಆದ್ರೆ ಈ ಸರಿ ಬಂದಾಗ
ಆತ ಮತ್ತೆ ಅಜೀಜ್ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾನೆ, ಕಂಪ್ಲೀಟ್ಲಿ ನ್ಯಾಷನಲಿಸ್ಟಿಕ್ ಆಗಿ ಕಾಣ್ತಾನೆ. ಮತ್ತೆ ಅಜೀಜ್ ಮತ್ತೆ ಫೀಲ್ಡಿಂಗ್ ಮತ್ತೆ ಬಂದಾಗ ಆತನಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ ಅಜೀಜ್ ನಲ್ಲಿ. ಏನಂತ ಹೇಳಿದ್ರೆ ಬಹುಶಃ ಫೀಲ್ಡಿಂಗ್ ಅಡೆಲನನ್ನ ಮದುವೆ ಆಗಿದ್ದಾನೆ ಅಂತ. ಯಾಕಂದ್ರೆ ಈ ಘಟನೆಯ ನಂತರ ರಾನಿ ಮತ್ತೆ ಅಡೆಲ ಸಂಪೂರ್ಣ ಬೇರೆ ಬೇರೆ ಆಗ್ತಾರೆ. ಮಿಸಸ್ ಮೂರಿಗೂ ಕೂಡ ಅಡೆಲನ ಬಗ್ಗೆ ಇದ್ದಂತಹ ಒಂದು ಅಭಿಪ್ರಾಯ ಬದಲಾಗ್ತದೆ. ಹಾಗಾಗಿ ನಾವು ಏನ್ ಗಮನಿಸ್ತೇವೆ ಅಂತ ಹೇಳಿದ್ರೆ ರಾನಿ ಮತ್ತೆ ಅಡೆಲ ಸಂಪೂರ್ಣ ಪರಸ್ಪರ ತೊರೆದುಕೊಂಡಾಗ ಫೀಲ್ಡಿಂಗ್ ಅಡೆಲನನ್ನು ಮದುವೆ ಆಗಿರ್ಬೇಕು ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಅಜೀಜ್ ಅಲ್ಲಿ ಇರ್ತಾನೆ. ಆದ್ರೆ ಇಲ್ಲಿ ಗಮನಿಸಬೇಕಾದ್ದು ಒಂದು ವಿಷಯ ಏನಂತ ಹೇಳಿ, ಇದುವರೆಗೆ ಫೀಲ್ಡಿಂಗ್ ಏನು ಭಾವಿಸಿದ ಅಂದ್ರೆ ಒಂದು ಜೆನ್ವಿನ್ ಆದಂತಹ ಫ್ರೆಂಡ್ಶಿಪ್ ಭಾರತೀಯರ ಮಧ್ಯೆ ಮತ್ತು ಬ್ರಿಟಿಷ್ ಆಡಳಿತ ವರ್ಗದವರ ಮಧ್ಯೆ ಸಾಧ್ಯ ಅಂತ ಆತ ನಂಬಿದ್ದ. ಆದ್ರೆ ಕೊನೆಗೆ ಆತ ಹೇಳ್ತಾನೆ, ನೋ ನಾಟ್ ಎಟ್, ಅಂಡ್ ದ ಸ್ಕೈ ಸೈಡ್ ನೋ ನಾಟ್ ದೇರ್. ಸೊ ಬಹುಶಃ ಫಾಸ್ಟರ್ ಕೂಡ ಸೂಕ್ಷ್ಮವಾಗಿ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೇವಲ ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಅಥವಾ ಒಂದಿಬ್ಬರು ವ್ಯಕ್ತಿಗಳು ಮಾತ್ರ ತುಂಬಾ ಪರಸ್ಪರ ಸಹಾನುಭೂತಿಯಿಂದ, ಪರಸ್ಪರ ಸಹಕಾರದಿಂದ, ಒಳ್ಳೆಯ ಮನೋಭಾವದಿಂದ ಇದ್ರೆ ಸಾಕಾಗೋದಿಲ್ಲ. ಒಂದು ವೈಡರ್ ಕಾಂಟೆಕ್ಸ್ಟ್ ಇಂದ ನಾವು ಅದನ್ನ ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಸಂಸ್ಥೆಗಳು, ಪೊಲೀಸ್ ವ್ಯವಸ್ಥೆ ಅಥವಾ ಲೀಗಲ್ ಸಿಸ್ಟಮ್ ಎಲ್ಲವೂ ತೀರಾ ಒಬ್ಬರನ್ನ ಇನ್ನೊಬ್ಬರನ್ನ ಪ್ರತ್ಯೇಕಿಸುವಂತಹ ಡಿವೈಡ್ ಅಂಡ್ ರೂಲ್ ಅನ್ನುವಂತಹ ರೀತಿಯಿಂದ ನೋಡುವಾಗ ಬಹುಶಃ ಒಬ್ಬ ಫೀಲ್ಡಿಂಗ್ ಅಥವಾ ಒಬ್ಬ ಅಜೀಜ್ ಕೂಡ ತಾವು ನಂಬಿದಂತಹ ಧೋರಣೆಗಳಿಂದ ಹಿಂದೆ ಸರಿಯುವಂತಹ ಸಾಧ್ಯತೆಗಳು ಇದಾವೆ. ಒಂದು ಜೆನ್ವಿನ್ ಆದಂತಹ ಫ್ರೆಂಡ್ಶಿಪ್ ಅದು ಸಾಧ್ಯ ಇದೆ, ಬಟ್ ಈ ಕ್ಷಣದಲ್ಲಿ, ಈ ಸಂದರ್ಭದಲ್ಲಿ ಅಲ್ಲ. ನಾಟ್ ಎಟ್ ದ ಸ್ಕೈ ಸೈಡ್ ನೋ ನಾಟ್ ದೇರ್ ಅನ್ನುವಂಥದ್ದು. ಸೊ ಈ ರೀತಿಯ ಒಂದು ಭಾವನೆಯಿಂದ ಫೀಲ್ಡಿಂಗ್ ಮತ್ತೆ ಅಜೀಜ್ ಪರಸ್ಪರ ಬೇರಾಗ್ತಾರೆ. ಈ ಕಾದಂಬರಿ ಇನ್ನೂ ಬಹಳ ಮುಖ್ಯವಾಗಿ ಎತ್ತುವಂತಹ ಪ್ರಶ್ನೆಗಳು ನಾವು ಆಲ್ರೆಡಿ ಗಮನಿಸಿದ ಹಾಗೆ ಕೊಲೋನಿಯಲಿಸಂ ಮತ್ತೆ ಇಂಪೀರಿಯಲಿಸಂ ಅನ್ನುವಂಥದ್ದು. ಸೊ ಈ ಕಾದಂಬರಿಯ ನಡುವೆ ನಾವು ಏನು ಗಮನಿಸ್ತೇವೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಆದಂತಹ, ಪರ್ಸನಲ್ ಆದಂತಹ ಡಿಸೆನ್ಸಿ ಮಾತ್ರ ಸಾಕಾಗೋದಿಲ್ಲ. ತುಂಬಾ ಒಂದು ವ್ಯವಸ್ಥೆಯ ದೃಷ್ಟಿಯಲ್ಲಿ ಪೊಲಿಟಿಕಲ್ ಮತ್ತೆ ರೇಷಿಯಲ್ ಬ್ಯಾರಿಯರ್ಸ್ ಇದ್ದಾಗ ಕೇವಲ ಒಂದು ಇಂಡಿವಿಜುವಲ್ಸ್ ನ ಮಧ್ಯದ ಒಂದು ಸೇತುವೆ ಅದು ಒಂದು ಒಳ್ಳೆಯ ಸಂಪರ್ಕ ಸೇತುವೆ ಆಗೋದಿಲ್ಲ ಅನ್ನುವಂಥದ್ದು. ಈ ಲಿಬರಲ್ ಹ್ಯೂಮನಿಸ್ಟ್ ಪ್ರಿನ್ಸಿಪಲ್ಸ್ ಏನಿದಾವೆ ಅವುಗಳು ತೀರಾ ಆತಂಕಕ್ಕೆ ಒಳಗಾದಂತಹ ಸಮಯ ಇದು. 1920, 1930 ಆಲ್ರೆಡಿ ಒಂದು ಮಹಾಯುದ್ಧ ನಡೆದು ಹೋಗಿ ಇನ್ನೊಂದು ಮಹಾಯುದ್ಧಕ್ಕೆ ಸ್ಟೇಜ್ ಸೆಟ್ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ನ್ಯಾಷನಲಿಸ್ಟಿಕ್ ಆಗಿ ಎಲ್ಲರೂ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಫಾಸ್ಟರ್ ಹೇಳ್ತಾನೆ, ಈ ಬ್ರಿಟಿಷ್ ಇಂಪೀರಿಯಲಿಸಂ ಅನ್ನುವಂತಹ ಒಂದು ಗ್ರ್ಯಾಂಡ್ ನೆರೇಟಿವ್ ಏನಿದೆ ಅದು ಮಾರಲಿ ತುಂಬಾ ಹಾಲೋ ಆಗಿರುವಂತದ್ದು. ಅವರು ಯಾವುದೇ ರೀತಿಯ ಮಾರಲ್ ಕಾಂಪ್ರಮೈಸ್ಗೆ ರೋನಿ ಅಂತವರು ಸಿದ್ಧರಾಗಿದ್ದಾರೆ ಅನ್ನುವಂಥದ್ದನ್ನ ಆತ ಸ್ಪಷ್ಟಪಡಿಸ್ತಾನೆ. ಈ ನಿಟ್ಟಿನಲ್ಲಿ ಕಾದಂಬರಿ ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನ ಎತ್ತುತ್ತದೆ. ಹಾಗೆಯೇ ನಾವು ಸ್ಪಿರಿಚುವಾಲಿಟಿ ಮತ್ತೆ ಅನ್ನೋನ್, ಭಾರತ ತೀರಾ ಅನ್ನೋನ್ ಆಗಿದ್ದರಿಂದ ಅಡೆಲನಲ್ಲಿ ಒಂದು ಕುತೂಹಲ ಇತ್ತು ಭಾರತದ ಮಿಸ್ಟಿಸಿಸಂ. ಈ ಸಿನಿಮಾವನ್ನು ನೋಡಿದಾಗ್ಲೂ ಕೂಡ ನಾವು ಏನು ಗಮನಿಸ್ತೇವೆ ಅಂತ ಹೇಳಿದ್ರೆ, ಈ ಮರಬಾರ್ ಕೇವುಗಳು ಆಕೆಯನ್ನ ಮತ್ತೆ ಮತ್ತೆ ಅಟ್ರಾಕ್ಟ್ ಮಾಡುವಂತಹ, ಅವಳ ಒಳಗಿನ ಅಭೀಪ್ಸೆಗಳನ್ನ ಹೊರಗೆ ತರುವಂತಹ ಒಂದು ಸಂಕೇತ, ಸಿಂಬಲ್ಸ್ ಆಗಿ ಕಾಣ್ತವೆ. ಈ ಸಿಂಬಲ್ ಮರಬಾರ್ ಕೇವ್ಸ್ ಮತ್ತೆ ಬೇರೆ ಸಿಂಬಲ್ಸ್ ಮುಖ್ಯವಾಗಿ ಅದು ಏನ್ ಮಾಡ್ತದೆ ಅಂದ್ರೆ ಸೈಕಲಾಜಿಕಲ್ ಆದಂತಹ ಒಂದು ಇಂಟರ್ಪ್ರಿಟೇಷನ್ ಅನ್ನ ಈ ಕಾದಂಬರಿಗೆ ನಾವು ಕೊಡಬಹುದಾದಂತಹ ಮನಃಶಾಸ್ತ್ರೀಯವಾದಂತಹ ಇಂಟರ್ಪ್ರಿಟೇಷನ್ಗೆ ಬಹಳಷ್ಟು ಸಾಕ್ಷ್ಯಗಳನ್ನ ಒದಗಿಸ್ತವೆ. ಹೇಗೆ ಅಡೆಲನ
ಒಂದು ಸುಪ್ತ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಗಳು ಆ ಕ್ಷಣದಲ್ಲಿ ಆ ಹೊರಗೆ ಬರ್ತವೆ. ಎಲ್ಲ ರೀತಿಯ ಒಂದು ಕನ್ಸ್ಟ್ರೆಂಟ್ಸ್ ಅನ್ನ ಮೀರಿ ಹೊರಗೆ ಬರ್ತದೆ. ಆದ್ರೆ ಹಾಗೆ ಬಂದಾಗ ಆಕೆ ಗುರುತಿಸುವಂತದ್ದು ಅಜೀಜ್ ಅನ್ನ ತಪ್ಪಿತಸ್ಥನನ್ನಾಗಿ, ಆಮೇಲೆ ಆಕೆಗೆ ಮನವರಿಕೆ ಆದ್ಮೇಲೆ ಅದು ಬದಲಾಗ್ತದೆ ಅನ್ನುವಂಥದ್ದು. ಈ ರೀತಿಯ ಒಂದು ಸಿಂಬಾಲಿಕ್ ಆದಂತಹ ಇಂಟರ್ಪ್ರಿಟೇಷನ್, ಒಂದು ಸೈಕಲಾಜಿಕಲ್ ಆದಂತಹ ಇಂಟರ್ಪ್ರಿಟೇಷನ್ ಕೂಡ ಈ ಕಾದಂಬರಿಗೆ ನಾವು ಕೊಡ್ಬೋದು. ಆ ನಿಟ್ಟಿನಲ್ಲಿ ಇದು ಎಡ್ವರ್ಡಿಯನ್ ರಿಯಲಿಸಂ ಮತ್ತೆ ಹೈ ಮಾಡರ್ನಿಸಂನ ಕೆಲವು ವಿಷಯಗಳನ್ನ, ಉದಾಹರಣೆಗೆ ಈ ವ್ಯಕ್ತಿಗಳ ಮಧ್ಯದ ಫ್ರಾಗ್ಮೆಂಟೇಶನ್, ಐಡೆಂಟಿಟಿಯ ಕುರಿತಾದಂತಹ ಪ್ರಶ್ನೆಗಳು, ಮತ್ತೆ ಕೊಲೋನಿಯಲ್ ರೂಲ್ ಅನ್ನೇ ಪ್ರಶ್ನೆ ಮಾಡುವಂತಹ, ದಿಸ್ ವೆರಿ ಇಂಪಾರ್ಟೆಂಟ್. ನಾವು ಹಾರ್ಟ್ ಆಫ್ ಡಾರ್ಕ್ನೆಸ್ ಅನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ಆದ್ರೆ ಹಾರ್ಟ್ ಆಫ್ ಡಾರ್ಕ್ನೆಸ್ ಅನ್ನ ಬರೆದಂತಹ ಜೋಸೆಫ್ ಕೊನ್ರಾಡ್ ಕೂಡ ಹೇಗೆ ಒಂದು ರೇಸಿಸ್ಟ್ ಆದಂತ ಮನೋಭಾವವನ್ನು ಹೊಂದಿದ್ದ ಅನ್ನುವಂಥದ್ದನ್ನ ಚಿನು ಅಚಿಬೆ ಅಂತ ಅವರು ಮುನ್ನೆಲೆಗೆ ತಂದಿದ್ದಾರೆ. ಕೊನ್ರಾಡ್ ಈಸ್ ಎ ಬ್ಲಡಿ ರೇಸಿಸ್ಟ್ ಅಂತ ಅವರು ಮಾತಾಡ್ತಾರೆ. ಆದ್ರೆ ಇಲ್ಲಿ ಈ ಕಾದಂಬರಿಯಲ್ಲಿ ನಾವು ಒಂದು ಎಡ್ವರ್ಡಿಯನ್ ರಿಯಲಿಸಂ ನಿಂದ ಹೇಗೆ ನಾವು ಮಾಡರ್ನಿಸಂಗೆ ಒಂದು ಬ್ರಿಡ್ಜ್ ಆಗಿ ನೋಡ್ಬೋದು, ಹೇಗೆ ಬ್ಲೂಮ್ಸ್ಬರಿ ಗ್ರೂಪಿಗೆ ಸೇರಿದವನಾಗಿದ್ದು ಕೂಡ ಎಂ ಫಸ್ಟರ್ ತನ್ನ ಲಿಬರಲ್ ಹ್ಯೂಮನಿಸ್ಟ್ ಟೆಂಡೆನ್ಸಿಗಳನ್ನ ಉಳಿಸ್ಕೊಳ್ತಾನೆ. ಆ ಮೂಲಕ ಇಂಡಿವಿಜುವಲ್ ಫ್ರೀಡಮ್, ಇಂಡಿವಿಜುವಲ್ ಗ್ರೋತ್, ಇಂಡಿವಿಜುವಲ್ ರ್ಯಾಷನಾಲಿಟಿ ಇದನ್ನ ಹೇಗೆ ಒಂದು ವ್ಯವಸ್ಥೆ, ಸಿಸ್ಟಮ್ ಅದನ್ನ ಕರ್ಬ್ ಮಾಡ್ತದೆ, ಅಧಿಕಾರ ಕೇಂದ್ರಿತವಾದಂತಹ ಸಂಸ್ಥೆಗಳು ಹೇಗೆ ಇದನ್ನ ಕರ್ಬ್ ಮಾಡ್ತವೆ ಅನ್ನುವಂಥದ್ದನ್ನ ತಿಳಿಸ್ತಾ, ಮಿಸ್ಟಿಸಿಸಮ್ ಮತ್ತೆ ಏನು ಸ್ಪಿರಿಚುವಾಲಿಟಿಯನ್ನ ಕೂಡ ಸಾಕಷ್ಟು ಬಾರಿ ತರ್ತಾರೆ. ಮಲಬಾರ್ ಕೇವ್ಸ್ ಅದಕ್ಕೆ ಸಿಂಬಲ್ಸ್ ಆಗಿರ್ತವೆ. ನಮ್ಮ ಜೀವನವನ್ನ, ನಮ್ಮ ಪ್ರಪಂಚವನ್ನ ನಾವು ತಿಳಿದದೇ ತೀರಾ ಕಡಿಮೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಂಬಿದಂತಹ ನಮ್ಮ ನಂಬಿಕೆಗಳು ಬುಡಮೇಲಾಗಬಹುದು ಅನ್ನುವಂತಹ ಒಂದು ಸೂಕ್ಷ್ಮತೆಯನ್ನ ಈ ಮಲಬಾರ್ ಕೇವ್ಸ್ ನ ಮೂಲಕ, ಅಲ್ಲಿ ನಡೆದಂತಹ ಘಟನೆಗಳ ಮೂಲಕ ತಿಳಿಸ್ತಾ, ಈ ಭಾರತ ಅನ್ನುವಂತ ಭೌಗೋಳಿಕ ಪರಿಸರವೇ ಭಿನ್ನ, ಅದನ್ನ ಒಬ್ಬ ವ್ಯಕ್ತಿಯ ಮೂಲಕ ಅಥವಾ ಒಂದು ಕಾನ್ಸೆಪ್ಟ್ ನ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಸಂಸ್ಕೃತಿ ಎಷ್ಟು ಭಿನ್ನವಾಗಿದೆ ಮತ್ತು ಬೇರೊಂದು ಭೌಗೋಳಿಕ ಪರಿಸರವನ್ನ ಆಳ್ವಿಕೆ ಮಾಡ್ಬೇಕಾದಾಗ ಒಂದು ಭೌಗೋಳಿಕ ಪರಿಸರವನ್ನ ಆಳ್ವಿಕೆ ಮಾಡುವಂತದ್ದು ಬೇರೆ, ಮತ್ತು ಅಲ್ಲಿಯ ಸಮುದಾಯವನ್ನ ಆಳ್ವಿಕೆ ಮಾಡೋದಿದೆಯಲ್ಲ, ಇದರ ಮಧ್ಯದಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಯು ಆರ್ ನಾಟ್ ಜಸ್ಟ್ ಹ್ಯಾಂಡ್ಲಿಂಗ್ ಎ ಜಿಯೋಗ್ರಾಫಿಕಲ್ ಏರಿಯಾ ಕಾಲ್ಡ್ ಇಂಡಿಯಾ, you are also handling an entity which is mysterious and which involves a totally different culture, tradition ಅನ್ನುವಂತಹ ತುಂಬಾ ಸೂಕ್ಷ್ಮವಾದಂತಹ ಎಳೆಗಳನ್ನ ಈ ಕಾದಂಬರಿ ತರ್ತದೆ. ಕೊನೆಯದಾಗಿ ಈ ಕಾದಂಬರಿ ಇನ್ನು 100 ವರ್ಷಗಳ ನಂತರವೂ ನಮ್ಗೆ ಯಾಕೆ ಮಹತ್ವದ್ದಾಗಿ ಕಾಣುತ್ತದೆ ಅಂತ ಹೇಳಿದ್ರೆ, ಅದು ಬ್ರಿಟಿಷ್ ಇಂಪೀರಿಯಲಿಸಂ ಅನ್ನ ಮತ್ತೆ ರೇಷಿಯಲ್ ಇಂಜಸ್ಟಿಸ್ ಅನ್ನ ತುಂಬಾ ಪ್ರಾಮಾಣಿಕವಾಗಿ ಪ್ರಶ್ನಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ. ಅದರ ಜೊತೆಗೆ ಎರಡು ಭಿನ್ನ ಭಿನ್ನ ಕಲ್ಚರ್ಗಳ ಎನ್ಕೌಂಟರ್ ಆದಾಗ, ಪರಸ್ಪರ ಭೇಟಿಯಾದಾಗ, ಮುಖಾಮುಖಿಯಾದಾಗ ಅಲ್ಲಿ ಉದ್ಭವಿಸುವಂತಹ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ನಿಂದ ಹಿಡಿದು ಪ್ರಿಜುಡಿಸ್ ಮತ್ತೆ ಡೀಪ್ ಸೀಟೆಡ್ ಈ ಪ್ರಿಜುಡಿಸ್ ಗಳನ್ನ ಹೇಗೆ ಕ್ವಶನ್ ಮಾಡ್ಬೋದು ಅನ್ನುವಂಥದ್ದನ್ನ, ಅದರ ಜೊತೆಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪಾರ್ಷಿಯಲ್ ಆದಂತಹ ಒಂದು ಆಯಾಮವನ್ನ ನೀಡುವುದರ ಜೊತೆಗೆ ಇದು ಮಾಡರ್ನಿಸ್ಟ್ ಲಿಟ್ರೇಚರ್ನ ಒಂದು ಬಹಳ ಮುಖ್ಯವಾದಂತಹ ಕಾದಂಬರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಟ್ರೂ ಹ್ಯೂಮನ್ ಕನೆಕ್ಷನ್ ರಿಕ್ವೈರ್ಸ್ ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತೆ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್, ವಿಚ್ ವಾಸ್ ನಿಯರ್ಲಿ ಇಂಪಾಸಿಬಲ್ ಅಂಡರ್ ದ ಕೊಲೋನಿಯಲ್ ಪವರ್ ಡೈನಾಮಿಕ್ಸ್. ಅಧಿಕಾರಶಾಹಿಯ ಸಂದರ್ಭದಲ್ಲಿ ಅದು ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಅವೇರ್ನೆಸ್ ಫಸ್ಟರಿಗೆ ಇತ್ತು ಮತ್ತು ಅದನ್ನ ಆತ ಪ್ರೆಸೆಂಟ್ ಮಾಡ್ತಾನೆ. ಸೊ ಈ ಕಾರಣಗಳಿಗಾಗಿ ಈ ಕಾದಂಬರಿಯನ್ನ ನಾವು ಮತ್ತೆ ಮತ್ತೆ ರಿವಿಸಿಟ್ ಮಾಡ್ಬೇಕಾಗ್ತದೆ. ಅಂತಹ ಒಂದು ಪ್ರಯತ್ನಕ್ಕೆ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಧಾರವಾಡ ಕಟ್ಟೆಗೆ ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
ಸರ್ ಧನ್ಯವಾದಗಳು ಸರ್. ಮತ್ತೆ ನಿಮ್ಮೊಟ್ಟಿಗೆ ಚರ್ಚೆನಲ್ಲಿ ಕೆಲವೊಂದಿಷ್ಟು ಮಾತುಗಳು ಇರುತ್ತೆ. ಧಾರವಾಡ ಕಟ್ಟೆಯ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡ್ರೋನೂರ್ ಸರ್ ಅವರ ಮಾತುಗಳಿಗಿನ ಮುಂಚೆ ಬರುವ ಗುರುವಾರ 19ನೇ ತಾರೀಕಿನಂದು ಇದೇ ಲಿಂಕ್ ಅನ್ನ ಬಳಸಿಕೊಂಡು ಈ ಒಂದು ಮಾಲಿಕೆಯ ಮುಂದುವರೆದ ಭಾಗವಾಗಿ 38ನೇ ಒಂದು ಉಪನ್ಯಾಸ ಜರುಗಲಿದೆ. ರುದ್ರೇಶ್ ಅಳ್ಳೊಳ್ಳಿಯವರು ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದ. ಇವರು ಅಡ್ಲಸ್ ಹಕ್ಸ್ಲಿ ಅವರ ಬ್ರೇವ್ ನ್ಯೂ ವರ್ಲ್ಡ್ ಕಾದಂಬರಿ ಕುರಿತು ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ನಮ್ಮ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಬಸವರಾಜ್ ಡ್ರೋನೂರ್ ಸರ್ ಅವರ ಮಾತುಗಳು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್, ಪ್ಲೀಸ್. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಡಿಸ್ಟರ್ಬೆನ್ಸ್ ಏನಿಲ್ಲಲ್ಲ? ಇಲ್ಲ ಸರ್, ಇಲ್ಲ. ಓಕೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಉಡುಪಿಯ ಹತ್ತಿರದ ತೆಂಕನಿಡಿಯೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವಿಷ್ಣುಮೂರ್ತಿ ಪ್ರಭು ಅವರು E.M. ಪಾಸ್ಟರ್ನ ಎ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯ ಕುರಿತು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಸುಮಾರು 60-65 ನಿಮಿಷಗಳ ಕಾಲ ಡಾಕ್ಟರ್ ಮೂರ್ತಿ ಅವರು ಮಾತನಾಡಿದ್ದಾರೆ. E.M. ಪಾಸ್ಟರ್ 20ನೇ ಶತಮಾನದ ಅತ್ಯಂತ ಮಹತ್ವದ ಕಾದಂಬರಿಕಾರ, ಲೇಖಕರಲ್ಲಿ ಒಬ್ಬರು. ತನ್ನ ಕಾದಂಬರಿಗಳ ಮೂಲಕ ಮತ್ತು ತನ್ನ ಪ್ರಬಂಧಗಳ ಮೂಲಕ E.M. ಪಾಸ್ಟರ್ 20ನೇ ಶತಮಾನದ ಲೇಖಕರ ಮೇಲೆ, ಕಥೆ ಕಾದಂಬರಿಕಾರರ ಮೇಲೆ ಹಾಗೂ ಓದುಗರ ಮೇಲೆ ಬಹಳ ದಟ್ಟವಾದ ಪ್ರಭಾವವನ್ನು ಬೀರಿದ ಅಪರೂಪದ ಲೇಖಕ. ಭಾರತೀಯರಿಗೆ E.M. ಪಾಸ್ಟರ್ನಲ್ಲಿ ಮತ್ತು ವಿಶೇಷವಾಗಿ ಅವನ ಎ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯಲ್ಲಿ ಬಹಳ ಆಸಕ್ತಿ ಇದೆ, ಕುತೂಹಲವಿದೆ. ಕಳೆದ 1 ಶತಮಾನದಿಂದ ನಾವು ಈ ಕಾದಂಬರಿಯನ್ನ ಓದುತ್ತಾ ಬಂದಿದ್ದೇವೆ. ಈ ಕಾದಂಬರಿಯನ್ನ ಅನೇಕ ತರಗತಿಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಾಗಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಈ ಕಾದಂಬರಿಯನ್ನ ಪಾಠ ಮಾಡುತ್ತಾ ಬಂದಿದ್ದಾರೆ. ಈ ಮಹತ್ವದ ಕಾದಂಬರಿಯ ಕುರಿತು ಡಾಕ್ಟರ್ ವಿಷ್ಣುಮೂರ್ತಿ ಅವರು ಅನೇಕ ಮಾತುಗಳನ್ನ ಆಡಿದ್ದಾರೆ. ವಿಶೇಷವಾಗಿ ಈ ಕಾದಂಬರಿಯ ಕಲೋನಿಯಲ್ ಡೈಮೆನ್ಷನ್ಗಳ ಬಗೆಗೆ, ವಸಾಹತೋತ್ತರ ಆಯಾಮಗಳ ಬಗ್ಗೆ ಅವರು ಮಾತನಾಡಿದರು. ವಸಾಹತೋತ್ತರ ಭಾಷೆ ಹೇಗಿರ್ತದೆ, ಚಿಂತನ ಕ್ರಮ ಹೇಗಿರ್ತದೆ, ಯಾವ ರೀತಿಯ ನರೇಟಿವ್ಸ್ ಗಳನ್ನ ವಸಾಹತೋತ್ತರ ಆಡಳಿತ ಕಟ್ಟಿಕೊಡ್ತದೆ, ಯಾವ ರೀತಿಯ ಡಿಸ್ಕೋರ್ಸ್ ಗಳನ್ನ ಅದು ಚಲಾವಣೆಗೆ ತರ್ತದೆ, ಹೇಗೆ ತನ್ನ ಸಂಸ್ಕೃತಿಯನ್ನ, ತನ್ನ ಜನಾಂಗವನ್ನ ಎತ್ತಿ ಹಿಡಿಯುತ್ತದೆ, ತನ್ನ ಸಾಹಿತ್ಯವನ್ನ, ತನ್ನ ಭಾಷೆಯನ್ನ, ತನ್ನ ಜೀವನ ಕ್ರಮವನ್ನ ನಮ್ಮ ಮೇಲೆ, ಈ ಕೊಲೊನೈಸ್ಡ್ ಜನರ ಮೇಲೆ ಹೇರ್ತದೆ ಎಂಬ ಅನೇಕ ವಿಷಯಗಳ ಬಗ್ಗೆ ಅವರು ಮಾತನಾಡಿದರು. ನಮಗೆ ಈ ಕಲೋನಿಯಲ್ ಅಂದ್ರ ವಸಾಹತೋತ್ತರ ಭಾಷೆಯನ್ನ ನಾವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ವಸಾಹತೋತ್ತರ ರಾಜಕಾರಣವನ್ನ ಕೂಡ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ನನಗೆ ಅನಿಸ್ತದೆ, ಮೇಲಿಂದ ಮೇಲೆ ಅನಿಸ್ತದೆ. ಯಾಕೆಂದ್ರೆ ಈ ಕಲೋನಿಯಲ್ ಪವರ್ ಏನಿದೆಯಲ್ಲ, ಅಥವಾ ದ ಡೈಮೆನ್ಷನ್ಸ್ ಆಫ್ ಕಲೋನಿಯಲ್ ಪವರ್, ವಸಾಹತೋತ್ತರ ಅಧಿಕಾರ, ಅದು ಕೇವಲ ರಾಜಕಾರಣದ ಮಾತಲ್ಲ. ಸಾಹಿತ್ಯದಲ್ಲೂ, ಸಾಹಿತ್ಯ, ಸಂಸ್ಕೃತಿ, ಭಾಷೆಯಲ್ಲೂ ಕೂಡ ಈ ವಸಾಹತೋತ್ತರ ಹಿಡಿತ ಇರ್ತದೆ. ಈ ಸಂಗತಿಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ವ್ಯಾಪಕವಾಗಿ ಚರ್ಚೆ ಮಾಡಬೇಕು, ಮಾತನಾಡಬೇಕು ಮತ್ತು ತಿಳಿದುಕೊಳ್ಬೇಕು. ಈ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯನ್ನ ನಾನು ಸುಮಾರು ಮೊದಲ ಬಾರಿಗೆ ಓದಿದ್ದು 20-25 ವರ್ಷಗಳ ಹಿಂದೆ. ನಾನು BA 2ನೇ ವರ್ಷದಲ್ಲಿದ್ದಾಗ ಈ ಕಾದಂಬರಿ ನಮಗೆ ಪಠ್ಯವಾಗಿತ್ತು. ಈ ಕಾದಂಬರಿಯನ್ನು ನಾನು ಮೊದಲ ಬಾರಿಗೆ ಓದಿದೆ. ಬಹಳ ಮೊದಲ ಬಾರಿಗೆ ಈ ಕಾದಂಬರಿಯನ್ನು ಓದಿದಾಗ ಈ ಕಾದಂಬರಿ ಮತ್ತು ಕಾದಂಬರಿಕಾರ
ಸಹಜವಾಗಿ ನನ್ನನ್ನ ಬಹಳ ದೀರ್ಘಕಾಲ ಕಾಡಿದ. ಈಗಲೂ ಕೂಡ ಈ ಕಾದಂಬರಿಯನ್ನ ನೀವು ಓದಿದ್ರೆ 320-30 ಪುಟದ ಕಾದಂಬರಿ ಒಂದೂವರೆ ದಿನದಲ್ಲಿ ಈ ಕಾದಂಬರಿಯನ್ನ ನೀವು ಓದಿ ಮುಗಿಸ್ಬೋದು. ಈ ಕಾದಂಬರಿಯನ್ನ ಓದಿದ್ರೆ ನೀವು ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗ್ತೀರಿ. ಈಗ ನಾವು ಇಂಗ್ಲೆಂಡಿಗೆ ಹೋಗ್ತಾ ಇದ್ದೇವೆ, ಇಂಗ್ಲೆಂಡ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಭಾರತೀಯ ಸಂಜಾತ ಒಬ್ಬರು ಈಗಾಗಲೇ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಪರಿಸ್ಥಿತಿ ಬದಲಾಗಿದೆ, ವಾತಾವರಣ ಬದಲಾಗಿದೆ. ಭಾರತೀಯರು ಪ್ರತಿಯೊಂದು ರಂಗದಲ್ಲೂ ತಮ್ಮ ಪ್ರಬುದ್ಧತೆಯನ್ನ ತೋರಿಸಿದ್ದಾರೆ, ತಮ್ಮ ಶಕ್ತಿಯನ್ನು ತೋರಿಸುತ್ತಿದ್ದಾರೆ. ಆದ್ರೆ 100 ವರ್ಷಗಳ ಹಿಂದೆ ಭಾರತದಲ್ಲಿ ವಸ್ತುಸ್ಥಿತಿ ಬಹಳ ವಿಭಿನ್ನವಾಗಿತ್ತು. ಮತ್ತು ಇಂಗ್ಲಿಷರು, ಎಸ್ಪೆಷಲಿ ಬ್ರಿಟಿಷರು ಭಾರತವನ್ನ ಬಹಳ ಕೆಟ್ಟ ರೀತಿಯಿಂದ ಭಾರತೀಯರನ್ನ ಅವರು ನಡೆಸಿಕೊಂಡಿದ್ದು ವಾಸ್ತವ. ಭಾರತದ ಶ್ರೀಮಂತಿಕೆಯನ್ನ ಅವರು ಲೂಟಿ ಮಾಡಿದ್ದು ಇದು ಒಂದು ವಾಸ್ತವ. ಹಾಗೆಯೇ ನಾವು ನಮ್ಮ ಸಂಸ್ಕೃತಿಯನ್ನ ನಾವು ಟೀಕೆ ಮಾಡುವಂತೆ, ಹೀಯಾಳಿಸುವಂತೆ ನಮಗೆ ಶಿಕ್ಷಣವನ್ನು ನೀಡಿದವರು ಕೂಡ ಇಂಗ್ಲಿಷರೇ. ನಾವು ಇಂಗ್ಲೆಂಡ್ ಅನ್ನ ಆಳುವಂತ ಸಾಮರ್ಥ್ಯವನ್ನ ವಸಾಹತೋತ್ತರ ನಿಯಂತ್ರಣದಿಂದ ಇನ್ನು ನಾವು ಪಾರಾಗಿಲ್ಲ ಎಂದು ಅನಿಸುತ್ತದೆ. ಸಾಂಸ್ಕೃತಿಕವಾಗಿ ನಾವು ಇನ್ನೂ ಕೂಡ ಆ ಗುಲಾಮಗಿರಿಯಲ್ಲಿ ಇದ್ದೇವೆ ಎಂದು ನನಗೆ ಬಲವಾಗಿ ಅನಿಸ್ತದೆ. ಇಂಥ ಕಾದಂಬರಿಗಳನ್ನು ಓದಿದಾಗ ಮತ್ತೆ ನಾನು ಅಂದುಕೊಳ್ಳುವುದು ಏನಂತಂದ್ರೆ, ನಾವು ಈ ಒಂದು ನಿಯಂತ್ರಣದಿಂದ, ಬ್ರಿಟಿಷ್ ನಿಯಂತ್ರಣದಿಂದ, ಈ ಯುರೋಪಿನ ನಿಯಂತ್ರಣದಿಂದ, ಐರೋಪ್ಯ ಕೇಂದ್ರಿತ ಚಿಂತನಧಾರೆಯ, ಜೀವನ ಶೈಲಿಯ, ವಿಚಾರಧಾರೆಯ ಆ ನಿಯಂತ್ರಣದಿಂದ, ಆ ಕಪಿಮುಷ್ಟಿಯಿಂದ ನಾವು ಹೊರಗೆ ಬರಬೇಕಾದ ಅಗತ್ಯ ಬಹಳ ಇದೆ ಅಂತ ನನಗೆ ಅನಿಸ್ತದೆ. ಮೂರ್ತಿಯವರು ಹೇಳಿದ ಹಾಗೆ E.M. ಫಾಸ್ಟರ್ he was a liberal humanist. ಲಿಬರಲ್ ಹ್ಯುಮ್ಯಾನಿಸಮ್ ಕೂಡ ಅದಕ್ಕೊಂದು ಮಿತಿ ಇದೆ. ಯಾಕೆಂದ್ರೆ ಈ ಕಾದಂಬರಿಯನ್ನ ನಾವು ಸೂಕ್ಷ್ಮವಾಗಿ ಓದಿದಾಗ E.M. ಫಾಸ್ಟರ್ನ ಸಿಂಪತಿ ಯಾರ ಬಗೆಗಿದೆ? ಅಜೀಜನ್ ಬಗೆಗಿದೆಯೋ ಅಥವಾ ಫೀಲ್ಡಿಂಗ್, ಎಡೆಲಾ, ಮಿಸೆಸ್ ಮೋರ್, ರೋನಿ ಮುಂತಾದ ಪಾತ್ರಗಳ ಬಗೆಗಿದೆಯೋ ಎಂಬ ಸಂದೇಹ ನಮ್ಗೆ ಈಗಲೂ ಕೂಡ ಕಾಡ್ತಾ ಇರ್ತದೆ. ಯಾಕೆ ಈಗ ಭಾರತಕ್ಕೆ ಮಿಸೆಸ್ ಮೋರ್ ಮತ್ತು ಅಡೆಲಾ ಅವರು ಭಾರತಕ್ಕೆ ಯಾಕೆ ಬರ್ತಾರೆ ಅಂತಂದ್ರೆ, ಭಾರತವನ್ನ ಅರ್ಥ ಮಾಡಿಕೊಳ್ಬೇಕು, ಭಾರತೀಯರನ್ನ ಅರ್ಥ ಮಾಡಿಕೊಳ್ಬೇಕು ಎಂಬ ಒಂದು ಸದುದ್ದೇಶದಿಂದ ಅವರು ಭಾರತಕ್ಕೆ ಬರ್ತಾರೆ. ಬಟ್ ವೈ ದೇ ಹ್ಯಾವ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ? ಅವರು ಭಾರತವನ್ನ ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ, ಭಾರತದ ಸಂಸ್ಕೃತಿಯನ್ನ ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಪ್ರಶ್ನೆ ನಮಗೆ ಕಾಡ್ತದೆ. ಯಾಕೆಂದ್ರೆ ಯಾವಾಗ ನಾನು ನನ್ನ ಸಂಸ್ಕೃತಿಯ ಶ್ರೀಮಂತಿಕೆಯಿಂದ, ನನ್ನ ಸಂಸ್ಕೃತಿಯ ಹಿರಿಮೆಯಿಂದ ನಾನು ಹೊರಗೆ ಬರದ ಹೊರತು ಇನ್ನೊಂದು ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಂಸ್ಕೃತಿಯನ್ನ, ಇನ್ನೊಂದು ಭಾಷೆಯನ್ನ, ಇನ್ನೊಂದು ಜನಾಂಗವನ್ನ ನಾನು ಸರಿಯಾಗಿ ಅರ್ಥ ಮಾಡಿಕೊಡ್ಬೇಕಾದ್ರೆ ನಾನು ನನ್ನ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಿಂದ ಹೊರಗೆ ಬರಬೇಕಾಗ್ತದೆ. ಐ ಡೋಂಟ್ ಥಿಂಕ್ ದಟ್ ಎ ಬ್ರಿಟಿಷ್ ಆಥರ್ or a European author can come out of the supremacy of his language and culture, understand any other culture ಅಂತ ನನಗೆ ಅನಿಸೋದಿಲ್ಲ. ಆದ್ರೂ ಕೂಡ ಈ ಕಾದಂಬರಿಯಲ್ಲಿ ಅನೇಕ E.M. ಫಾಸ್ಟರ್ ಐರೋಪ್ಯ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಕ್ರಿಟಿಕಲ್ ಆಗಿರ್ತಾನೆ. ಇಂಡಿಯಾದ ಅಂದ್ರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಅವನು ಅನೇಕ ಸಂದರ್ಭದಲ್ಲಿ ಕೇವಲ ಸಿಂಪತಿಯನ್ನು ಮಾತ್ರ ತೋರಿಸುವುದಿಲ್ಲ, ಭಾರತವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಧಾರವಾಡ ಕಟ್ಟೆ ಇನ್ನೊಂದು 15-20 ದಿವಸಗಳ ನಂತರ ಒಂದು ವಿಶೇಷವಾದ ಉಪನ್ಯಾಸ ಮಾಲಿಕೆಯನ್ನ ಇಂಗ್ಲಿಷ್ ನಲ್ಲಿ ಪ್ರಾರಂಭ ಮಾಡಲಿದೆ. ಆ ಇಂಗ್ಲಿಷ್ ಮಾಲಿಕೆಯ ವಸ್ತು ಕೂಡ ಇದೇ ಆಗಿದೆ. ಭಾರತ್ ಇನ್ ವೆಸ್ಟರ್ನ್ ಅಂಡ್ ಇಂಗ್ಲಿಷ್ ಇಮ್ಯಾಜಿನೇಷನ್. ಈ ಒಂದು ಮಾಲಿಕೆ ಅಡಿಯಲ್ಲಿ ನಾವು ಸುಮಾರು 50 ಉಪನ್ಯಾಸಗಳನ್ನ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದೇವೆ. ಆಗ ನಾವು ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಬ್ರಿಟಿಷ್ ಇಂಡಿಯಾ ಆ ಕಾಲಕ್ಕೆ ಈ ಕಾಲದಲ್ಲೂ ಕೂಡ ಇದೆ. ಯಾಕಂದ್ರೆ ಇಂಗ್ಲಿಷ್ ಮಾತನಾಡುವವರು ಅವರು ಒಂದ್ ರೀತಿಯಿಂದ ಬ್ರಿಟಿಷ್ ಇಂಗ್ಲಿಷ್ ನಲ್ಲಿ ಇದ್ದಾರೆ. ನಾನು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಂಗ್ಲಿಷ್ ಭಾಷೆಗೆ ಇರುವ ಬೆಲೆ ಈ ದೇಶದಲ್ಲಿ ಬೇರೆ ಯಾವ ಭಾಷೆಗಳಿಗೂ ಇಲ್ಲ.
ಕನ್ನಡದಲ್ಲಿ ನೀವು ನಿರರ್ಗಳವಾಗಿ ಬರೀಬಹುದು, ಮಾತನಾಡಬಹುದು. 1 ನಿಮಿಷ, ಬ್ಯಾಟ್ರಿ ಲೋ ಆಗಿದೆ. ಸೊ ಹೀಗಾಗಿ ಈ ನೋಡಿ, ಭಾನು ಮುಷ್ತಾಕ್ ಅವರ ಕಥಾ ಸಂಕಲನಕ್ಕೆ ಬುಕರ್ ಪ್ರೈಸ್ ಬಂತು. ಆದ್ರೆ ಅವರ ಕನ್ನಡ ಪುಸ್ತಕಿಗೆ ಬುಕರ್ ಪ್ರೈಸ್ ಬಂದಿಲ್ಲ. ಇಂಗ್ಲಿಷ್ ಅನುವಾದ ಕೃತಿಗೆ ಬುಕರ್ ಪ್ರೈಸ್ ಬಂದಿದೆ. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಇಂಗ್ಲಿಷ್ ಭಾಷೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೊ ಈಗಲೂ ಕೂಡ ಭಾರತದಲ್ಲಿ ಈ 2 ರೀತಿಯ ದೇಶಗಳು ಇವೆ. ಒಂದು ಬ್ರಿಟಿಷ್ ಇಂಡಿಯಾ, ಇನ್ನೊಂದು ಇಂಡಿಯನ್ ಇಂಡಿಯಾ. ಕನ್ನಡದಲ್ಲಿ ಮಾತನಾಡಿದ್ರೆ ನೀವು ಇಂಡಿಯನ್ ಇಂಡಿಯಾದಲ್ಲಿ ಇರ್ತೀರಿ, ಅಥವಾ ತೆಲುಗು, ತಮಿಳು, ಹಿಂದಿ ಯಾವುದೇ ಭಾರತೀಯ ಭಾಷೆಯಲ್ಲಿ ಮಾತನಾಡಿದ್ರೆ ನೀವು ಇಂಡಿಯನ್ ಇಂಡಿಯಾದಲ್ಲಿ ಇದ್ದೀರಿ ಅಂತ ಅರ್ಥ. ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರೆ ನೀವು ಬ್ರಿಟಿಷ್ ಇಂಡಿಯಾದಲ್ಲಿ ಇದ್ದೀರಿ ಅಂತಲೇ ಅರ್ಥ. ಇದ್ರ 2ರ ಮಧ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ, ಸಾಂಸ್ಕೃತಿಕ ಬಿಕ್ಕಟ್ಟು ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಕಾದಂಬರಿ ಭಾರತದ ಸಂಕೀರ್ಣ ಚಿತ್ರಣವನ್ನ ನಮಗೆ ನೀಡ್ತದೆ. ಈ ಕಾದಂಬರಿಯ ಮಹತ್ವ ಇರುವುದೇ ಇಲ್ಲೇ. ಅಂತಂದ್ರೆ ಭಾರತವನ್ನ ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗುದಿಲ್ಲ. ನಾವೆಲ್ಲ ಭಾರತೀಯರು, ನಮಗೆ ಭಾರತ ಎಷ್ಟರ ಮಟ್ಟಿಗೆ ಭಾರತ ನಮಗೆ ಅರ್ಥವಾಗಿದೆ ಎಂದು ನಮಗೆ ಗೊತ್ತಿಲ್ಲ. ಬಹಳ ಕಷ್ಟ, ಭಾರತವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಯಾವುದೇ ಒಂದು ಪಟ್ಟಣವನ್ನ ಅಥವಾ ಒಂದು ನಗರವನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಭಾರತ ಅರ್ಥ ಆಗೋದಿಲ್ಲ. ನಾವ್ ಹೇಳ್ತಲ್ಲ, ಇಂಡಿಯಾ ಲಿವ್ಸ್ ಇನ್ ಇಟ್ಸ್ ವಿಲೇಜಸ್. ಭಾರತ ಎಲ್ಲಿದೆ ಅಂದ್ರೆ, ಭಾರತ ಹಳ್ಳಿಗಳಲ್ಲಿದೆ, ಭಾರತ ಗುಡಿಸಿನಲ್ಲಿದೆ, ಭಾರತ ಕೇರಿಯಲ್ಲಿದೆ, ಭಾರತ ನಮ್ಮ ಆದಿವಾಸಿ ಜನರಲ್ಲಿದೆ. ಎಲ್ಲೆಲ್ಲೋ ಈ ಭಾರತ ಇದೆ. ನದಿಗಳಲ್ಲಿದೆ, ಸಾಗರಗಳಲ್ಲಿದೆ, ಬೆಟ್ಟ ಗುಡ್ಡಗಳಲ್ಲಿದೆ, ಇಡೀ ವಾತಾವರಣದಲ್ಲಿದೆ, ಪರಿಸರದಲ್ಲಿದೆ. ಹಿಮಾಲಯದಲ್ಲಿ ಮಾತ್ರ ಇಲ್ಲ, ನಮ್ಮೂರಿನ ಕೆರೆಯಲ್ಲೂ ಕೂಡ ಭಾರತ ಇದೆ. ಭಾರತದ ವೈಶಿಷ್ಟ್ಯ ಇದೆ. ಈ ಭಾರತದ ಆಧ್ಯಾತ್ಮಿಕ ಶಕ್ತಿ, ಧಾರ್ಮಿಕ ಶಕ್ತಿ, ಇದೆಲ್ಲ ಈ ದೇಶದ ತುಂಬಾ ಹರಡಿಕೊಂಡಿದೆ, ಬಹಳ ಸೂಕ್ಷ್ಮವಾಗಿ ಹರಡಿಕೊಂಡಿದೆ. ಹೀಗಾಗಿ ನಮ್ಮ ಮಾತುಗಳು, ನಮ್ಮ ಫಿಲಾಸಫೀಸ್ಗಳು, ನಮ್ಮ ತರ್ಕಗಳು, ನಮ್ಮ ಬದುಕು, ನಮ್ಮ ಜೀವನ ದರ್ಶನ ಜನಾಂಗದ ಇಲ್ಲ ಅನ್ನೋದು ಕೂಡ ಓದಿದಾಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲದೆ ಸಾಮ್ರಾಜ್ಯಶಾಹಿಯ ಕರಾಳ ಮುಖಗಳನ್ನ ಈ ಕಾದಂಬರಿ ನಮಗೆ ಪರಿಚಯಿಸ್ತದೆ. ಇದರ ಬಗ್ಗೆ ಮೂರ್ತಿಯವರು ಆಗಲೇ ಅನೇಕ ಮಾತುಗಳನ್ನ ಆಡಿದ್ದಾರೆ. ಇದರೊಟ್ಟಿಗೆ ನಾನು ಒಂದು 5-6 ನಿಮಿಷದಲ್ಲಿ ಕೆಲವು ನನ್ನ ಮಾತುಗಳನ್ನ ಹೇಳುವುದರ ಮೂಲಕ ನಾನು ನನ್ನ ಮಾತಿಗೆ ವಿದಾಯ ನೀಡುತ್ತೇನೆ. ನೀವು ಮೂರ್ತಿಯವರೊಂದಿಗೆ ಚರ್ಚೆ ಮತ್ತು ಸಂವಾದವನ್ನ ಮಾಡ್ಬೋದು. ನನಗೆ E.M. ಫಾಸ್ಟರ್ 2 ಕಾರಣಗಳಿಗಾಗಿ ಇಷ್ಟ ಆಗ್ತಾನೆ. ಮೊದಲನೇದು, ಅವನು ಬಹಳ ದೀರ್ಘಕಾಲ ಬದುಕಿದ, 91 ವರ್ಷ ಅವನು ಬದುಕಿದ. 1879 ಜನವರಿಯಲ್ಲಿ ಅವನು ಹುಟ್ಟಿದ್ದು ಮತ್ತು ಜೂನ್ ತಿಂಗಳಲ್ಲಿ 1970 ಅವನು ತೀರಿಕೊಂಡಿದ್ದು. 91 ವರ್ಷ ಬದುಕಿದ. E.M. ಫಾಸ್ಟರ್ ನಂತ ಒಬ್ಬ ಅತ್ಯಂತ ಪ್ರತಿಭಾವಂತ, ಸೃಜನಶೀಲ ಲೇಖಕ, ಕಾದಂಬರಿಕಾರ 91 ವರ್ಷ ಬದುಕುವುದು ಬಹಳ ಮಹತ್ವದ್ದು. ಈಗ ನಮ್ಮಲ್ಲಿ ನವೋದಯ ಕಾಲದ ಅನೇಕ ಸಾಹಿತಿಗಳು ಬಹಳ ಸುದೀರ್ಘ ಕಾಲ ಬದುಕಿದರು. ಕುವೆಂಪು ಆಗಿರ್ಬೋದು, ಬೇಂದ್ರೆ ಅವರಾಗಿರ್ಬೋದು, ಮಾಸ್ತಿ, ಗೋಕಾಕ್, ಕಾರಂತರು, ಶಿವರಾಮ್ ಕಾರಂತರು 92-93 ವರ್ಷಗಳವರೆಗೆ ಅವರು ಬದುಕಿದರು. ತಾವು ಬದುಕಿರುವಷ್ಟು ಕಾಲ ಅವರು ಬೆಟ್ಟ ಗುಡ್ಡಗಳಲ್ಲಿ ಓಡಾಡಿದರು. ಅವರೇನ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಜೀವನ ಬಿಡ್ಲಿಲ್ಲ. ಸೊ ಹೀಗೆ ಫಾಸ್ಟರ್ 91 ವರ್ಷ ಬಹಳ ಅದ್ಭುತವಾದ ಜೀವನವನ್ನ ಅವನು ಮಾಡಿದ. ಆತನ ಮೇಲೆ D.H. ಲಾರೆನ್ಸ್ನ ಪ್ರಭಾವ ಇತ್ತು, ಜೇನ್ ಆಸ್ಟೆನ್ ಪ್ರಭಾವ ಇತ್ತು, ಜೋಸೆಫ್ ಕಾನ್ರಾಡ್ ಪ್ರಭಾವ ಇತ್ತು. ಎಲ್ಲ ಪ್ರಭಾವದ ಬಗ್ಗೆ ಕೂಡ ನಾವು ಒಂದ್ಸಲ ಮಾತನಾಡಬಹುದು. ಇಲ್ಲಿ ಒಂದು E.M. ಫಾಸ್ಟರ್ನ ಒಂದು ಸಿದ್ಧಾಂತ ಏನಾಗಿತ್ತು ಅಂತಂದ್ರೆ,
ಭಾರತದ ಬಗ್ಗೆ ಅವನಿಗೆ ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಮೂರ್ತಿಯವರು ಹೇಳಿದಾಗೆ ಭಾರತಕ್ಕೆ ಅವನು 2 ಸಲ ಭೇಟಿ ನೀಡಿದ್ದ. ಈ ಎಲ್ಲಾ ಸಂಗತಿಗಳು ಅವನ ಕಾದಂಬರಿಗಳಲ್ಲಿ, ಸ್ಪೆಷಲಿ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯಲ್ಲಿ ವ್ಯಕ್ತವಾಗಿದೆ. ಒಂದ್ ಕಡೆ ಅವನು ಹೇಳ್ತಾನೆ, ದೇರ್ ಇಸ್ ನೋ ಹಾರ್ಮ್ ಇನ್ ಡಿಸೀವಿಂಗ್ ಸೊಸೈಟಿ ಆಸ್ ಲಾಂಗ್ ಆಸ್ ಶಿ ಡಸ್ ನಾಟ್ ಫೈಂಡ್ ಯು ಔಟ್. ಅಂದ್ರೆ ಒಬ್ಬ ಲೇಖಕ, ಒಬ್ಬ ಮನುಷ್ಯ ತನ್ನ ಸಮಾಜವನ್ನ ಎಷ್ಟು ಕಾಲ ತನ್ನ ಸಮಾಜಕ್ಕೆ ಅವನು ದ್ರೋಹ ಮಾಡಬಹುದು ಅಂತಂದ್ರೆ, ಎಲ್ಲಿಯವರೆಗೆ ಸಮಾಜ ಅವನ ದ್ರೋಹವನ್ನ ಗುರುತಿಸುವುದಿಲ್ಲೋ ಅಲ್ಲಿಯವರೆಗೂ ಕೂಡ ಅವನು ಮೋಸ ಮಾಡಬಹುದು ಅಂತ. ಅಂದ್ರೆ ಒಂದು ಕಾಲಕ್ಕೆ ಸಮಾಜ ಗುರುತಿಸ್ತದೆ. ನೀವು ಒಳ್ಳೆ ಕೆಲಸ ಮಾಡಿದ್ರು ಅದು ಗುರುತಿಸ್ತದೆ, ನೀವು ಕೆಟ್ಟ ಕೆಲಸ ಮಾಡಿದ್ರು ಅದು ಗುರುತಿಸ್ತದೆ. ನೀವು ದೇಶ ಪ್ರೇಮಿಯೋ, ದೇಶ ದ್ರೋಹಿಯೋ, ರಾಷ್ಟ್ರ ಪ್ರೇಮಿಯೋ, ರಾಷ್ಟ್ರ ದ್ರೋಹಿಯೋ ಎನ್ನುವುದನ್ನ ಸಮಾಜ ಸರಿಯಾಗಿ ಗುರುತಿಸ್ತಾ ಇರ್ತದೆ. ನಾನು ಏನೇ ಹೇಳಬಹುದು, ನೀವೇನೇ ಹೇಳಬಹುದು, ಸಮಾಜ ಮಾತ್ರ ನಮ್ಮನ್ನ ಯಾವತ್ತು ನೋಡ್ತಾ ಇರ್ತದೆ. ನಮ್ಮ ಆಕ್ಷನ್ ಅನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಚಲನವಲನವನ್ನ, ನಮ್ಮ ಮಾತುಗಳನ್ನ, ಕೃತಿಗಳನ್ನ ಅದು ತನ್ನದೇ ಆದ ರೀತಿಯಲ್ಲಿ ಅಸೆಸ್ ಮಾಡ್ತಾ ಇರ್ತದೆ. ಜನರು, ಸಮಾಜ ನಮ್ಮನ್ನ ಅಸೆಸ್ ಮಾಡ್ತಾ ಇರ್ತದೆ. ಹೀಗಾಗಿ ನಾವು ಎಲ್ಲ ಕಾಲಕ್ಕೂ ಸಮಾಜವನ್ನ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಾವು ಎಷ್ಟೇ ಪ್ರತಿಭಾವಂತರಾಗಿರ್ಬೋದು, ಏನೇ ಆಗಿರ್ಬೋದು, ನಾವು ನಮ್ಮ ಸಮಾಜವನ್ನ ಉದ್ದಕ್ಕೂ ನಮ್ಮ ಸಮಾಜವನ್ನ ನಾವು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಆಮೇಲೆ ಈ ಕಾದಂಬರಿ ಕೊನೆಗೆ ಒಂದು ಮಾತು ಬರ್ತದೆ, ವೈ ಕಾಂಟ್ ವಿ ಬಿ ಫ್ರೆಂಡ್ಸ್ ನಾವ್ ಅಂತ. ಅಜೀಜ್ಗೆ ಯಾರೋ ಕೇಳ್ತಾರೆ ಇದನ್ನ, ಈಗ ನಾವು ಮತ್ತೆ ಯಾಕೆ ಸ್ನೇಹಿತರಾಗಬಾರ್ದು ಅಂತ. ಬಹಳ ಮಹತ್ವದ ಪ್ರಶ್ನೆ ಇದು. ಆಗೋದಿಲ್ಲ, ಯಾಕಂದ್ರೆ ಅದು ಹೊತ್ತು ಮೀರಿ ಹೋಗಿಬಿಟ್ಟಿರ್ತದೆ, ಕಾಲ ಮೀರಿ ಹೋಗಿರ್ತದೆ. ಬಸವಣ್ಣನವರ ಒಂದು ವಚನ ಇದೆಯಲ್ಲ, ಹೊತ್ತು ಹೋಗದ ಮುನ್ನ ಪೆನ್ನು ಬಾಡದ ಮುನ್ನ, ಹೀಗೆಲ್ಲ ಒಂದು ವಚನ ಇದೆ, ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಸೊ ಹೀಗಾಗಿ ಸ್ನೇಹಕ್ಕೂ ಒಂದು ಕಾಲ ಇರ್ತದೆ, ಪ್ರೀತಿಗೂ ಒಂದು ಕಾಲ ಇರ್ತದೆ, ದ್ವೇಷಕ್ಕೂ ಒಂದು ಕಾಲ ಇರ್ತದೆ. ಆ ಕಾಲ ಮೀರಿದಾಗ ಪ್ರೀತಿ ಸಾಧ್ಯ ಆಗೋದಿಲ್ಲ, ಸ್ನೇಹ ಸಾಧ್ಯ ಆಗೋದಿಲ್ಲ. ವೈ ಕಾಂಟ್ ವಿ ಬಿ ಫ್ರೆಂಡ್ಸ್ ನಾವು ಅಂದಾಗ ಅವನು ಹೇಳ್ತಾನೆ, ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ಕಾಲವನ್ನ ನಾವು ದಾಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕು. ಅನೇಕ ಜನ ವಿದೇಶಿ ಲೇಖಕರು, ಇತಿಹಾಸಕಾರರು, ಕಾದಂಬರಿಕಾರರು ಭಾರತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಕೆಲವರು ಬಹಳ ಅದ್ಭುತವಾಗಿ ಭಾರತವನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಮಾರ್ಕ್ ಟ್ವೇನ್ ಕಾಶಿ ಬಗೆಗೆ ಅವನು ಹೇಳ್ತಾನಲ್ಲ, ಇಂಡಿಯಾ ಈಸ್ ದಿ ಕ್ರೆಡಲ್ ಆಫ್ ಹ್ಯೂಮನ್ ರೇಸ್, ದ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ದಿ ಮದರ್ ಆಫ್ ಹಿಸ್ಟ್ರಿ, ದ ಗ್ರ್ಯಾಂಡ್ ಮದರ್ ಆಫ್ ಲೆಜೆಂಡ್ ಅಂಡ್ ದಿ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್. Our most valuable and most instructive materials in the history of man are treasured in India only ಅಂತಕ್ಕಂಥ ಮಾತನ್ನ ಮಾರ್ಕ್ ಟ್ವೇನ್ ಹೇಳ್ತಾನೆ. ಆದ್ರೆ ರಡಿಯಾರ್ಡ್ ಕಿಪ್ಲಿಂಗ್ ಮೂರ್ತಿಯವರು ಅದನ್ನ ಪ್ರಸ್ತಾಪ ಮಾಡಿದ್ರು, ವೈಟ್ ಮ್ಯಾನ್ಸ್ ಬರ್ಡನ್, ಅದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಕಾನ್ರಾಡ್ ಮತ್ತು ರಡಿಯಾರ್ಡ್ ಕಿಪ್ಲಿಂಗರಿಗೆ ಭಾರತ ಅರ್ಥ ಆಗ್ಲಿಲ್ಲ, ಅಥವಾ ಈ ಪೌರಾರ್ಥ ದೇಶಗಳು ಆಕ್ಸಿಡೆಂಟಲ್ ಅಂತ ಇದ್ದೇವಲ್ಲ, ಅದು ಅವರಿಗೆ ಅರ್ಥ ಆಗ್ಲಿಲ್ಲ. ಭಾರತದ ತತ್ವಶಾಸ್ತ್ರ ಅರ್ಥ ಆಗ್ಲಿಲ್ಲ, ಭಾರತದ ಆಧ್ಯಾತ್ಮಿಕತೆ ಅರ್ಥ ಆಗ್ಲಿಲ್ಲ, ಭಾರತದ ಸಮಾಜ ಕೂಡ ಅರ್ಥ ಆಗ್ಲಿಲ್ಲ. ಹೀಗಾಗಿ ಮಾರ್ಕ್ ಟ್ವೇನ್ ರಡಿಯಾರ್ಡ್ ಕಿಪ್ಲಿಂಗ್ ಹೇಳ್ತಾನಲ್ಲ, ಈಸ್ಟ್ ಈಸ್ ಈಸ್ಟ್, ವೆಸ್ಟ್ ಈಸ್ ವೆಸ್ಟ್, ಅಂಡ್ ನೆವರ್ ದ ಟ್ವೇನ್ ಶಾಲ್ ಮೀಟ್. ಈ ಪೂರ್ವ ಪಶ್ಚಿಮ ಅವು ಯಾವತ್ತಿದ್ರು ಬೇರೆ ಬೇರೆ ಪ್ರತ್ಯೇಕವಾಗಿ ಇರ್ತವೆ, ಅವು ಎಂದೂ ಸೇರೋದಿಲ್ಲ ಅಂತಕ್ಕಂಥ ಮಾತನ್ನ ರಡಿಯಾರ್ಡ್ ಕಿಪ್ಲಿಂಗ್ ಹೇಳಿದ. ಬಟ್ ಅದೆಲ್ಲ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ರಾಂಗ್, ಅದು ತಪ್ಪು ಎಂದು ಈಗ ನಿಖರವಾಗಿ ಎಲ್ಲರಿಗೆ ಗೊತ್ತಾಗಿದೆ. ಈ ಕಾದಂಬರಿ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮೂರ್ತಿಯವರು ಆಗ್ಲೇ ಇದರ ಬಗೆಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಈ ದೇಶವನ್ನ ಬಿಟ್ಟು ಹೋಗುವ ಮೊದಲು ಮಿಸೆಸ್ ಮೋರ್ ಒಂದು ಮಾತನ್ನು ಹೇಳ್ತಾಳೆ, ದೇರ್ ಇಸ್ ನೋ ರಿಯಲ್ ಇಂಡಿಯಾ ಅಂದ್ರೆ ನಿಜವಾದ ಭಾರತ ಇಲ್ಲವೇ ಇಲ್ಲ. ಬಟ್ ರಾದರ್ ಎ ಕಾಂಪ್ಲೆಕ್ಸ್ ಮಲ್ಟಿಟ್ಯೂಡ್ ಆಫ್ ಡಿಫರೆಂಟ್ ಇಂಡಿಯಾಸ್. ಈ ದೇಶದಲ್ಲಿ ಇಲ್ಲಿ ಭಾರತ ಇಲ್ಲ, ಇಲ್ಲಿ ನಿಜವಾದ ಭಾರತ ಇಲ್ಲ, ಆದ್ರೆ ಅನೇಕ ರೀತಿಯ ಸಂಕೀರ್ಣವಾದ ಭಾರತಗಳು ಈ ದೇಶದಲ್ಲಿವೆ. ಅಂದ್ರೆ ನೀನು ಒಬ್ಬ ಭಾರತ, ನಾನು ಒಬ್ಬ ಭಾರತ. ಈ ದೇಶದಲ್ಲಿ 140 ಕೋಟಿ ಜನರು ಏನಿದ್ದೇವಲ್ಲ, ನಾವೆಲ್ಲರೂ ಒಂದೊಂದು ರೀತಿಯ ಭಾರತ. ಈ 140 ಕೋಟಿ ಭಾರತಗಳು ಈ ದೇಶದಲ್ಲಿವೆ. ಇವುಗಳಲ್ಲಿ ಒಗ್ಗಟ್ಟು ಬೇಕು, ಇವುಗಳಲ್ಲಿ ಐಕ್ಯ ಬೇಕು, ಇವುಗಳನ್ನ
ಹಿಡಿದಿಡಲು ಒಂದು ಕೊಂಡಿ ಬೇಕು, ಸಾಮರಸ್ಯ ಬೇಕು. ಅದು ಬಹಳ ಮಹತ್ವದ್ದು. ಇಲ್ಲದೆ ಹೋದ್ರೆ ಮತ್ತೆ ಭಾರತ ಛಿದ್ರವಾಗ್ತದೆ, ಒಡೆದು ಹೋಗ್ತದೆ. ನಮ್ಮಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ. ಈ ಸಂಸ್ಕೃತಿಗಳ ಮಧ್ಯೆ, ಭಾಷೆಗಳ ಮಧ್ಯೆ ಸೇತುವೆಯನ್ನ ನಾವು ಕಟ್ಟದೆ ಹೋಗದೆ ಇದ್ರೆ, ಸಂವಾದ ಅನುಸಂಧಾನ ನಡೆಯದೇ ಇದ್ರೆ, ನಮ್ಮಲ್ಲಿ ಮತ್ತೆ ಈ ಸಂಸ್ಕೃತಿ ಹೆಸರಿನಲ್ಲಿ, ಸಂಸ್ಕೃತಿಗಳ ಹೆಸರಿನಲ್ಲಿ, ಭಾಷೆಗಳ ಹೆಸರಿನಲ್ಲಿ, ಪ್ರದೇಶಗಳ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ಮಹಾರಾಷ್ಟ್ರದಲ್ಲಿ ಮರಾಠಿ ಇರಬೇಕು, ತೆಲುಗು ಆಂಧ್ರದಲ್ಲಿ ತೆಲುಗು ಇರಬೇಕು, ಇಂಥವೆಲ್ಲ ಈ ಸೀಮಿತ ಮಾತುಗಳಿವೆಲ್ಲ, ಇವು ನಮ್ಮನ್ನ ಸೋಲಿಸ್ತವೆ. ಒಂದು ದೇಶವಾಗಿ ನಾವು ಸೋಲ್ತೇವೆ, ಒಂದು ರಾಜ್ಯವಾಗಿ ನಾವು ಗೆಲ್ಬಹುದು, ಒಂದು ಭಾಷೆಯಾಗಿ ನಾವು ಗೆಲ್ಬಹುದು, ಆದ್ರೆ ಒಂದು ದೇಶವಾಗಿ ಸೋಲ್ತೇವೆ. ನಾವು ಒಂದು ಸಂಸ್ಕೃತಿಯಾಗಿ ಸೋಲ್ಬಹುದು, ಒಂದು ಭಾಷೆಯಾಗಿ ಸೋಲ್ಬಹುದು, ಆದ್ರೆ ಒಂದು ದೇಶವಾಗಿ ಸೋಲ್ಬಾರ್ದು. ಏಕೆಂದ್ರೆ ದೇಶ ಇಲ್ಲ ಅಂತಂದ್ರೆ ನೀವು ಯಾವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಲೋನಿಯಲಿಸಂ ಅನ್ನೋದೇನದಲ್ಲ, ಈ ವಸಾಹತೋತ್ತರ ಚಿಂತನೆ ಹೇಗಿರ್ತದೆ, ವಸಾಹತೋತ್ತರ ಚಿಂತನೆಯ ಮಿತಿಗಳೇನು ಎಂಬುದನ್ನ ನೀವು ತಿಳಿದುಕೊಳ್ಬೇಕು ಅಂತಂದ್ರೆ ಜಾರ್ಜ್ ಆರ್ವೆಲ್ನ ಶೂಟಿಂಗ್ ಅನ್ ಎಲಿಫೆಂಟ್ ಮತ್ತು ಶೇಕ್ಸ್ಪಿಯರ್ನ ದ ಟೆಂಪೆಸ್ಟ್ ನಾಟಕ ಓದ್ಬೋದು. ಶೂಟಿಂಗ್ ಅನ್ ಎಲಿಫೆಂಟ್ ಬಗ್ಗೆ ನಾನು ಎರಡು ಮಾತುಗಳನ್ನ ಒಂದು ನಿಮಿಷದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶೂಟಿಂಗ್ ಅನ್ ಎಲಿಫೆಂಟ್ 20ನೇ ಶತಮಾನದ ಅತ್ಯಂತ ಮಹತ್ವದ ಪ್ರಬಂಧಗಳಲ್ಲಿ ಒಂದು. ಇಟ್ ರೀಡ್ಸ್ ಲೈಕ್ ಎ ಶಾರ್ಟ್ ಸ್ಟೋರಿ. ಒಂದು ಸಣ್ಣ ಕಥೆ ಓದಿದ ಅನುಭವ ನಿಮಗೆ ಸಿಗ್ತದೆ. ದಯವಿಟ್ಟು ಸಾಧ್ಯ ಆದ್ರೆ ಇವತ್ತೇ ಅದನ್ನ ನೀವು ಮನೆಗೆ ಹೋದ್ಮೇಲೆ ಅದನ್ನ ಓದ್ಬಹುದು. ಶೂಟಿಂಗ್ ಅನ್ ಎಲಿಫೆಂಟ್ ಅಂತ. ಅಲ್ಲಿ ಅದರ ನಿರೂಪಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾನೆ, ಬರ್ಮಾದಲ್ಲಿ ಆಗಿರ್ತಾನೆ. ಅವನಿಗೆ ಒಂದು ಪೊಲೀಸ್ ಠಾಣೆಗೆ ಒಬ್ರು ದೂರು ಕೊಡ್ತಾರೆ. ಮಾರುಕಟ್ಟೆಯಲ್ಲಿ ಒಂದು ಮದವೇರಿದ ಆನೆ ಇದೆ, ಅದು ಜನರ ಮೇಲೆ ದಾಳಿ ಮಾಡಬಹುದು, ನೀವು ಬಂದು ಅದನ್ನ ನಿಯಂತ್ರಿಸಬೇಕು ಅಂತ ಒಂದು ದೂರು ಬರ್ತದೆ. ಆ ಇನ್ಸ್ಪೆಕ್ಟರ್ ಅಲ್ಲಿ ಹೋಗ್ತಾನೆ, ನಿರೂಪಕನೇ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಅವನು ಮಾರುಕಟ್ಟೆಗೆ ಹೋಗಿ ಆ ಆನೆಯನ್ನ ನೋಡ್ತಾನೆ. ಅದು ಮದವೇರಿದ ಆನೆ ಆಗಿರುವುದಿಲ್ಲ, ಆದ್ರೆ ಜನರನ್ನ ನೋಡಿ, ಅಲ್ಲಿಯ ವಾತಾವರಣ ನೋಡಿ ಅದಕ್ಕೆ ಸ್ವಲ್ಪ ಕಸಿಬಿಸಿ ಆಗಿರ್ತದೆ, ಮುಜುಗರ ಆಗಿರ್ತದೆ, ಸ್ವಲ್ಪ ಸಿಟ್ಟು ಬಂದಿರ್ತದೆ. ಆದ್ರೆ ಅದು ಹುಚ್ಚು ಆನೆ ಆಗಿರೋದಿಲ್ಲ. ಆದ್ರೆ ಅಲ್ಲಿ ಜನರೆಲ್ಲ ಏನ್ ನಿರೀಕ್ಷೆ ಮಾಡಿರ್ತಾರ ಅಂತಂದ್ರೆ, ಇವನು ಬ್ರಿಟಿಷ್ ಅಧಿಕಾರಿ, ಅಂದ್ರೆ ಹಿ ವಾಸ್ ನಾಟ್ ಎ ಬರ್ಮೀಸ್ ಇನ್ಸ್ಪೆಕ್ಟರ್, ಇಂಗ್ಲೆಂಡ್ ದ ಇನ್ಸ್ಪೆಕ್ಟರ್. ಅವನು ವೈಟ್ ಮ್ಯಾನ್. ಅವನು ಬರ್ತಾನೆ, ಈ ಆನೆಯನ್ನ ಕೊಲ್ತಾನೆ. ಯಾಕಂದ್ರೆ ಅವನು ಬ್ರಿಟಿಷ್, ಅವನಲ್ಲಿ ಶಕ್ತಿ ಇದೆ, ಅವನು ಸಾಮ್ರಾಜ್ಯಶಾಹಿಯ ಪ್ರತಿನಿಧಿ, ಅವನು ವಸಾಹತುಶಾಹಿಯ ಪ್ರತಿನಿಧಿ. ಹೀಗಾಗಿ ಅವನು ಕೊಲ್ಬೇಕು ಅಂತ ಜನರು ನಿರೀಕ್ಷೆ ಮಾಡ್ತಾರೆ. ಅವನು ಅವನು ಮಾರುಕಟ್ಟೆಗೆ ಬರ್ತಾನೆ, ಜನರನ್ನ ನೋಡ್ತಾನೆ, ಆನೆಯನ್ನ ನೋಡ್ತಾನೆ. ಅವನಿಗೆ ಮನವರಿಕೆ ಆಗ್ಬಿಡ್ತದೆ, ಇದು ಒಂದು ಸಾಧು ಪ್ರಾಣಿ, ಇದು ಇಟ್ಸ್ ಅನ್ ಇನ್ನೋಸೆಂಟ್ ಎನಿಮಲ್, ಮುಗ್ಧ ಪ್ರಾಣಿ, ಇದಕ್ಕೆ ಮದ ಏರಿಲ್ಲ, ಇದನ್ನ ಕೊಲ್ಲಬಾರದು ಅಂತ ಅವನು ಅಂದ್ಕೋತಾನೆ. ಆದ್ರೆ ಅವನ ಒಳಗಿರ್ತಕ್ಕಂಥ ಈ ವಸಾಹತುಶಾಹಿ ಮನಸ್ಸು ಏನಿರ್ತದಲ್ಲ, ಈ ಸಾಮ್ರಾಜ್ಯಶಾಹಿ ಮನಸ್ಸು ಏನಿರ್ತದಲ್ಲ, ಅದು ಅವನಿಗೆ ಹೇಳ್ತದೆ, ಲುಕ್, ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಬ್ರಿಟಿಷ್ ಸರ್ಕಾರವನ್ನ ಪ್ರತಿನಿಧಿಸುತ್ತಿರುವೆ, ನೀನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನ ಪ್ರತಿನಿಧಿಸುತ್ತಿರುವೆ, ನೀನು ಬ್ರಿಟಿಷ್ ವಸಾಹತುಶಾಹಿಯನ್ನ ನೀನು ಪ್ರತಿನಿಧಿಸುತ್ತಿರುವೆ. ನೀನು ಕೊಲ್ಲದೆ ಹೋಗಿದ್ರೆ ನಿನ್ನನ್ನ ಜನರು ಹೇಳಿ ಅಂತ ಅಂದ್ಕೋತಾರೆ. ಹೀಗಾಗಿ ನೀನು ಅದನ್ನು ಕೊಲ್ಲಲೇಬೇಕು ಅಂತಕ್ಕಂಥ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಡಿಬೇಟ್ ನಡೀತದೆ, ಒಂದು ಸಂವಾದ ನಡೀತದೆ, ಚರ್ಚೆ ನಡೀತದೆ, ಅದ್ಭುತವಾದ ಚರ್ಚೆ. ನೀವು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವನ್ನ ಓದಿದ ಒಂದು ಅನುಭವ ನಿಮಗಾಗ್ತದೆ. ಡಂಕನ್ನ ಕೊಲ್ಲುವ ಮುಂಚೆ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಉದ್ವೇಗವನ್ನ ಓದಿದಾಗ ನಿಮಗಾಗುವ ಅನುಭವ ಈ ಒಂದು ಶೂಟಿಂಗ್ ಅನ್ ಎಲಿಫೆಂಟ್ ಎಂಬ ಸಣ್ಣ ಪ್ರಬಂಧವನ್ನು ಓದಿದಾಗ ಆಗ್ತದೆ. ಕೊನೆಗೆ ಅವನು ನಿರ್ಧಾರ ಮಾಡ್ತಾನೆ, ನಾನೇನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಸಾಮ್ರಾಜ್ಯಶಾಹಿಯ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು, ಈ ವಸಾಹತುಶಾಹಿಯ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ನಾನು ಈ ಮುಗ್ಧವಾದ ಆನೆಯನ್ನು ಕೊಲ್ಬೇಕು ಅಂತ ಹೇಳಿ ಅದನ್ನ ಹಿ ಶೂಟ್ಸ್ ದಿ ಎಲಿಫೆಂಟ್ ಡೆಡ್, ಅದನ್ನ ಕೊಂದು ಹಾಕ್ಬಿಡ್ತಾನೆ. ಇದರ ಸಿಂಬಾಲಿಕ್ ವ್ಯಾಲ್ಯೂ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು. ಈ ದೇಶದಲ್ಲಿ 1947ರವರೆಗೆ ಅನೇಕ ಜನ ಭಾರತೀಯರನ್ನ, ಈ 3 ಜನರನ್ನ, ನಮ್ಗೇನು ಎಕ್ಸ್ಟ್ರೀಮಿಸ್ಟ್ಗಳನ್ನ ಕೊಂದು ಹಾಕಿದಾರಲ್ಲ, ಅವರೆಲ್ಲ 3 ಜನ ಆನೆಗಳಿದ್ದ ಹಾಗೇನೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅವರೇನಿದಾರಲ್ಲ, ಅಂತ ಸಾವಿರಾರು ಲಕ್ಷಾಂತರ ಜನರನ್ನ, ಜಾಲಿಯನ್ ವಾಲಿಬಾಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಹೀಗೆ ಅವರ ಸಾಮ್ರಾಜ್ಯಶಾಹಿಯನ್ನ ನಿರೂಪಿಸಲಿಕ್ಕೆ, ವಸಾಹತುಶಾಹಿಯನ್ನ ಸ್ಥಾಪಿಸಲಿಕ್ಕೆ ಸಾವಿರಾರು ಲಕ್ಷಾಂತರ ಮುಗ್ಧ ಭಾರತೀಯ ಪ್ರಜೆಗಳನ್ನ ಅವರು ಕೊಂದಿದ್ದಾರೆ.
ಬಹಳ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾರೆ. ನಮಗೆ ನಾವು ಸರಿಯಾಗಿ ಇತಿಹಾಸವನ್ನ ಓದಿಕೊಟ್ಟಿಲ್ಲ. ಬ್ರಿಟಿಷ್ ಇತಿಹಾಸ ಬಹಳ ಭೀಕರವಾಗಿದೆ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಇತಿಹಾಸ, ವಸಾಹತುಶಾಹಿ ಇತಿಹಾಸ ಬಹಳ ಭೀಕರವಾಗಿದೆ. ಇಂಥ ಅನೇಕ ಸಂಗತಿಗಳನ್ನ ಈ ಕಾದಂಬರಿ ನಮಗೆ ನೆನಪಿಗೆ ತರ್ತದೆ. ಇಂಥ ಮಹತ್ವದ ಕಾದಂಬರಿಯ ಕುರಿತು ಸ್ನೇಹಿತರಾದ ವಿಷ್ಣುಮೂರ್ತಿಯವರು ಅನೇಕ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅವರಿಗೆ ನಾನು ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ನಿಮ್ಮ ಪರವಾಗಿ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನೀವು ಅವರೊಂದಿಗೆ ಸಂವಾದ ಮತ್ತು ಚರ್ಚೆಯನ್ನ ಮಾಡಬಹುದು. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಉಪನ್ಯಾಸಕರ ಜೊತೆಗೆ ತಮ್ಮ ಪ್ರಶ್ನೆಯನ್ನ ಹಂಚ್ಕೊಳ್ಬಹುದು. ಸರಿ, ಯಾವುದೇ ಪ್ರಶ್ನೆ ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸ್ಕೊಳ್ಳೋದೆ. ನೀವು ಕಾರ್ಯಕ್ರಮ ಮುಗಿಸ್ಬೋದು. ವಿಷ್ಣುಮೂರ್ತಿಯವರು ಏನಾದ್ರು ಮತ್ತೆ ಒಂದೆರಡು ಮಾತುಗಳನ್ನ ಹೇಳೋದಾದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನೀವು ಕಾರ್ಯಕ್ರಮ ಕೂಡ ಮುಗಿಸ್ಬೋದು. ಏನಿಲ್ಲ ಸರ್, ಮೊದಲೇ ನಾನು ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದೇನೆ. ಎಲ್ಲ ಆಡಿಯನ್ಸ್ಗೂ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇದು ಮತ್ತೆ ಇನ್ನೊಂದ್ಸರಿ ನನಗೆ ಎ ಪ್ಯಾಸೇಜ್ ಟು ಇಂಡಿಯಾ ಸಿನಿಮಾವನ್ನು ಕೂಡ ನನಗೆ ನೋಡ್ಲಿಕ್ಕೆ ಮತ್ತೆ ನಾನು ಪ್ರಯತ್ನ ನೋಡಿದೆ ಕೂಡ. ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ಸಿನಿಮಾ ಅದು. ಕಾದಂಬರಿಗಿಂತ ಜಾಸ್ತಿ ಸಿನಿಮಾದಲ್ಲಿ ಈ ಏನು ಗೇಜ್ ಅಂತ ಹೇಳ್ತೇವೆ ನಾವು, ಈಗ ಭಾರತ ಅಂತ ಬ್ರಿಟಿಷರು ಏನು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅದು ಬಹಳಷ್ಟು ಜನರು ಅವರ ಹಿಂದೆ ಅದಕ್ಕಿಂತ ಮೊದಲು ಕಲ್ಪನೆ ಮಾಡಿಕೊಂಡ, ನೋಡಿದ, ಸ್ಕ್ರೂಟಿನಿ ಮಾಡಿದ ಅವರ ಸಬ್ಜೆಕ್ಟಿವ್ ಗೇಜ್ ನ ಪರಿಣಾಮವಾಗಿ ಅದು ಬರ್ತದೆ. ಸೊ ಇಟ್ ಈಸ್ ಎ ಟೆಕ್ಸ್ಚುವಲ್ ಪ್ರಾಡಕ್ಟ್. ಇಂಡಿಯಾ ಅನ್ನುವಂಥದ್ದನ್ನ ಅವ್ರು ಏನು ಕಂಡಿದ್ದಾರೆ ಅದು ಒಂದು ಟೆಕ್ಸ್ಚುವಲ್ ಪ್ರಾಡಕ್ಟ್. ಅದನ್ನ ಟೆಕ್ಸ್ಚುವಲ್ ಆಗಿ ಇಂಟರ್ಮೀಡಿಯೇಟ್ ಮಾಡಿದಾಗ ಸಿನಿಮಾದಲ್ಲಿ ಅದು ತುಂಬಾ ಗ್ಲಾರಿಂಗ್ ಆಗಿ, ಅದು ಒಂದು ರೀತಿಯ ಸಿನಿಮಾದ ಲಿಮಿಟೇಷನ್ ಕೂಡ ಹೌದು, ಮತ್ತೆ ಸಿನಿಮಾಕ್ಕೆ ಬೇರೆ ಸ್ಟ್ರೆಂತ್ಗಳು ಇರ್ತವೆ. ಸೊ ಗ್ಲಾರಿಂಗ್ ಆಗಿ ನಮ್ಗೆ ಈ ಡೈಕಾಟಮಿ ಏನಿದೆ, ಈ ಎರಡು ಡಿಫ್ರೆಂಟ್ ಪೋಲ್ ಅನ್ನುವಂಥದ್ದನ್ನ ಬ್ರಿಟಿಷರು ಹಾಗೆ ನೋಡ್ತಾರೆ ಅನ್ನುವಂಥದ್ದನ್ನ ಸಿನಿಮಾ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಕೊಡ್ತದೆ. ಅದನ್ನ ಎಲ್ಲರೂ ನೋಡ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ ಸರ್. ಧನ್ಯವಾದಗಳು ಸರ್. ಎಮ್ರೋಸ್ MC ಸರ್, ಹ್ಯಾಂಡ್ ರೈಸ್. ವುಡ್ ಯು ಲೈಕ್ ಟು ಸ್ಪೀಕ್ ಸರ್? Hello, good evening sir. Vishnumurthy sir. Ambrose here. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. Happy to see you. Sir, very inspired by your explanation about the novel. It was very interesting. There is a small question. Thank you. After listening to the discussion of you and the president of this Dharwad Katte, can true friendship exist between the colonizer and the colonized? Pertaining to that passage to India, can true friendship exist between colonizer and colonized? ಸರ್, ಇದು ನಾನು ಮೊದಲೇ ಹೇಳಿದ ಹಾಗೆ 2ನೇ ಚಾಪ್ಟರ್ ಇಂದ ಪ್ರಾರಂಭವಾಗಿ ಕೊನೆಯ ಚಾಪ್ಟರ್ ವರೆಗೂ ಇರುವಂತಹ ವ್ಯಾಪಿಸಿರುವಂತಹ ಒಂದು ಕಾದಂಬರಿ ಜೀವಾಳ ಇದು.
Okay, ಯಾಕೆ sir. ಇದು ಕಾದಂಬರಿಯ ಜೀವಾಳ ಇದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಾಗಿ ಅದೇ ಫಾಸ್ಟರ್ನ ಒಬ್ಬ ಆಥರ್ನ ಲಿಬರಲ್ ಹ್ಯೂಮನಿಸ್ಟ್ ಟೆಂಡೆನ್ಸಿಗಳು ಆ ಕಾಲಕ್ಕೆ ವರ್ಲ್ಡ್ ವಾಸ್ ಪೆರೋಕಿಯಲ್ ಆನ್ ಡಿಫರೆಂಟ್ ಸ್ಪಿಯರ್ಸ್, ನಾಟ್ ಓನ್ಲಿ ಆನ್ ರೇಸಿಸ್ಟ್ ಗ್ರೌಂಡ್ಸ್. ಮತ್ತೆ ರೇಸಿಸ್ಟ್ ಗ್ರೌಂಡ್ ಅಂತ ಹೇಳುವಾಗ ನಾವು ಅದನ್ನ ಬೆಲ್ಜಿಯನ್ ಕೊಲೊನೈಸೇಷನ್ ಆಫ್ ಆಫ್ರಿಕಾ ಹೇಗೆ ಹಾರ್ಟ್ ಆಫ್ ಡಾರ್ಕ್ನೆಸ್ ಅಲ್ಲಿ ಬರ್ತದೆ, ಅದು ಮಾತ್ರ ಅಲ್ಲ, ಇಂಗ್ಲೆಂಡ್ ನಲ್ಲಿ ಇದ್ದುಕೊಂಡು ಬರೆಯುವಂತಹ ರೈಟರ್ಸಿಗೆ ಆ ಕಾಲದಲ್ಲಿ ಇದು ಬಹಳ ತುಂಬಾ ಕಾಡುವಂತಹ ಪ್ರಶ್ನೆ ಆಗಿತ್ತು. ಬೇರೆ ಕೂಡ ನಾನು ಆಗ್ಲೇ ಹೇಳಿದಾಗೆ ಮರ್ಸು ಅಥವಾ ಕ್ಯಾಮುಗೂ ಕೂಡ ಆಗಿತ್ತು ಅದು. ಆದ್ರೆ ಈ ಲಿಬರಲ್ ಹ್ಯೂಮನಿಸ್ಟ್ ಟೆಂಡೆನ್ಸಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಅದು ಒಂದು ಪಾಸಿಬಿಲಿಟಿ ಇದೆ ಅನ್ನುವಂಥದ್ದು ಅವರ ನಂಬಿಕೆ ಆಗಿತ್ತು. ನಾನು ಅದನ್ನ ಆರಂಭದಲ್ಲೇ ಸ್ಪಷ್ಟಪಡಿಸಿದೆ. ಆದ್ರೆ ಪೋಸ್ಟರ್ ಫೀಲ್ಡಿಂಗ್ ನ ಮಾತುಗಳನ್ನ ಆ ಸಂದರ್ಭಕ್ಕೆ ಅನುಮೋದಿಸ್ತಾರೆ ಕೊನೆಯಲ್ಲಿ. ನೋ, ನಾಟ್ ನೌ, ನಾಟ್ ದೇರ್, ನಾಟ್ ಹಿಯರ್ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಮಾತಾಡ್ತಾ ಇರುವಂತಹ ಏನು ಸ್ನೇಹ ಅಥವಾ ಇದು ಸಾಧ್ಯವ ಅಂತ ಕೇಳಿದ್ರೆ, ಒಂದು ಪರ್ಸನಲ್ ಆದಂತಹ ಲೆವೆಲ್ ನಲ್ಲಿ ಸಾಧ್ಯ ಆಗ್ಬೋದಂತ ಎನ್ಸ್ಕೊಂಡ್ರೆ ಅದನ್ನ ಮೀರಿದಂತಹ ಸಾಕಷ್ಟು ಪೊಲಿಟಿಕಲ್ ಆಯಾಮಗಳು ನಮ್ಮ ಪರ್ಸನಾಲಿಟಿಯ ಒಳಗೆ ಇರ್ತವೆ. ಸೊ ದೀಸ್ ಆರ್ ವೆರಿ ಡ್ರಾಸ್ಟಿಕ್ ಇಶ್ಯೂಸ್. ಅದು ನಮ್ಮ ಏನು ಪ್ರೆಜುಡಿಸ್, ಯಾಕೆ ಆ ಪ್ರೆಜುಡಿಸ್ ಇದೆ, ಭಾರತವನ್ನ ನೋಡದೆ ಯಾಕೆ ಆ ಪ್ರೆಜುಡಿಸ್ ಇದೆ? ಸೇ ಫಾರ್ ಎಕ್ಸಾಂಪಲ್, ತುಂಬಾ ಹಿಸ್ಟಾರಿಕಲ್ ನಾವೆಲ್ಸ್ ಅನ್ನ ಬರೆದವರು ಇಂಡಿಯಾಕ್ಕೆ ಬಾರದೆಯೂ ಕೂಡ ಇಂಡಿಯಾದ ಮೇಲೆ ಬರೀತಾರೆ. ಸೊ what operates there is a set design, a set pattern. ನಾನು ಆಗ್ಲೇ ಹೇಳಿದಾಗೆ ಕೊಲೋನಿಯಲ್ ಗೇಜ್ ಅಲ್ಲಿ ಇಂಡಿಯಾವನ್ನ ಹೇಗೆ ಟೆಕ್ಸ್ಚುಯಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅದರ ಮತ್ತಿನ ಕಾಪಿಗಳಾಗ್ತಾ ಹೋಗ್ತವೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಮ್ಯೂಟಿನಿ ನಾವೆಲ್ಸ್ ಗಳನ್ನ ನೀವು ನೋಡಿದ್ರೆ ಅದು ಕೂಡ ಹಾಗೆ. ಅಲ್ಲಿ ಒಂದು ಬ್ರಿಟಿಷ್ ವುಮನ್ನಿಗೆ ಇಂಡಿಯನ್ ಅನ್ಸಿವಿಲೈಸ್ಡ್ ಬ್ರೂಟ್ಸ್ ಇಂದ ತೊಂದರೆ ಇದೆ, ಅದನ್ನ ಸೇವ್ ಮಾಡ್ಬೇಕು ಅನ್ನುವಂತಹ ಒಂದು ಬ್ರಿಟಿಷ್ ಹೀರೋ ಬರ್ತಾನೆ, ಅಲ್ಲಿ ವೈಟ್ ಹೀರೋ ಬರ್ತಾನೆ. ಸೊ ಅಲ್ಲಿ ಒಂದು ಪ್ಯಾಟರ್ನ್ ಇದೆ. ಈ ಪ್ಯಾಟರ್ನ್ ಗಳನ್ನ ಒಡೆಯುವಂತಹ ನಾವೆಲ್ ಆಗಿ ನನ್ಗೆ ಇದು ಖಂಡಿತವಾಗಿಯೂ ಕಾಣ್ತದೆ. ಆದ್ರೆ ಅದರಲ್ಲಿಯೂ ಕೂಡ ಫೀಲ್ಡಿಂಗ್ ನಂತವರಿಗೂ ಕೂಡ ಇದು ಯಾವಾಗ ಎಡೆಲಾ ಈತನ ಮೇಲೆ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ತಾಳೋ ಅಜೀಜ್ನ ಮೇಲೆ, ವಾಟ್ ಹ್ಯಾಪನ್ಸ್ ಈಸ್ ಕಂಪ್ಲೀಟ್ಲಿ ಏನೋ ಇರ್ರಾಷನಲ್ ಅಂತ ಹೇಳ್ಬೋದು, ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ಅದು ನಾಳೆ ನಮ್ಮ ಕಾಲೇಜುಗಳಲ್ಲಿ ಅಥವಾ ಇನ್ನೊಂದು ಎಲ್ಲಿಯೋ ಒಂದು ಕಡೆಯಲ್ಲಿ 2 ನಿಮಿಷದಲ್ಲಿ ಆಗಿ ಬಿಡ್ತದೆ. ಅಂತ ಸನ್ನಿವೇಶಗಳು 2 ನಿಮಿಷಗಳಲ್ಲಿ ಆಗಿ ಹೋಗ್ತವೆ. ಅಂತಹ ಪಾಸಿಬಿಲಿಟಿ ಇರುವಾಗ ಬಹುಶಃ ಈ ಫ್ರೆಂಡ್ಶಿಪ್ಗೆ ಈ ಹೊರಗಿನ ಒತ್ತಡಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನ ಆತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಎಲ್ಲವನ್ನ ಐ ಥಿಂಕ್ ದರ್ ಇಸ್ ನಥಿಂಗ್ ಪರ್ಸನಲ್, ಎವ್ರಿಥಿಂಗ್ ಈಸ್ ಏನೋ ವಿದಿನ್ ಎ ಕಾಂಟೆಕ್ಸ್ಟ್ ಅನ್ನುವಂಥದ್ದನ್ನ ಮಾತ್ರ ನಾವು ಹೇಳ್ಬೋದು. ಈ ನಾವೆಲ್ ಕೂಡ ಬಹಳಷ್ಟು ವಿಷಯಗಳನ್ನ ಇನ್ಕನ್ಕ್ಲೂಸಿವ್ ಆಗಿಯೇ ಬಿಡ್ತದೆ. ಇನ್ಕನ್ಕ್ಲೂಸಿವ್ ಆಗಿ ದರ್ ಇಸ್ ನಥಿಂಗ್ ಯು ಕ್ಯಾನ್ ಸೇ ಡೆಫಿನೆಟಿವ್ಲಿ ಅನ್ನುವಂಥದ್ದು. ಸೊ ಅದು ಬಹುಶಃ ಇವತ್ತಿನ ಸಂದಿಗ್ಧಗಳಿಗೆ ನಾನು ಹೇಳ್ಬೋದಾದಂತ ಮಾತು. Yes, sir. Thank you so much. It was in fact, a very elaborate explanation. I felt very happy and convinced. Once again, congratulations, sir, for you. Thank you so much, sir. Thank you. Thank you, sir. ಕೃಷ್ಣಮೂರ್ತಿ ಅವರ ಮಾತಿಗೆ ಒಂದು ಮಾತು ಸೇರಿಸಬಹುದು ಎಂಬ್ರೋಸ್ ಅವರೇ. ಫ್ರೆಂಡ್ಶಿಪ್ ಇಸ್ ನಾಟ್ ಪಾಸಿಬಲ್ ಬಿಟ್ವೀನ್ 2 ಅನ್ಇಕ್ವಲ್ಸ್. ಇಬ್ಬರು ಸಮಾನರ ನಡುವೆ ಮಾತ್ರ ಸ್ನೇಹ ಸಾಧ್ಯ ಇದೆ. And there can, at the personal level, as Dr. Murthy said, at the personal level, it may be possible between 2 individuals, like Aziz ಮತ್ತು ಮಿಸಸ್ ಮೂರ್ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು. ಇಲ್ಲ ಹೋದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಕೊಲೊನೈಸ್ಡ್ ಮತ್ತು ಕೊಲೊನೈಸರ್ ಮಧ್ಯೆ ಸ್ನೇಹ ಅಸಂಭವ ಅಂತ ಅನಿಸ್ತದೆ ನನಗೆ. ಒಂದು ಸರ್ ಕೇಳಿಸ್ತಾ ಇಲ್ಲ ನೀವು ಮಾತಾಡಿದ್ದು. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ನೀವು ಓದಿ ಹೇಳಿ ವಿಜಯಲಕ್ಷ್ಮಿ. ಬಸಮ್ಮ ಒಂದು ನೋಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಹಲೋ ಸರ್ ಸರಿ ಸರ್ ಸರ್. ಮೇಡಮ್ ಕೇಳಿಸ್ತಾ ಇಲ್ಲ. ಅವ್ರು ಸರ್ ಏನ್ ಹೇಳಿದ್ರು ಕೇಳಿಸ್ಲಿಲ್ಲ. ಸರ್ ಇಲ್ಲಿ ಬಸಮ್ಮ ಬಾಗೇವಾಡಿ ಒಂದು ಪ್ರಶ್ನೆ ಹಾಕಿದ್ದಾರೆ, ಅದನ್ನೇ ನೀವು ಓದಿ ಹೇಳಿ ಓದ್ಬೋದಾ ಅಂತ ತಾವು? ಹೇಳಿದ್ರು. ನಾನು ಓದ್ತೀನಿ ಹೇಳಿ ಸರ್. ಹೇಳಿ. ಹೌ ಪರ್ಸನಲ್ ಬಿಕಮ್ಸ್ ಪಾಲಿಟಿಕ್ಸ್ ಅಂಡ್ ಪಾಲಿಟಿಕ್ಸ್ ಬಿಕಮ್ಸ್ ಪರ್ಸನಲ್ ಇನ್ ದಿಸ್ ನಾವೆಲ್ ಅನ್ನೋದು ಅವರ ಪ್ರಶ್ನೆ ಆಗಿದೆ ಸರ್. Mahindra celebrates 2.5 lakhs XUV 700s, a milestone with exclusive offers. Get up to 75,000 off. ಈಗಾಗ್ಲೇ ಅಂಬ್ರೋಸ್ ಅವರ ಪ್ರಶ್ನೆಗೆ ಉತ್ತರಿಸ್ತಾ ನಾನು ಅದನ್ನೇ ಮಾತಾಡಿದೆ. ಸರಿ ಇದೆ. ಹಲೋ ಸರ್ ಹೇಳಿ. ಅಲ್ಲ ಸರಿ ಇದೆ, ನೀವ್ ಹೇಳಿದ್ ಸರಿ ಇದೆ. ಅದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಈಗ ಅಜೀಜ್ ಮತ್ತು ಅಡೆಲಾರ ನಡುವೆ ಒಂದೇನೋ ಸ್ನೇಹ ಇರ್ತದೆ. ಅವ್ರೇನು ಮರ್ಬಾರ್ ಕೇವ್ ಹೋಗ್ತಾರಲ್ಲ ಅಲ್ಲಿಂದ, ಚಂದ್ರಪುರದಿಂದ Yes, sir. ಅಲ್ಲಿವರೆಗೂ ಅದು ಪರ್ಸನಲ್ ಆಗಿರ್ತದೆ. ಯಾವಾಗ ಅವಳು ನನ್ನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳ್ತಾಳಲ್ಲ, ಅವಾಗ ಅದು ಪೊಲಿಟಿಕ್ಸ್ ಆಗಿಬಿಡ್ತೈತೆ. ಮತ್ತೆ ಕೊನೆಗೆ ಅವಳು ಅದನ್ನ ತಾನು ಮಾಡಿದ ಚಾರ್ಜಸ್ ಗಳನ್ನ, ಅಂದ್ರೆ ಆರೋಪವನ್ನ ತಡೆ ಹಾಕಿದಾಗ ಮತ್ತು ಅದು ಪರ್ಸನಲ್ ಡೈಮೆನ್ಷನ್ ಅನ್ನ ಪಡೆದುಕೊಳ್ಳುತ್ತದೆ. ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ವಾಟ್ ವಿ ಕಾಲ್ ಪರ್ಸನಲ್ ಬಿಕಮ್ಸ್ ಪೊಲಿಟಿಕ್ಸ್ ಅಂಡ್ ಪೊಲಿಟಿಕ್ಸ್ ಬಿಕಮ್ಸ್ ಪರ್ಸನಲ್ ಇನ್ ದಿಸ್ ನಾವೆಲ್. ಅನೇಕ ಪಾತ್ರಗಳ ನಡುವೆ ಈ ಒಂದು ಶಿಫ್ಟ್ ಅನ್ನ ನಾವು ಕಾಣಬಹುದು. ಎಸ್ ಹಲೋ ಹಲೋ ಎಸ್ ಎಸ್ ಸರ್ ಎಸ್ ಹಲೋ ಹೇಳಿ ಸರ್. ನಾಗಭೂಷಣ್ ಸರ್ ಹೇಳಿ. ಮಾತಾಡಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ವಿಷ್ಣುಮೂರ್ತಿ ಫಾರ್ ಎ ವೆರಿ ವಂಡರ್ಫುಲ್ ಪ್ರೆಸೆಂಟೇಶನ್. ಯಾಕಂದ್ರೆ ಬಹಳ ಹಿಂದೆ ಓದಿದಂತ ನಾವೆಲ್ ಚರ್ಚೆ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಒಂದೆರಡು ವಿಚಾರಗಳನ್ನ ಮಾತಾಡ್ಲೇಬೇಕು ಅಂತಿದ್ರಿಂದ ಮಾತಾಡ್ತಾ ಇದ್ದೇನೆ. ಅಧ್ಯಕ್ಷರ ಮಾತನ್ನ ಕೇಳಿದ ಮೇಲೆ ಏನ್ ಹೇಳಿದ್ರೆ, ಯುವರ್ ಫ್ರೆಂಡ್ಶಿಪ್ ಬಗ್ಗೆ ಒಂದು ಡೆಫಿನೇಷನ್ ಕೊಡ್ತಾ ಹೇಳಿದ್ರು ಅವರು. ಫ್ರೆಂಡ್ಶಿಪ್ ಈಸ್ ಇಂಪಾಸಿಬಲ್ ಬಿಟ್ವೀನ್ ಕಲೋನೈಸರ್ ಅಂಡ್ ದ ಕಲೋನೈಸ್ಡ್ ಅನ್ನುವಂಥದ್ದು. ನಾನು ಈ ನಾವೆಲ್ನ ಹೊರತಾಗಿ ಹೇಳೋದಾದ್ರೆ, ಗಾಂಧೀಜಿಯವ್ರನ್ನ ಯರವಾಡ ಜೈಲಿಗೆ ಹಾಕ್ತಾ ಇದ್ದಾಗ ಅಲ್ಲಿಯ ಜೈಲರು ಮತ್ತೆ ಗಾಂಧೀಜಿ ಇವರಿಬ್ಬರ ನಡುವಿನ ಫ್ರೆಂಡ್ಶಿಪ್ ಇದೆಯಲ್ಲ, ಇಟ್ ಈಸ್ ನೋಟ್ ವರ್ದಿ. ಹಾಗಾಗಿ ಇದು ಫ್ರೆಂಡ್ಶಿಪ್ ಅನ್ನುವಂಥದ್ದು ನಮಗೆ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರೋ ಹಾಗೆ ಇಟ್ ಕ್ರಾಸಸ್ ಆಲ್ ಬ್ಯಾರಿಯರ್ಸ್. ನಾನು ರಾಜಕೀಯವಾಗಿ ಕಲೋನೈಸರ್ ವಿರುದ್ಧ ಹೋರಾಡುವಂಥದ್ದು ಬೇರೆ, ಆದ್ರೆ ಒಬ್ಬ ವ್ಯಕ್ತಿಯಾಗಿ ನಾನು ಅವನನ್ನು ಗೌರವಿಸಿ ಅವನನ್ನ ಪ್ರೀತಿ ಮಾಡ್ತೇನೆ, ಅವನ ಜೊತೆಗೆ ಸ್ನೇಹದಿಂದ ಇರ್ತೇನೆ ಅನ್ನುವಂಥದ್ದು ಗಾಂಧೀಜಿಯವರ ಲೈಫಲ್ಲಿ ಪ್ರೂವ್ ಆಗಿದೆ. ಇದು ಇನ್ನೊಂದು ಅಂಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಮೇಲೆ ಇನ್ನೊಂದು ವಿಚಾರವನ್ನ ಅಧ್ಯಕ್ಷರು ಹೇಳಿದ್ರು, ನಮಗೆ ಸ್ವತಂತ್ರ ಸಿಕ್ಕಿದೆ ಆದ್ರೆ ನಾವು ಇನ್ನೂ ಕೂಡ ವಿ ಆರ್ ಸ್ಟಿಲ್ ಕಲೋನೈಸ್ಡ್ ಅಂತ. ನನಗೀಗ ನೆನಪಾಗುವಂಥದ್ದು ಗೂಗಿಯವರ ಡಿಕಲೋನೈಸಿಂಗ್ ದ ಮೈಂಡ್ ಅನ್ನುವಂಥದ್ದು. ವಿ ಆರ್ ಫಿಸಿಕಲಿ ಡಿಕಲೋನೈಸ್ಡ್, ಆದ್ರೆ ಇನ್ನೂ ಕೂಡ ನಾವು ಅದೇ ಹ್ಯಾಂಗ್ ಓವರ್ ಅಲ್ಲೇ ಇದ್ದೇವೆ. ನಾವು ಇನ್ನೂ ಕೂಡ ಈವನ್ ಆಫ್ಟರ್ ಆಲ್ಮೋಸ್ಟ್ 80 years ಆಫ್ ಇಂಡಿಪೆಂಡೆನ್ಸ್ ನಾವು ಇನ್ನೂ ಕೂಡ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ಒಂಚೂರು ನಾವಿಲ್ಲಿ ನೆನಪು ಮಾಡ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಆಮೇಲೆ ವಿಷ್ಣುಮೂರ್ತಿಯವರು ಅನೇಕ ಪಾತ್ರಗಳ ಬಗ್ಗೆ ತುಂಬಾ ಒಳ್ಳೆ ವಿವರಣೆ ನೀಡಿದ್ದೀರಿ. ಆದ್ರೆ ಯಾಕೋ ನನಗೆ ಗೋಡ್ಬೋಲೆ ಅವ್ರನ್ನ ಯಾಕೆ ಮರೆತ್ರಿ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು. ಸರ್ ಹಲೋ ವಿಷ್ಣುಮೂರ್ತಿ ಸರ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹಲೋ ಸರ್ ಈಗ ಕೇಳಿಸ್ತಿದೆ, ಮಾತಾಡಿ ಪ್ಲೀಸ್. ಗೋಡ್ಬೋಲೆ ಅವರ ಬಗ್ಗೆ ಕೊನೆಯಲ್ಲಿ ಒಂದೆರಡು ವಿಷಯಗಳನ್ನ ಮಾತ್ರ ಮಾತಾಡಿದೆ. ಯಾಕಂದ್ರೆ ನಾನು ನನ್ನ ಇಡೀ ಟೆಕ್ಸ್ಟ್ಗೆ ನಾನು ಕೊಟ್ಟಿರುವಂತಹ ಒಂದು ಡಿಸೈನ್ ಅದು 1 ಗಂಟೆಯಲ್ಲಿ ನಾನು ಮಾತಾಡಬೇಕಾಗಿರೋದ್ರಿಂದ ನಾನು ಜಾಸ್ತಿ ಆ ಕೊಲೋನಿಯಲ್ ಪರ್ಸ್ಪೆಕ್ಟಿವ್ ಏನಿತ್ತು ಅದನ್ನ ನಾನು ಜಾಸ್ತಿ ತಗೊಂಡೆ. ಬಟ್ ಕೊನೆಯಲ್ಲಿ ನಾನು ಹೇಳಿರುವಂತ ವಿಷಯ, ಈ ಇಂಡಿಯನ್ ಮಿಸ್ಟಿಸಿಸಮ್ ಅನ್ನುವಂತಹದ್ದು ಹೇಗೆ ಗೋಡ್ಬೋಲೆ ಅವರ
ಒಂದು ದೃಷ್ಟಿಯಲ್ಲಿ ಅದು ಪರ್ಫೆಕ್ಟ್ ಅಂತ ಅಲ್ಲ, ಅದು ಕೂಡ ಕ್ವಶನ್ ಆಗ್ತದೆ ಆ ಕಾದಂಬರಿಯಲ್ಲಿ. ಆ ಒಂದು ಇಂಟ್ರೆಸ್ಟಿಂಗ್ ಅನ್ನುವಂತಹ ಒಂದು ಅಬ್ಸರ್ವೇಷನ್ ಅನ್ನು ಒಬ್ಬ ಕ್ರಿಟಿಕ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಗಾಡ್ ಮತ್ತೆ ಗೋಡ್ಬೋಲೆ ಒಂದು ಕಾರ್ಪೆಟ್ ನ ಎರಡು ಅಪೋಸಿಟ್ ಎಂಡ್ಗಳಲ್ಲಿ ಇರ್ತಾರೆ ಅನ್ನುವಂಥದ್ದು. ಈವನ್ ವೆನ್ ಅಜೀಜ್ ಈಸ್ ಅರೆಸ್ಟೆಡ್, ಗೋಡ್ಬೋಲೆ ಅವ್ರ ಹತ್ರ ಕೇಳಿದಾಗ ಈ ಗುಡ್ ಅಂಡ್ ಈವಿಲ್ ನ ಬಗ್ಗೆ ಆತ ತುಂಬಾ ನಿಸ್ಪೃಹವಾದಂತಹ ಒಂದು ಇಂಡಿಯನ್ ಒಂದು ಮಿಸ್ಟಿಸಿಸಮ್ ನ ಆನ್ಸರ್ ಅನ್ನ ಕೊಟ್ಟು ಬಿಡ್ತಾರೆ. ಎಲ್ಲವೂ ಇದೆ, ಓಕೆ, ಎಲ್ಲೋ ಗುಡ್ ಈಸ್ ಆಲ್ಸೋ ದೇರ್ ಅಂಡ್ ಈವಿಲ್ ಈಸ್ ಆಲ್ಸೋ ದೇರ್ ಅನ್ನುವಂಥದ್ದು. ಎವ್ರಿಥಿಂಗ್ ಈಸ್ ಪ್ರೆಸೆಂಟ್ ಇನ್ ದ ವರ್ಲ್ಡ್ ಅನ್ನುವಂಥದ್ದು. ಓಕೆ, ಸೊ ಈ ರೀತಿಯ ಒಂದು ಆಂಗಲ್ ಅನ್ನ ಕಾದಂಬರಿ ತರ್ತದೆ. ಕಾದಂಬರಿ ಆಕ್ಚುಲಿ ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ, ಫಸ್ಟ್ಗೆ ಮಾಸ್ಕ್ ಅನ್ನುವಂಥದ್ದು ಈ ಮುಸ್ಲಿಂ ಕಲ್ಚರ್ನ ಬಗ್ಗೆ ಸ್ವಲ್ಪ ಮಾತಾಡ್ತದೆ. ಎರಡನೇದು ಕೇವ್ಸ್ ಅನ್ನುವಂಥದ್ದು, ಎರಡನೇ ಪಾರ್ಟ್ ಅದು ಬ್ರಿಟಿಷ್ ರ್ಯಾಷನಾಲಿಟಿಯನ್ನ ಕ್ವಶನ್ ಮಾಡುವಂತಹ ಪಾರ್ಟ್. ಅದು ಕೇವ್ಸ್ ಅದು ಸೆಂಟ್ರಲ್ ಕೂಡ ಹೌದು, ಹಾಗಾಗಿ ಅದು ಮಧ್ಯಭಾಗದಲ್ಲೇ ಇದೆ. ಅದು ಮೂರನೆಯ ಪಾರ್ಟ್ ಟೆಂಪಲ್ ಅನ್ನುವಂಥದ್ದು. ಈ ಕಾದಂಬರಿಯ ಸ್ಟ್ರಕ್ಚರ್ ಅಲ್ಲಿ ನೀವು ನೋಡಿದ್ರೆ ಮೂರು ಪಾರ್ಟ್, ದ ಮಾಸ್ಕ್, ದ ಕೇವ್ಸ್ ಅಂಡ್ ದ ಟೆಂಪಲ್ ಅನ್ನುವಂಥದ್ದು. ಟೆಂಪಲ್ ಅನ್ನುವಂಥದ್ದು ನೀವು ಗಮನಿಸ್ತೀರಿ, ಕೊನೆಯಲ್ಲಿ ಅಲ್ಲಿ ಒಂದು ಫೇರ್ ಆಗ್ತಾ ಇರುವಂತದ್ದು, ಜಾತ್ರೆ ಆಗ್ತಾ ಇರುವಂತದ್ದು ನೀವು ಈ ಎಲ್ಲ ಆಂಗಲ್ ಇದೆ. ಬಹುಶಃ ಸರ್ ಮಾತಾಡುವಾಗ ಹೇಳಿದ್ರು, ಇಟ್ ಇಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ರಿಲಿಜನ್ ಅಂತ. ನಾನು ಅದಕ್ಕೆ ಏನ್ ಆಡ್ ಮಾಡ್ಬೋದು ಅಂದ್ರೆ, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಲಿಜನ್ಸ್. ಇಲ್ಲಿ ಮೂರ್ ಬಂದಿರ್ಬೋದು, ಬಟ್ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ರಿಲಿಜನ್ಸ್. ಮತ್ತೆ ಎಲ್ಲದರ ಮಧ್ಯೆ ಗಿವ್ ಅಂಡ್ ಟೇಕ್ ಇದೆ. ಇವತ್ತಿನ ವಾಸ್ತವ ಸಂದರ್ಭದಲ್ಲಿ ನೀವು ನೋಡಿದ್ರೆ, ಹೌ ಕ್ರಿಶ್ಚಿಯಾನಿಟಿ ಅಪ್ರೋಪ್ರಿಯೇಟ್ಸ್ ಹಿಂದೂಯಿಸಮ್ ಅಥವಾ ಅಡಾಪ್ಟ್ಸ್ ಸರ್ಟನ್ ಎಲಿಮೆಂಟ್ ಫ್ರಮ್ ಹಿಂದೂಯಿಸಮ್, ಅಂಡ್ ಹೌ ಇಸ್ಲಾಂ ಟೇಕ್ಸ್ ಸರ್ಟನ್ ಥಿಂಗ್ಸ್ ಫ್ರಮ್ ಇಂಡಿಯನ್ಸ್ ಅಥವಾ ಹಿಂದೂಯಿಸಮ್ ಅನ್ನುವಂಥದ್ದೆಲ್ಲವೂ ನಿಮ್ಗೆ ಕಾಣುತ್ತದೆ. ಕ್ರಿಶ್ಚಿಯನ್ರು ನಮ್ಮಲ್ಲಿ ತಾಳಿಯನ್ನ ಹಾಕುವಂಥದ್ದು ಕೂಡ ನೀವು ನೋಡ್ಬೋದು. ಸೊ ದರ್ ಡಿಫ್ರೆಂಟ್ ಆಂಗಲ್ಸ್ ಟು ದಿಸ್. ಹಾಗಾಗಿ ಗೋಡ್ಬೋಲೆ ಅವರು ಇಟ್ ಈಸ್ ಕ್ವಶನೇಬಲ್, ಬಟ್ ಅವರ ಏನು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಮಿಸ್ಟಿಸಿಸಮ್ ಇದೆ, ಅದು ಫಸ್ಟಿನ ಎರಡಕ್ಕೆ ಕೌಂಟರ್ ಪೋಲ್ ಆಗಿ ದ ಕೇವ್ಸ್ ಮತ್ತೆ ದ ಮಾಸ್ಕ್ ಅಂತ ಏನಿದೆ, ಅದಕ್ಕೆ ಒಂದು ಕೌಂಟರ್ ಪಾರ್ಟ್ ಆಗಿ ಕಾದಂಬರಿಯಲ್ಲಿ ಇನ್ನೊಂದು ಆಯಾಮವನ್ನ ಕೊಡ್ಲಿಕ್ಕೆ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ನೀವು ಹೇಳಿದ ಹಾಗೆ ಸರ್ನ ಪ್ರೆಸೆಂಟೇಷನ್ ನ ಸಂದರ್ಭದಲ್ಲಿ ಸರ್ ಹೇಳಿದಂತ ಮಾತು, ಅದಕ್ಕೆ ನೀವು ಕೊಟ್ಟಿರುವಂತ ಒಂದು ಉದಾಹರಣೆ ಗಾಂಧಿ, ಮೇ ಬಿ ಸರ್ ಇದ್ರ ಬಗ್ಗೆ ಮಾತಾಡ್ಬೋದು. ನನಗೆ ಏನ್ ಅನ್ನಿಸ್ತದೆ ಅಂತ ಹೇಳಿದ್ರೆ, ಗಾಂಧಿ ಮತ್ತೆ ಅಲ್ಲಿಯ ಜೈಲರ್ ಫ್ರೆಂಡ್ಶಿಪ್, ಇಟ್ ಇಸ್ ಅಟ್ ಎ ಪರ್ಸನಲ್ ಲೆವೆಲ್ ಅಗೈನ್ ಅಂತ ನನಗೆ ಅನ್ನಿಸುವಂತದ್ದು. ಬಟ್ ಅದನ್ನು ಕೂಡ ನಾವು ತುಂಬಾ ಸಂಕ್ಷಿಪ್ತವಾಗಿ ಮಾತ್ರ ನೋಡ್ತೇವಾ, ಅಥವಾ ಅದನ್ನ ಓವರ್ ಆಲ್ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತೇವಾ, ಎಲ್ಲಿ ಅದನ್ನ ನೋಡ್ತೇವೆ ಅನ್ನುವಂಥದ್ದು ಮುಖ್ಯ ಆಗ್ತದೆ ಅಂತ ನನ್ಗನ್ನಿಸುವಂಥದ್ದು. ಯಾಕಂದ್ರೆ ಇದು ಈ ಕ್ಷಣದ ನಮ್ಮ ಪ್ರೆಸೆಂಟೇಷನ್ ಒಳಗೆ, ಮಿತಿಯ ಒಳಗೆ ಇಲ್ಲದೆ ಇರೋದ್ರಿಂದ, ಮತ್ತೆ ಸರ್ ಅದ್ರ ಬಗ್ಗೆ ಮಾತಾಡಬಹುದಾದ್ರಿಂದ ನನ್ನ ವಿಷಯ ಏನಂತ ಹೇಳಿದ್ರೆ, ಮತ್ತೆ ಎಲ್ಲವೂ ಕೂಡ ಈಗ ನಾವು ಈ ರೀತಿಯ ಸ್ಟೇಟ್ಮೆಂಟ್ ಮಾಡುವಾಗ ಸಾಮಾನ್ಯೀಕೃತವಾದಂತಹ ಒಂದು ವಿಷಯಗಳನ್ನ ನಾವು ಗಮನಿಸ್ತೇವೆ. ಅದನ್ನ ಸರ್ವಕಾಲಕ್ಕೂ ಎಲ್ಲದರಲ್ಲಿಯೂ ವಿದೌಟ್ ಕ್ವಾಲಿಫಿಕೇಶನ್ ಅದು ಹೊಂದುತ್ತದೆ ಅಂತ ನಾನು ಹೇಳೋದಿಲ್ಲ. ಗಾಂಧಿ ಸಾ ಬ್ರಿಟಿಷ್ ಪೀಪಲ್ ಆಸ್ ಅವರ್ ಓನ್ ಪೀಪಲ್. ವಾಟ್ ಹಿ ಕ್ವಶನ್ಡ್ ಈಸ್ ದ ಬ್ರಿಟಿಷ್ ನೇಚರ್. ಎಲ್ರೂ ಒಂದೇ ಅನ್ನುವಂತಹದ್ದು, ಅದು ಬಹಳ ದೊಡ್ಡ ಲಿಬರಲ್ ಹ್ಯೂಮನಿಸ್ಟ್ ಆದಂತಹ ಒಂದು ವ್ಯೂ ನಮ್ಮಲ್ಲೇ ಇದ್ದಾರೆ, ಗಾಂಧಿ ಇದ್ದಾರೆ. ಎಲ್ರೂ ಒಂದೇ, ನಾವು ಒಂದೇ, ಬ್ರಿಟಿಷರು ಒಂದೇ ಅನ್ನುವಂಥದ್ದನ್ನ ಗಾಂಧಿ ಹೇಳ್ತಾರೆ. ಆದ್ರೆ ಬ್ರಿಟಿಷ್ ಶುಡ್ ಕಮ್ ಔಟ್ ಆಫ್ ದ ಬ್ರಿಟಿಷ್ ನೇಚರ್.
ಒಂದು ವೇಳೆ ಬ್ರಿಟಿಷರು ಭಾರತದಿಂದ ಹೊರಟು ಹೋಗಿ ಇಂಡಿಯನ್ಸ್ಗೆ ಅಧಿಕಾರ ಸಿಕ್ಕಿದ್ರೆ, ಅವರು ಈ ಬ್ರಿಟಿಷ್ ನೇಚರ್ ಇಂದ ಹೊರಗೆ ಬರ್ದೇ ಇದ್ರೆ, ಈವನ್ ದೆನ್ ಇಂಡಿಯಾ ಈಸ್ ಏನೋ ನಾಟ್ ಫ್ರೀ ಅನ್ನುವಂತ ಮಾತನ್ನ ಹೇಳ್ತಾರೆ. ಬ್ರಿಟಿಷರು ಈಗ ಹೋಗಿದ್ದಾರೆ, ಆದ್ರೆ ನಮ್ಮಲ್ಲಿ ಇನ್ನೂ ಕೂಡ ಬ್ರಿಟಿಷ್ ಮನಸ್ಥಿತಿ ಇದೆ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸಬಹುದಾದಂತ ಸತ್ಯ ಆಗಿದೆ. ಇನ್ನು ಮುಂದಿನ ಮಾತುಗಳಿಗೆ ನಾನು ಡೋನೂರ್ ಸರ್ ಅವರಿಗೆ ವಿನಂತಿಸ್ಕೊಳ್ತೇನೆ. ಸಮಯ ಬಹಳ ಆಗಿದೆ. ಒಂದು ಅಥವಾ 2 ನಿಮಿಷಗಳಲ್ಲಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ವಿಷ್ಣುಮೂರ್ತಿ ಅವರು, ನಾನು ಹೇಳಬೇಕಾದ ಅನೇಕ ಮಾತುಗಳನ್ನ ವಿಷ್ಣುಮೂರ್ತಿ ಅವರು ಹೇಳಿದ್ರು. ನಾಗಭೂಷಣವರು ಕೂಡ ತುಂಬಾ ಮಹತ್ವದ ಪ್ರಶ್ನೆಯನ್ನ ಕೇಳಿದ್ರು. ಗಾಂಧಿ ಮತ್ತು ಜೇಲರ ನಡುವಿನ ಸ್ನೇಹ ಆಗಿರ್ಬೋದು, ಅಥವಾ ಗಾಂಧಿ ಅನೇಕ ಜನ ಬ್ರಿಟಿಷ್ ಪ್ರಜೆಗಳೊಂದಿಗಿನ ಸ್ನೇಹ ಆಗಿರ್ಬೋದು, ಆ ಕಾಲದ ರಾಜಕಾರಣಿಗಳೊಂದಿಗಿನ ಸ್ನೇಹ ಆಗಿರ್ಬೋದು, ಅದು ಪೊಲಿಟಿಕಲ್ ಲೆವೆಲ್ ಆದಂತ ಸ್ನೇಹ. ವಿಷ್ಣುಮೂರ್ತಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ಗಾಂಧಿ ಬ್ರಿಟಿಷರನ್ನ ತಿರಸ್ಕಾರ ಮಾಡಿರ್ಲಿಲ್ಲ, ಬ್ರಿಟಿಷರನ್ನ ಪ್ರೀತಿಸಿದ್ರು. ಒಂದೊಂದ್ಸಲ ಅನಿಸ್ತದೆ ಭಾರತೀಯರಿಗಿಂತಲೂ ಹೆಚ್ಚು ಅವರು ಬ್ರಿಟಿಷರನ್ನೇ ಪ್ರೀತಿಸಿದ್ರು ಅಂತ ನನಗೊಮ್ಮೆ ಅನಿಸ್ತದೆ. ಹಾಗೆ ಅದು ನೆಹರು ಅವರಿಗೆ ಆ ಸ್ನೇಹ ಸಾಧ್ಯ ಆಗಿರ್ಬೋದು, ಆದ್ರೆ ಅಂಬೇಡ್ಕರ್ಗೆ ಅದು ಅಷ್ಟು ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಅವರು ಬಹಳ ಕ್ರಿಟಿಕಲ್ ಆಗಿದ್ರು, ಎಲ್ಲ ವಿಷಯಗಳು ಬೇರೆ ಕ್ರಿಟಿಕಲ್ ಆಗಿದ್ರು. ಇದು ಒಂದು. ಎರಡನೇದು, ಸ್ನೇಹ ಅನ್ನೋದೇನಿದೆಯಲ್ಲ, ಇದನ್ನ ಮೀರಿ ಇರಬೇಕು. ಒಬ್ಬ ಸ್ಲೇವ್ ಮತ್ತು ಒಬ್ಬ ಮಾಸ್ಟರ್ ನಡುವೆ ಸ್ನೇಹ ಸಾಧ್ಯನಾ ಅನ್ನೋದು ನನ್ನ ಮೂಲಭೂತವಾದ ಪ್ರಶ್ನೆ ಆಗಿತ್ತು. ಒಬ್ಬ ಗುಲಾಮ ಮತ್ತು ಒಬ್ಬ ಮಾಸ್ಟರ್, ಅವರಿಬ್ಬರ ನಡುವೆ ಸ್ನೇಹ ಸಾಧ್ಯ ಆಗ್ಬೇಕು, ಅವಾಗ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಈ ಕೊಲೊನೈಸರ್ಸ್ ಮತ್ತು ಕೊಲೊನೈಸ್ಡ್ ಅನ್ನೋದಿದೆಯಲ್ಲ, ಎರಡು ಧ್ರುವಗಳ ಮಧ್ಯೆ ಒಂದು ಬಹಳ ಆತ್ಮೀಯವಾದ, ಮಾನವೀಯವಾದ ಮತ್ತು ಪರ್ಸನಲ್ ಆದಂತ ರಿಲೇಶನ್ಶಿಪ್ ಬಹಳ ಸಾಧ್ಯ ಆಗೋದಿಲ್ಲ. ನೀವು ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕ ಓದ್ರಿ, ಅಲ್ಲಿ ಯಾಕೆ ಪ್ರಾಸ್ಪೆರೋಗೂ ಮತ್ತು ಏರಿಯಲ್ಗೂ ಇಬ್ಬರ ನಡುವೆ ಸಂಬಂಧ ಆಗ್ತೈತಿ. ಕ್ಯಾಲಿಬನ್ ಮತ್ತು ಪ್ರಾಸ್ಪೆರೋ ಮಧ್ಯೆ ಸಂಬಂಧ ಆಗೋದಿಲ್ಲ, ಸ್ನೇಹ ಬರೋದೇ ಇಲ್ಲ, ನಾಟಕದ ಉದ್ದಕ್ಕೂ ಬರೋದೇ ಇಲ್ಲ. ಅದನ್ನ ವಿವರಣೆ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ. ಬಹಳ ಅದ್ಭುತವಾದಂತ ಎಕ್ಸಾಂಪಲ್ ಅನ್ನ ನೀವು ತಗೋಬಹುದು. ನಾನು ಹೇಳಿದ್ದಲ್ಲ, ಮಾಸ್ಟರ್ ಮತ್ತು ಕೊಲೊನೈಸರ್ ಮಧ್ಯೆ ಯಾಕೆ ಆಗೋದಿಲ್ಲ. ಟೆಂಪೆಸ್ಟ್ ನಲ್ಲಿ ಏರಿಯಲ್ನ ಸ್ವೀಕಾರ ಮಾಡ್ತಾನೆ ಪ್ರಾಸ್ಪೆರೋ, ಆದ್ರೆ ಕ್ಯಾಲಿಬನ್ ಅನ್ನ ಮಾಡೋದಿಲ್ಲ. ಕ್ಯಾಲಿಬನ್ ಕೂಡ ಅವನ್ನ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಇಲ್ಲಿ ನಮ್ಮಲ್ಲಿ ಗಾಂಧಿಯನ್ನು ಸ್ವೀಕಾರ ಮಾಡಿದ್ರು, ಆದ್ರೆ ಭಗತ್ ಸಿಂಗ್ನನ್ನ ಯಾಕೆ ಸ್ವೀಕಾರ ಮಾಡಿಲ್ಲ? ಆ ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಏನಂದ್ರಲ್ಲ, ಅವ್ರನ್ನ ಯಾಕೆ ಸ್ವೀಕಾರ ಮಾಡಿಲ್ಲ? ಅವ್ರನ್ನ ಯಾಕೆ ಸ್ನೇಹದಿಂದ ಕಾಣಿಲ್ಲ ಅಂತಕ್ಕಂತ ಪ್ರಶ್ನೆ ಇದೆ. ಇದೊಂದು ಬಹಳ ಕಾಂಪ್ಲೆಕ್ಸ್ ಆದಂತ ಒಂದು ವಿಷಯ. ಇದರ ಬಗೆಗೆ ಹೀಗೆ ಪ್ರಶ್ನೆಗಳು ಬರೋದು ಬಹಳ ಸಹಜ. ಒಳ್ಳೆಯ ಸಂವಾದ ಎಂದು ನಡೆದಿದೆ. ಸಮಯ ಬಹಳ ಆಗಿದೆ. ವಿಜಯಲಕ್ಷ್ಮಿ ಅವರು, ನೀವು ಕಾರ್ಯಕ್ರಮವನ್ನ ಮುಗಿಸ್ಬೋದು ಅಂತ ಕಾಣ್ತದೆ. 8 ಗಂಟೆ ಆಗ್ತಾ ಬಂದಿದೆ. ಮತ್ತೆ ಮುಂದಿನ ವಾರ ನಾವು ಈ ಚರ್ಚೆಯನ್ನ ಮುಂದುವರಿಸೋಣ. ಥ್ಯಾಂಕ್ ಯು ಸರ್. ಈವರೆಗೂ ಕೂಡ ವಿಷ್ಣುಮೂರ್ತಿ ಸರ್ ಅವರು 60 ನಿಮಿಷಗಳ ಅವಧಿಯ ಒಳಗೆ ಸಾಕಷ್ಟು ಮಗ್ಲುಗಳನ್ನ ಇಟ್ಕೊಂಡು ಈ ಕಾದಂಬರಿಯನ್ನ, ಸಾಕಷ್ಟು ಒಳನೋಟಗಳನ್ನ ಇಲ್ಲಿನ ಸಾಹಿತ್ಯಾಸಕ್ತರಿಗೆ ಉಣಬಡಿಸಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ನಾನು ಸರ್ಗೆ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡ್ರೋನೂರ್ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಚರ್ಚೆನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತೊಂದಿಷ್ಟು ಅಂಶಗಳನ್ನ ವಿಷ್ಣುಮೂರ್ತಿ ಸರ್ ಅವರ ಮಾತುಗಳಲ್ಲಿ ಅದನ್ನ ಬರೆಸಿದಂತ ಎಂಬ್ರೋಸ್ ಅವ್ರಿಗೆ, ಹಾಗೇನೆ ನಾಗಭೂಷಣ್ ಸರ್ ಅವ್ರಿಗೆ, ಕಲಾಂದರ್ ಸರ್ ಅವ್ರಿಗೆ, ಅನೇಕ ಹಿರಿಯರಿದ್ದಾರೆ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬರುವ ಗುರುವಾರ 19ನೇ ತಾರೀಕಿನಂದು ರುದ್ರೇಶ್ ಅಳ್ಳೊಳ್ಳಿಯವರು ಅಡಲ್ಸ್ ಹಕ್ಸ್ಲೆ ಅವರ ಒಂದು ಕಾದಂಬರಿಯನ್ನ ಕುರಿತಾಗಿ ಮಾತನಾಡಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ನಮ್ಮೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ.